ಅಲ್ಲೇ ಇವತ್ತು ಬೇರೆ ಆಯ್ತು, ಏನ್ ಮಾಡೋಣ. ಕುರಿ ಮರಿಗಳು ಬೇರೆ ಒಂದ್ ಎರಡ್ ಮೂರು ಅಲ್ಲೇ ಬಿಟ್ಟು ಬಂದಿದ್ದೆ. ಹ್ಮ್. ಈಗ ಹೋಗ್ ಬಿಟ್ಕೊಂಡ್ ಬಂದ್ಬಿಡ್ಬೇಕು ಬೇಗ. ನಮ್ಮಜ್ಜಿ ಅಲ್ಲೇ ಬಡ್ಕಣ್ತಿದ್ದಾಳೆ. ಏಟೊತ್ತವರೆಗೂ ಬರೀ ಮಾತೈತಿರೆ ತೋಟದ ಹತ್ರ ಹೋಗ್ತೀಯ ಅಂತ ಬೈತಿದ್ದಾಳೆ. ಹೋಗ್ಬಿಟ್ಟು ಬೇಗ ಕುರಿ ಮರಿಗಳನ್ನೆಲ್ಲ ಬಿಟ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಪೂಜೆ ಎಲ್ಲ ಮುಗೀತು ಹಸ್ಕೊಳ್ದು. ನಿನ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹೋಗ್ತಿರೋದು. ಹಾ ಇನ್ನು ಏನೇನೋ ಮಾಡಿದಾಳೆ ಪಾಪ ನಮ್ಮ ಅಜ್ಜಿ ನಮ್ ಸರೋಜಮ್ಮ ಸೇರ್ಕೊಂಡ್ಬಿಟ್ಟು ಏನೇನೋ ಸಿಹಿ ತಿಂಡಿ ಎಲ್ಲ ಮಾಡಿದ್ದಾರೆ. ಪಾಯಸ, ಬೋಂಡ, ಹಪ್ಳ, ಕೋಸಂಬರಿ, ಪಲ್ಯ ಏನೇನೋ ಮಾಡಿದ್ದಾರೆ. ಊಟ ಮಾಡೋಣ ಅಂತ ಕಾಯ್ತಿದ್ದಾರೆ. ನಾನ್ ಈ ಕಡೆ ಕುರಿ ಮರಿಗಳು ಬೇರೆ ತೋಟದ ಹತ್ರನೇ ಬಿಟ್ಟು ಬಂದಿದ್ದೆ ನೋಡ್ರಿ. ಇವತ್ತು ಹಬ್ಬ ಬೇರೆ ನೋಡ್ರಿ, ಕಾರ ಹಬ್ಬ. ಹಂಗಾಗಿ ಈ ಕಡೆ ಹಸ್ಗಳ ಕಡೆ ಗಮನ ಜಾಸ್ತಿ ಕೊಟ್ಬಿಟ್ಟೆ. ಕುರಿ ಮರಿಗಳು ಇನ್ನೇನು ಅಲ್ಲೇ ಇದಾವೆ ತೋಟದಲ್ಲೇ ನೀನು ಬಿಟ್ಟು ಬಂದಿದ್ದೆ. ಅವೇನೋ ಮೇವ್ ತಿನ್ಕೊಂಡು ಆರಾಮಾಗಿ ಇರ್ತಾವೆ. ಏನ್ ಮಾಡ್ತೀರಾ? ಹಂಗಂದ್ರೆ ಎಲ್ ಬೇಕಲ್ಲ ಹೋಗಲ್ಲ ಅವು. ಇದು ಶೆಡ್ ಹತ್ರ ಇದೈತೆ, ಮೆಸ್ ಹಂಗ ಹಾಕ್ಸಿದೀವಿ. ಆ ಮೆಸ್ ಒಳಗಡೆ ಬಿಟ್ಬಿಟ್ರೆ ಆರಾಮಾಗಿ ಮೇವೆಲ್ಲ ತಿನ್ಕೊಂಡು ಅಲ್ಲೇ ಇರ್ತಾವೆ. ಮೇವೆಲ್ಲ ಹಾಕ್ ಬಂದಿದ್ದೆ. ಹೋಗ್ತಿದೀನಿ, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೋಗ್ ಬಿಟ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಏನಂದ್ರೆ ಈ ಹಸುಗಳು ಕುರಿ ಮರಿಗಳನ್ನೇನು ಸಾಕದೇನ್ ತೊಂದ್ರೆ ಇಲ್ಲ, ಆರಾಮಾಗಿ ಸಾಕ್ಬೋದು. ಜೀವನ ಮಾಡೋದಕ್ಕೇನ್ ತೊಂದ್ರೆ ಇಲ್ಲ. ಅವೇನು ಒಳ್ಳೆ ಲಾಭನೇ ಕೊಡ್ತವೆ. ಹಾಲ್ ಕೊಡುತ್ತೆ, ಎಲ್ಲಾದ್ರದೂ ಕೂಡ ಲಾಭ ತಗೋಬಹುದು, ತೊಂದ್ರೆ ಏನಾಗಲ್ಲ. ಆದ್ರೆ ನೋಡ್ರಿ, ಈಗ ವ್ಯತೆ ಪಡ್ಬೇಕು ಅಷ್ಟೇ. ನೋಡ್ರಿ, ಈಗ ಹಬ್ಬ ಆಗ್ಲಿ ಒಂದ್ ಜಾತ್ರೆ ಆಗ್ಲಿ ಎಲ್ಲೂ ಹೋಗಂಗಿಲ್ಲ. ಹಸುಗಳು ಕುರಿಗಳ್ಗಂತಾನೆ ಕುತ್ಕೊಂಡ್ಬಿಡ್ಬೇಕು. ಒಂದ್ ನೆಂಟ್ರ ಮನೆಗೆ ಹೋಗ್ಲಿ, ಮನೆಯವರೆಲ್ಲ ಹೋದ್ರು ಯಾರಾದ್ರೂ ಒಂದಿಬ್ರು ನೋಡ್ಕೋಬೇಕು. ಅವಕ್ಕೆ ಹಾಲ್ ಕರಿಬೇಕು, ಹಸುಗಳಿಗೆ ಮೇವ್ ಕೊಡ್ಬೇಕು, ಕುರಿಗಳು ಕಾಯ್ಬೇಕು, ಅವಕ್ಕೂ ಮೇವ್ ಕೊಡ್ಬೇಕು. ಎಲ್ಲ ನೋಡ್ಕೊಂತಿರ್ಬೇಕು. ನೋಡ್ರಿ, ಇವಾಗ ನಮ್ಮೂರಲ್ಲೇ ಹಬ್ಬ ಐತೆ. ಎಲ್ಲಾರು ದೇವಸ್ಥಾನ ಹತ್ರ ಎಲ್ಲ ಹೋಗ್ಬಿಟ್ಟು ಎಲ್ಲಾರು ಹಬ್ಬ ಗಿಬ್ಬ ಎಲ್ಲ ಮಾಡ್ತಿದಾರೆ. ಮನೇಲೆಲ್ಲ ಸಿಹಿ ಊಟ ಅದು ಇದು ತಿಂತಿದ್ದಾರೆ. ನಾನ್ ನೋಡ್ರಿ ಇವಾಗ ಕುರಿ ಮರಿಗಳನ್ನೆಲ್ಲ ಬಿಟ್ಕೊಂಬರಕ್ ಹೋಗ್ತಿದೀನಿ. ನೋಡಿ, ಹಿಂಗೆ ವ್ಯತೆ ಪಡ್ಲೇಬೇಕು, ಏನು ಮಾಡಕ್ ಆಗಲ್ಲ. ಏನಂದ್ರೆ ನಾವು ಕಷ್ಟ ಪಡೋ ಅಷ್ಟು ಅವನು ಏನೋ ಲಾಸ್ ಏನ್ ಮಾಡಲ್ಲ. ಅವನು ಕೈ ಹಿಡಿತಾವೆ. ಆದ್ರೆ ಏನಂದ್ರೆ ಕಷ್ಟ ಪಡ್ಬೇಕು ಸ್ವಲ್ಪ. ಅವುಗಳ ಜೊತೆನೂ ಸಾಕಣಕ್ಕೆ ನೋಡ್ಕೊಂಡು ಚೆನ್ನಾಗ್ ಸಾಕೊಂಡ್ರೆ ಅವು ನಮ್ಗೇನ್ ಚೆನ್ನಾಗ್ ಸಾಕಣ್ತವೆ. ಯಾವತ್ತೂ ಲಾಸ್ ಏನ್ ಮಾಡಲ್ಲ. ನಮ್ ರಂಗಜ್ಜ ಎತ್ಲಾಗ ಹೋಗ್ತಿರಂಗೈತೆ. ಎತ್ಲಾಗ ಹೋಗ್ತೈತೋ ಏನಪ್ಪ ಇವಾಗ? ಅಲ್ಲೇ ಮಳೆ ಬೇರೆ ಆಗ್ತೈತೆ, ಮೋಡ ಕುಂತೈತೆ, ಇವಾಗೆಲ್ಲ ಹೋಗ್ತೈತಿ ವಜ್ಜು. ಏನ್ ರಂಗಜ್ಜವ್, ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಜ ಹೋಗ್ತಿರೋದು. ಮಳೆ ಬೇರೆ ಆಗ್ತೈತೆ, ನೀನ್ ಇವಾಗ ಹೋಗ್ತಿದ್ಯಲ್ಲ ಜೋ, ಎಲ್ಲ ಜ ಹೋಗ್ತಿರೋದು. ಹಿಂಗಣ್ಣ, ಎಲ್ಲ ಹೋಗಣ. ಇಲ್ಲೇ ತೋಟದ ಹತ್ರ ಹೋಗ್ತಿದ್ದೆ ಕಣ. ತೋಟದ ಹತ್ರ ಸ್ವಲ್ಪ ಕೆಲ್ಸ ಇತ್ತು. ಕುರಿ ಮರಿಗಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ ಕಣ್ಣ ಪಾಪ. ಅದಕ್ಕೆ ಹೋಗ್ತಿದೀನಿ. ಬೇಗ ಬಿಟ್ಕೊಂಡ್ ಬರೋಣ ಅಂತ. ಏನ್ ಮಾಡೋಣ, ಬೆಳಿಗ್ಗೆ ಬೇರೆ ಆ ಸ್ಕೂಲ್ಗೆಲ್ಲ ಮೈ ತೊಳಿಬೇಕಿತ್ತು ನೋಡು. ಅವಕ್ಕೆಲ್ಲ ಮೇವ್ ಹಾಕ್ಬಿಟ್ಟು ಮೇವೆಲ್ಲ ಕುಯ್ಕೊಂಬಂದ್ಬಿಟ್ಟು ಆ ಕುರಿ ಮರಿಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಒಂದ್ ಎರಡ್ ಮೂರ್ ಕುರಿ ಮರಿಗಳು ಇದ್ದು. ಅವನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ. ಹಂಗಾಗಿ ಹೋಗಿ ಬಿಟ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಕಣ್ಣ ಪಾಪ. ಅಲ್ಕಂಡ್ರಂಗಜ್ಜ, ಕುರಿ ಮರಿಗಳ್ನು ಸಾಕಿದ್ಯನ್ನಪ್ಪ. ಅಬ್ಬಬ್ಬಬ್ಬ, ಏನೇನೋ ಒಂದನ್ನು ಮಾಡ್ತಾನೆ ಇರ್ತೀಯಲ್ಲ ಕಣ್ರಂಗಜ್ಜ ನೀನು. ಸುಮ್ನಂತೂ ಇರಲ್ಲ. ನಾನು ಬರೀ ಹಸುಗಳು ಮಾತ್ರ ಸಾಕಿದ್ಯಾ ಅನ್ಕೊಂಡಿದ್ದೆ. ಅಲ್ಲ ಕಣ್ರಂಗಜ್ಜ, ಆ ಕುರಿ ಮರಿಗಳ್ನ ಯಾವಾಗ ತಗೊಂಬಂದೆ ನೀನು? ಅಯ್ಯೋ 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 ಅಯ್ಯೋ, ಏನ್ ರಂಗಜ್ಜ ನೀನ್ ಹಿಂಗೆ ಒಂದಲ್ಲ ಒಂದು ಇದು ಸಾಕ್ತಾನೆ ಇರ್ತೀಯಲ್ಲ ಜ. ನಿನ್ ವಯಸ್ಸಲ್ಲಿ ನಾನು ಬರೀ ಹಸುಗಳು ಸಾಕಕ್ಕಾಗಲ್ಲ ಅಂತದ್ರಲ್ಲಿ ನೀನು 3-4 ಹಸುಗಳು ಕಟ್ಕೊಂಡು ಇವಾಗ ಕುರಿ ಮರಿಗಳು ತಗೊಂಬಂದಿಯದಲ್ಲ, ಲೆಕ್ಕ ಹಾಕು. ಸುಮ್ನಾರ ಕುತ್ಕೊಂತೀಯ ನೀನು. ಈ ಕಡೆ ತೋಟ ನೋಡ್ಕೊಂತೀಯ, ಗದ್ದೆ ನೋಡ್ಕೊಂತೀಯ, ಈ ಕಡೆ ಹೊಲಗಳು ಬೆಳೆನೂ ಬೆಳಿತಿರ್ತೀಯ. ಮುಂಗಾರೆಲ್ಲ ಬೆಳೆನೂ ಬೆಳೆದಿಯಾ. ಸುಮ್ನಂತೂ ಕೂತ್ಕೊಳಲ್ಲ. ದಾಳಿಂಬೆ ಬೇರೆ ಇವ್ರು ಗೌಡ್ರು ನೋಡ್ಬಿಟ್ಟು ತಿರ್ಗಾಗ ದಾಳಿಂಬೆ ಬೇರೆ ಹಾಕ್ಬೇಕಂತ ಹೇಳ್ತಿದ್ಯಾ, ಮನೆ ಕಟ್ಟಿಸ್ತಿದ್ಯಾ. ಏನು ಒಂದೊಂದ್ ಎರಡೆರಡು ತರದ್ ಮಾಡ್ತೀಯ ಜೋ ನೀನು. ಏನ್ ಮಾಡಲ್ಲ ಪಾಪ ನಿಂಗಣ್ಣ, ಮನುಷ್ಯ ಅಂತ ಊಟದ ಮೇಲೆ ಏನಾದ್ರು ಒಂದೊಂದು ಮಾಡ್ತಿರ್ಬೇಕಲ್ಲ ಪಾಪ. ಸುಮ್ನೆ ಕುತ್ಕೊಳಕಂತೂ ಆಗಲ್ಲ ಕಣ್ಣ ಪಾಪ. ಸುಮ್ನೆ ಕುತ್ಕೊಂಡ್ರೆ ಅದು ಲಕ್ಷಣ ಎಲ್ಲ ಕಣಿ. ಹೇಳು, ಮನುಷ್ಯ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ಬೇಕು. ಈಗಳೇ ಪಾಪ ನನ್ಗಂತೂ ಮೊದ್ಲಿನ ರೂಢಿ ಆಗ್ಬಿಟ್ಟೈತ್ ಕಡ್ಲ, ಕೆಲಸ ಮಾಡಿ ಮಾಡಿ. ಏನ್ ಮಾಡ್ತೀಯ ಹೇಳು? ಇವಾಗ ಏನಂದ್ರೆ ನೀನೇ ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ಬೇಕು. ಸುಮ್ಮನಂತೂ ಕುತ್ಕೋಬಾರ್ದು. ಈಗ ಏನಾದ್ರೂ ಒಂದ್ ಚಿಂತೆ ಇರ್ಲಿ, ಒಂದ್ ಕಾಯಿಲೆ ಇರ್ಲಿ, ಮನೆ ಕಡೆ ಚಿಂತೆ ಇರ್ಲಿ, ಏನಾದ್ರೂ ಒಂದಿರ್ಲಿ, ನಮ್ ಕೆಲ್ಸ ನಾವು ಕರೆಕ್ಟ್ ಆಗಿ ಮಾಡ್ತಿದ್ರೆ ಎಲ್ಲಾನು ಮರ್ತೋಗ್ಬಿಡ್ತೀವಿ ಕಣ್ಲ. ಪ್ರಪಂಚದ ಜ್ಞಾನನೇ ಇರಲ್ಲ. ನಮ್ ಪಾಡಿಗೆ ನಾವು ಸುಮ್ನೆ ಕೆಲಸ ಮಾಡ್ತಿರ್ಬೇಕು. ಏನೋ ಒಂಥರ ತೃಪ್ತಿ ಸಿಗುತ್ತೆ, ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಪ್ರಪಂಚ ಜ್ಞಾನನೇ ಗೊತ್ತಾಗಲ್ಲ. ನೆಮ್ಮದಿ ಇರುತ್ತೆ. ಬೇರೆ ಕಡೆ ಎಲ್ಲೂ ಯೋಚನೆ ಹೋಗಲ್ಲ. ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಿರ್ಲಿ, ಅದ್ ಮಾಡೋದಿರ್ಲಿ, ಕೆಟ್ಟತನ ಮಾಡೋದಿರ್ಲಿ, ಅವೆಲ್ಲ ಏನು ನೆನಪೇ ಬರಲ್ಲ ಕಣ್ಲ ಪಾಪ. ನಮ್ ಕೆಲ್ಸ ನಾವು ನೆಮ್ಮದಿಯಿಂದ ಮಾಡ್ತಿರ್ಬೇಕು ಅನ್ಸ್ತಿರುತ್ತೆ. ಅದೇ ನನಗ್ ನೆಮ್ಮದಿ ಸಿಗುತ್ತೆ. ಈಗಳದೇ ಪಾಪ ನನಗೆ ಮೊದ್ಲಿಂದನೂ ಅದೇ ರೂಢಿ ಆಗ್ಬಿಟ್ಟೈತೆ. ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ಬೇಕು. ಮಂತೂ ನನಗೆ ಕುತ್ಕೊಂಡಂತೂ ರೂಢಿನೇ ಇಲ್ಲ ಕಣ್ಲ ಪಾಪ. ಮೊನ್ನೆ ಒಂದ್ 2 ದಿವಸ ಮಳೆ ಇಟ್ಕೊಂಡಿಕ್ಕು, ಅದಕ್ಕೂ ಒಂದ್ 2 ದಿವಸ ಮಂತ ಕುತ್ಕೊಂಡ್ಬಿಟ್ಟೆ ಕಣ್ಲ ಪಾಪ. ಹಾಳಾದ್ ಕೆಮ್ಮು, ಕುತ್ಕೊಂಡೇನೋ ಕುತ್ಕೊಂಡ್ಬಿಟ್ಟೆ.
ನೋಡಿರೆ ನನ್ಗೆ ಕೈ ಕಾಲೆಲ್ಲ ಹಂಗೆ ಇಟ್ಕೊಂಡಂಗ್ ಆಗ್ಬಿಡುತ್ತೆ ಕಣ್ಲ ಪಾಪ, ರೂಢಿ ಇಲ್ಲ ನೋಡು. ಏನಾದ್ರೂ ಒಂದ್ ಕೆಲಸ ಮಾಡ್ತಾನೆ ಇರ್ತೀನಿ. ಇವಾಗ ಮೊನ್ನೆ ಹೋಗಿ ಚಿಕ್ಕನಕಳ್ಳಿ ಸಂತೆ ಇತ್ತಲ್ಲೋ, ಚಿಕ್ಕನಕಳ್ಳಿ ಸಂತೆಲಿ ಒಂದ 2 ತಿಂಗಳ ಹಿಂದೆ ಹೋಗ್ಬಿಟ್ಟು 4 ಕುರಿ ಮರಿಗಳನ್ನ ತಗೊಂಬಂದಿದ್ದೆ. ಬಲು ಚೆನ್ನಾಗಿದಾವ್ ಕಣವು. ಅಲ್ಲೇ ಒಂದ್ ವರ್ಷ ಇನ್ನೊಂದು 8-9 ತಿಂಗಳು ಇನ್ನೊಂದ್ ವರ್ಷ ಸಾಕ್ಬಿಟ್ಟೆ ಅಂದ್ರೆ ಒಳ್ಳೆ ರೇಟಿಗೆ ಹೋಗ್ತಾವ. ಅವನು ಬೇಕಾದಷ್ಟು ಮೇವಿದಾವೆ ತೋಟದಲ್ಲಿ. ಏನು ಹಸ್ಗಳ ಜೊತೆ ಅವನು ಒಂದ್ ಸ್ವಲ್ಪ ಮೇವು ತಿಂತಾವ ಅಷ್ಟೇನೆ. ಏನಂದ್ರೆ ಮಂತವಿಂದ ಬಿಟ್ಕೊಂಡು ಹೋಗೋದು, ಆ ಕಡೆಯಿಂದ ಬಿಟ್ಕೊಂಡ್ ಬರೋದು, ಅದೇ ಒಂದ್ ಸ್ವಲ್ಪ ಸ್ವಲ್ಪ ಕೆಲ್ಸ. ಅದು ಬಿಟ್ರೆ ಅವೇನು ಆರಾಮಾಗಿ ಅವು ತಿಟ್ಟಿಗೆ ಅವು ಮೇವು ತಿನ್ಕೊಂಡು ಆರಾಮಾಗಿ ಇದಾವೆ ಹಂಗ. ಹ್ಮ್ ನೀನ್ ಬಿಡ್ರಂಗಜ ನೀನು. ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೆ ಇರ್ತೀಯ ಬಿಡಪ್ಪ ನೀನು, ಪುಣ್ಯಾತ್ಮ ನೀನು. ಸುಮ್ನಂತೂ ಕೂತ್ಕಣಲ್ಲ. ನಿನ್ನ ನೋಡಿ ನಮ್ಮಂತವ್ರು ಕೆಲ್ಸ ಹೆಂಗ್ ಮಾಡೋದಂತ ಕಲಿಬೇಕಂಡ್ರಂಗಜ್ಜ. ನೀನ್ ಏನಾರ ತಿಳ್ಕ ನೀನು. ಆ ಅಲ್ಲ ಕಣ್ರಂಗಜ್ಜ, ನೀನು ಹಸ್ಗಳ್ನೆಲ್ಲ ಮಂತಾವ್ ಬಿಟ್ಟು ಬಂದ್ಬಿಟ್ಟು ನೀನು ಕುರಿ ಮರಿಗಳ್ನ ಇವಾಗ ಬಿಟ್ಕೊಂಬರಕ್ ಹೋಗ್ತಿದ್ಯಲ್ಲ. ಇನ್ನು ಚಿಕ್ಕ ಚಿಕ್ಕ ಕುರಿ ಮರಿಗಳ್ನ ನೀನ್ ತೋಟದ ಹತ್ರ ಬಿಟ್ಟು ಬಂದಿಯಲ್ಲ ರಂಗಜ್ಜವ್. ಅವು ಮೇವ್ ತಿಂತಿರ್ತಾವ. ಅವು ಎದ್ನೋ ಬಿದ್ನೋ ಅಂತ ಯಾವ ತೋಟದ ಹತ್ರ ಹೋಗಿರ್ತಾವ ಏನೋ ಮೇವ್ ಹುಡ್ಕೊಂಡು. ಮೇವ್ ಇರ್ತಾವಿನೇ ನಿಮ್ ತೋಟದಲ್ಲೂ. ಅದಿದ್ರು ನಾವು ಸುಮ್ನಂತೂ ಮೇವ್ ತಿನ್ಕೊಂಡಿರ್ತಾವ ಅಲ್ಲೇನೆ ಮೇವ್ ಮೇಯ್ಕೊಂಡು. ಆ ಕಡೆ ಈ ಕಡೆ ಹೋಗಿರ್ತವೆ. ಅದ್ ಯಾರ್ಯಾರ ತೋಟದಲ್ಲಿ ಹೋಗಿರ್ತಾವೋ ಏನೋ ನಾಯಿ ಪಾಯಿ. ಗ್ಯಾನ್ ಬೇಡವೇನ ರಂಗಜ್ಜ ನಿನ್ಗೆ? ನಾಯಿ ಪಾಯಿ ಕಾಟ ಎಷ್ಟಾಗುತ್ತೆ ನಿನ್ಗೆ ಗೊತ್ತಾಗಲ್ವಾ? ನಾಯಿ ಪಾಯಿ ಕಚ್ಚಿ ಹಿಡಿದು ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಒಡೆ ಹಾಕ್ತಾರೆ? ನೀನು ಆ ಕುರಿ ಮರಿಗಳನ್ನ ನೀನು ಮೊದ್ಲು ಬಿಟ್ಕೊಂಬರ್ಬೇಕಾ ಬಿಡೋಂಗಿಲ್ವಾ? ನಿನ್ ಜ್ಞಾನ ಬೇಡವೇನ್ ರಂಗಜ್ಜ? ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ಎತ್ಲಾಗೂ ಇಲ್ದಂಗ ಹಾಳು ಮಾಡ್ಕೊಳ್ತೀಯ ನೋಡು. ಅಲ್ಲ ನೀನು ಹೆಚ್ಚು ಕಮ್ಮಿ ಏನಾರು ಆದ್ರೆ ನಿನ್ಗೆ ಗೌರಜ್ಜಿ ಬಿಡುತ್ತಾ ನಿನ್ಗೆ? ಹೋಗತ್ಲಾಗಿ. ನೀನು ಎಲ್ಲ ಮಾಡೋವರ್ಗು ಮಾಡ್ಬಿಟ್ಟು ಹಿಂಗೆ ಕಡೆಗೆ ಹಿಂಗೆ ಯಾಮಾರ್ ಬಿಡ್ತೀಯಲ್ಲ ರಂಗಜ್ಜ ನೀನು. ಹಿಂಗಣ್ಣ ಹಂಗೆ ನಿಲ್ಕೊಂಡಲ್ಲಿ ಪಾಪ. ಅಲ್ಲಿ ಏನಂದ್ರೆ ತೋಟದ ಹತ್ರ ಹಂಗ ಆಗುತ್ತಂತಾನೆ ಏನ್ ಮಾಡ್ಬಿಟ್ಟಿದೀನಿ, ದೊಡ್ಡದಾಗಿ ಆ ಮೆಸ್ ಬರುತ್ತಲ್ಲ, ಕಬ್ಬಿಣದ್ದು ಜಾಲರಿ ಟೈಪ್ ಮೆಸ್ ಬರಲ್ವೇಲ್ಲ, ಆ ಮೆಸ್ ಹಾಕಿಸ್ಬಿಟ್ಟಿದೀನಿ. ಅದ್ರಲ್ಲಿ ಕೋಳಿ ಸಾಕನಂತ ಮಾಡ್ಸಿದ್ದೆ ಮೊದ್ಲು. ಕೋಳಿ ಅಲ್ಲಿ ಕೋಳಿ ಸಾಕ್ಬೇಕಾದ್ರೆ ಅಲ್ಲೇ ಉಳ್ಕೋಬೇಕಲ್ಲಪ್ಪ ಇವಾಗ ತೋಟದಲ್ಲಿ. ಅದಕ್ಕೋಸ್ಕರ ಹಂಗೆ ಬಿಟ್ಟಿದ್ದೆ. ಇಂಥ ಟೈಮಲ್ಲಿ ಎಮರ್ಜೆನ್ಸಿ ಏನಾರು ಇದ್ರೆ ಕುರಿ ಮರಿಗಳನ್ನ ಅದ್ರಲ್ಲೇ ಬಿಟ್ಬಿಟ್ಟು ಬೀಗ ಹಾಕೊಂಡ್ ಬಂದ್ಬಿಡ್ತೀನಿ. ಸ್ವಲ್ಪ ನೇಪಿಯಾರು ಅವು ಇವು ಮೇವ್ ಇರ್ತಾವಲ್ಲ, ಹಸ್ರು ಮೇವುಗಳೆಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಬಿಟ್ಟು ಬರ್ತೀನಿ. ಅವೇ ನಾವು ಓಡಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ನೆರಳಲ್ ಒಂತಾವ ಕುಂತಿರ್ತವೆ. ನೆರಳೆಲ್ಲ ಮಾಡಿದೀನಿ ಅದಕ್ಕೋಸ್ಕರನೇ ಅಂತಾನೆ ಆರಾಮಾಗಿ ತಿನ್ಕೊಂಡಿರ್ತವೆ. ಹಂಗಾಗಿ ನಾಯಿ ಪಾಯಿ ಕಾಟ, ಚಿರತೆ ಕಾಟಗಳು ಏನು ಇರಲ್ಲ. ಆರಾಮಾಗಿ ಅವು ತಿಟ್ಟಿಗೆ ಅವು ಮೇವ್ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಇರ್ತಾವ ಕಣ್ಲ ಪಾಪ. ಆದ್ರೆ ಹೆಂಗ ಪಾಡ ಎತ್ಕೊಂಡ್ ಬಿಡು, ಹೆಂಗ ಒಳ್ಳೆ ಕೆಲ್ಸನೇ ಮಾಡಿಸ್ಬಿಟ್ಯಾ. ನೀನು ಬಲು ಬುದ್ಧಿವಂತ ಕಣ್ ಬಿಡ್ರಂಗಜ್ಜ. ಹಂಗೆಲ್ಲ ನೀನು ಯಾಮಾರ ಮನುಷ್ಯನೇ ಅಲ್ಲ. ಹೆಂಗೆ ಏನೇನೋ ಮಾಡಿರ್ತೀಯಲ್ಲ, ಮೆಸ್ ಮಾಡಿರೋದು ಬಹಳ ಉತ್ತಮ ಆಯ್ತ್ಕೊಂಡ್ ಬಿಡು ಹೆಂಗೋ. ಅಲ್ಲ ಕಣ್ರಂಗಜ್ಜ, ಈ ಕೋಳಿ ಬೇರೆ ಸಾಕ್ಬೇಕಂತ ಏನೋ ಮಾಡ್ತಿದ್ದೆ ಅಂತ ಹೇಳ್ತಿದ್ದಲ್ಲ, ಅದ್ಯಾಕೆ ಸಾಕ್ಲಿಲ್ಲ? ಚೆನ್ನಾಗೆ ಸಾಕ್ಬೋದಿತ್ತು ಆರಾಮಾಗಿ. ಅದ್ರ ಒಳ್ಳೆ ಆದಾಯ ಬರೋದಲ್ವೇನಜು ನಾಟಿ ಕೋಳಿಲಿ. ಏನು ನೀನು ಮಾರಂಗಿಲ್ಲ ಏನಿಲ್ಲ. ನಾಟಿ ಕೋಳಿ ಸಾಕಿದ್ಯಾ ಅಂತ ಹೇಳಿದ್ರೆ ಅವರೇ ಹುಡ್ಕೊಂಬಂದ್ಬಿಟ್ಟು ಎಲ್ಲ ನಾಟಿ ಕೋಳಿ ಎಲ್ಲ ತಗೊಂಡು ಹೋಗೋರು, ನಾಟಿ ಮೊಟ್ಟೆ ಎಲ್ಲ ಅವರೇ ಬಂದು ತಗೊಂಡು ಹೋಗೋರು. ಅದಕ್ಕೇನಂತೆ ಸಾಕಿದ್ರೆ ಆಗ್ತಿರಲ್ವಾ? ನಿಮ್ದಂದ್ರೆ ನಮ್ದಂದ್ರೆ ಒಂದ್ ಸ್ವಲ್ಪ ಜಾಗ ಈಗ ಇಲ್ಲ ಏನಿಲ್ಲ ತೋಟದಲ್ಲಿ ಹಿಂಸೆ. ನಿಮ್ದಂದ್ರೆ ಆರಾಮಾಗಿ ಎಲ್ಲಾ ಕಡೆನೂ ವ್ಯವಸ್ಥೆ ಐತೆ, ಮೇವುಗಳಿಗೂ ಏನ್ ತೊಂದ್ರೆ ಇಲ್ಲ, ಜಾಗ ಬೇಕಾದಷ್ಟೈತೆ, ಆರಾಮಾಗಿ ಸಾಕ್ಬೋದಿತ್ತು. ಅದ್ಯಾಕೆ ಸಾಕ್ಲಿಲ್ಲ ರಂಗಜ್ಜ? ಇಲ್ಲ ಕಂಡ ಪಾಪ, ಏನೇ ನನ್ಗೂ ಸಾಕ್ಬೇಕಂತಾನೆ ಆಸೆ ಕಂಡ್ಲ ಪಾಪ. ಏನ್ ಮಾಡ್ತೀಯ ಹೇಳಪ್ಪ? ಒಬ್ನೇ ಕೈಲಿ ಮಾಡಕ್ ಆಗಲ್ಲ ಕಂಡ ಪಾಪ, ಏನ್ ಮಾಡೋದು? ನಮ್ ಕುಮಾರಣ್ಣನ ಕೈಲಿಂದೇನು, ಅವನು ಟ್ಯಾಕ್ಟ್ರಿ ಗಿಕ್ಟ್ರಿ ಅಲ್ಲಿ ಇಲ್ಲಿ ಹೋಗ್ತಾನೆ. ನಮ್ಮ ಅಜ್ಜಿ ಕೈಲಿಂದೇನು ಆಗಲ್ಲ. ನಮ್ಮ ಹುಡುಗಿ ಇನ್ನೇನು ಸರೋಜಮ್ಮ ಇನ್ನೇನು ಗೊತ್ತಲ್ಲ ಇನ್ನೇನು. ಪಾಪ ಆ ಹುಡುಗಿ ಆ ಮನೆ ಕೆಲಸ ಮಾಡದೆ ಸಾಕಾಗ್ಬಿಡುತ್ತ ಆ ಹುಡುಗಿಗೆ. ನಿಮ್ ಗೌರಜ್ಜಿ ಬೇರೆ ಹುಷಾರಿರಲ್ಲ, ಹಂಗಾಗಿ ಅವ್ರ ಕೈಲೇನ್ ಮಾಡ್ಸಕ್ ಹೋಗಲ್ಲ. ಇನ್ನೇನು ನಮ್ ಹುಡ್ಗ ಇನ್ನೇನು ಕಿರಿಯವನು ಇನ್ನೇನು ಗೊತ್ತೇನಲ್ಲಪ್ಪ. ಇನ್ನೇನು ಯುಗಾದಿ ಹಬ್ಬಕ್ಕೋ ದೀಪಾವಳಿಗೋ ಜಾತ್ರೆಗೋ ಒಂದ್ 2-3 ಸಲ ಬಂದು ಹೋಗ್ತಾನೆ. ಅದು ಬಿಟ್ರೆ ಇನ್ನೇನು ಊರ್ ಕಡೆ ಇನ್ನೇನು ತಿರ್ಗೂ ನೋಡಲ್ಲ ಅವನು. ಅಲ್ಲೇ ಇನ್ನೇನು ಸೆಟ್ಲ್ ಆದ ಅವನು. ಹಂಗಾಗಿ ಇನ್ನೇನ್ ಮಾಡೋದಪ್ಪ. ನಾನು ಒಬ್ದೆ ಎಷ್ಟಂತ ಮಾಡೋಣ? ಈ ಕಡೆ ಸ್ಕೂಲ್ ನೋಡ್ಕೊಳನು, ಸ್ಕೂಲಿಗೆ ಮೇವ್ ಕೊಡೋನು ನಾನು. ಈ ಕಡೆ ಕುರಿಗಳು ಸಾಕೋಣ, ಈ ಕಡೆ ಮನೆ ಕೆಲಸ ಮಾಡೋಣ, ಗದ್ದೆ ಕೆಲಸ ಮಾಡ್ಕೊಳೋಣ, ಏನೇನು ಮಾಡೋಣ ಹೇಳಪ್ಪ? ಎಲ್ಲಾ ಕೆಲಸ ಒಬ್ನೇ ಮಾಡ್ಬೇಕು. ಹಂಗಾಗಿ ಅವ್ನ್ ಕುಮಾರಣ್ಣನು ಮಾಡ್ತಾನೆ ಪಾಪ, ಮಾಡಲ್ಲ ಅಂತ ಏನು ಇಲ್ಲ, ಹೇಳಂಗಿಲ್ಲ. ಅಂದ್ರೆ ಅವನ ಕೈಲೂ ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ ಪಾಪ. ಅಲ್ಪ ಸ್ವಲ್ಪ ನಾನು ಎಲ್ಲಾರ ಹೋದ್ರೆ ಅವನೇ ನೋಡ್ಕೊಂತಾನೆ. ಆ ಸ್ಕೂಲಿಗೆ ಕಾಯಿಲೆ ಪಾಯಿಲೆ ಆದ್ರೆ ಗಿಫ್ಟೂರಿಗೆ ಹೋದ್ರೆ ಪಾಪ ಅವನು ಆ ಸ್ಕೂಲಿಗೆ ಮೇವ್ ಗೀವ್ ಕೊಟ್ಟು ಆ ಸ್ಕೂಲಿಗೆ ಮೇವ್ ಹಾಕೋದಾಗ್ಬೋದು, ಹಾಲ್ ಕರಿಯೋದಾಗ್ಬೋದು ಎಲ್ಲ ನೋಡ್ಕೊಂತಾರೆ. ಹಾಗಂತ ಪಾಪ ಎಲ್ಲಾ ಕೆಲ್ಸಗಳು ಅವನ ಮೇಲೆ ಬಿಡಕ್ ಆಗಲ್ವಲ್ಲ ಪಾಪ. ಏನ್ ಮಾಡ್ತೀಯ ಹೇಳು? ಹಂಗಾಗಿ ನಾನ್ ಅತ್ಲಾಗಿ ನಮ್ಮ ಅಜ್ಜ ಮನೆಯವ್ರು ನಾನೇ ಮಾಡೋಣಂತ ಅತ್ಲಾಗಂತ ಒಂದ್ 20 ಕೋಳಿ ಸಾಕನ ಮೊದ್ಲು, ನೋಡೋಣ ಹೆಂಗಿರುತ್ತಂತ ನೋಡ್ದೆ. ನಮ್ದೇ ಒಂದ್ 10-15 ಇದಾವ ಊರಲ್ಲಿ. ಅವುಗಳ ಜೊತೆ ಇನ್ನೊಂದ್ 10-15 ತಗೊಂಬಂದು
ಒಂದು 40-45 ಕೋಳಿ ಸಾಕನ ಮೊದ್ಲು ಹೆಂಗಿರುತ್ತೆ ಏನು ಎತ್ತ ಅಂತ ನೋಡೋಣ ಅಂತ ಮೆಸ್ ಮಾಡಿಸ್ದೆ. ಹಾಳಾದ್ ಕೆಮ್ಕಳ್ಳ ಪಾಪ. ಕೆಮ್ಮೆ ಕಡಿಮೆ ಆಗಲ್ಲ. ನೋಡೋಣ ಅಂತ ಮಾಡ್ದೆ. ಅಷ್ಟ್ರಲ್ಲಿ ನಮ್ಮ ಅಜ್ಜಿ ಇದ್ದಿದ್ದು ಏನ್ ಜಗಳಕ್ಕೆ ಬಿದ್ಬಿಟ್ಲು ಕಣಪ್ಪ. ಬಾಯಿ ಬಂದಂಗ ಬೈದ್ಬಿಟ್ಲು, ಹಂಗೆ ಹಿಂಗೆ ಮೇಲು ಕೆಳಗೆ. ನೀನು ಮಾಡದೇನೋ ಮಾಡ್ಬಿಡ್ತೀಯಾ, ಇಲ್ಲಿ ಮನೆಯವ್ರಿಗೆಲ್ಲ ನಾನು ಕಷ್ಟ ತೊಂದ್ರೆ, ಕಾಯಿಲೆ ಪಾಯಿಲೆ ಬಿದ್ರೆ ಇಲ್ಲಿ ಎಲ್ಲ ನೋಡ್ಕೊಂಡವ್ರು ಯಾರು, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಲು. ಅತ್ಲಾಗ ಸುಮ್ನ ಆಗ್ಬಿಟ್ಟೆ. ಅತ್ಲಾಗ ನಾನು ಇನ್ನೇನು ಮೆಸ್ ಇನ್ನೇನು ಇರುತ್ತೆ ಅಂತ ಸುಮ್ನ ಆಗ್ಬಿಟ್ಟೆ ಅತ್ಲಾಗಿ. ನೋಡೋಣಂತೆ ಮುಂದೆ ಯಾವತ್ತಾದ್ರೂ ಟೈಮ್ ಗೇಮ್ ಸಿಕ್ಕಿರ ಮಾಡ್ಸಿದ್ರೆ ಆಗುತ್ತೆ, ಕೋಳಿ ಗಿಳಿ ಸಾಕನಂತೆ. ಇವಾಗಂತೂ ಏನು ಬೇಡ ಅಂತ ಸದ್ಯಕ್ಕಿಗೆ ಸುಮ್ನಾಗಿಟ್ಟೆ ಕಣ್ಲ ಪಾಪ. ಅದು ನಿಜಾನೇ ಕಣ್ ಬಿಡ್ರಂಗಜ್ಜ. ಪಾಪ ನಿನ್ಗೂ ವಯಸ್ಸಾಯ್ತಾ ಬಂತು, ಒಬ್ನೇ ಏನೇನಂತ ಮಾಡ್ತೀಯ ಕಣಿ ಹೇಳು. ಈಗ ಹಂಗಂತ ನಿನ್ ಮಕ್ಳುಗಳು ಏನೋ ಮಾಡ್ತಿಲ್ಲ ಅನ್ನಂಗಿಲ್ಲ ಪಾಪ. ಕುಮಾರಣ್ಣ ಅವ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಂಗ ಚೆನ್ನಾಗಿ ಸಾಕಣ್ತಿದ್ದಾರೆ, ನೋಡ್ಕೊಂತಿದ್ದಾರೆ. ಇನ್ನೇನು ಈಗ ಅವ್ರು ಏನ್ ನೋಡ್ತಿಲ್ಲ ಕೆಲಸ ಮಾಡ್ತಿಲ್ಲ ಅನ್ನಂಗೇನು ಅವ್ರ ಮೇಲೂ ನಾವು ದೂರಕ್ಕಾಗಲ್ಲ. ಯಾಕಂದ್ರೆ ಇರೋ ಬರೋ ಕೆಲಸ ಎಲ್ಲ ಪಾಪ ಅವನು ಮಾಡ್ಕೊಂತಾನೆ. ಈ ಕಡೆ ಟ್ಯಾಕ್ಟ್ರಿಗೂ ಹೋಗ್ತಾನೆ, ಮನೆ ಕೆಲಸನೂ ಮಾಡ್ಕೊಂತಾನೆ ಅವನು. ನಾವು ಕಣ್ಮುಂದೆ ನೋಡ್ತಿರ್ತೀವಲ್ಲ ರಂಗಜ್ಜ. ಅದು ಬಿಟ್ರೆ ಇನ್ನೇನು ನೀನು ಒಬ್ನೇನೆ ನೀನು ಮಾಡ್ತಿರ್ಬೇಕು. ಈಗ ಕೋಳಿಗಳು ಸಾಕ್ತಿ ಅಂದ್ರೂ ಹೆವಿ ಆಗೋಗ್ಬಿಡುತ್ತೆ. ಅವಕ್ಕಿನ್ನೇನು ಅಂತ ಏನೋ ಕಷ್ಟ ಪಡೋದೇನು ಇಲ್ವಲ್ಲ ರಂಗಜ್ಜ. ಇನ್ನೇನು ಕೋಳಿಗಳಿಗೂ ಏನು ಏನಂದ್ರೆ ಒಬ್ರು ಮನುಷ್ಯ ಅಲ್ಲಿ ಇರ್ಬೇಕು. ಅಲ್ಲೇ ತೋಟದಲ್ಲೇ ರಾತ್ರಿ ಹೊತ್ತು ಅಲ್ಲೇ ಮಲಗ್ಬೇಕು, ಅಲ್ಲೇ ನೋಡ್ಕೋಬೇಕು ಅಷ್ಟೇ. ಅದು ಬಿಟ್ರೆ ಇನ್ನೇನ್ ಕೆಲಸ ಐತೆ ಅವುಗಳಿಗೆ? ಇನ್ನೇನ್ ಮೇವ್ ಹಾಕಬೇಕು, ಒಂದ್ 2-3 ಟೈಮ್ ದಿನಕ್ಕೆ ಬಿಗಿಯಾಗಿ ಮೇವ್ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಕೊಟ್ಟು ಅವೆಲ್ಲ ನೋಡ್ಕೊಳ್ಳೋದು ಇನ್ನೇನ್ ಮೆಸ್ಸಲ್ಲೇನೆ ಅಲ್ವಾ, ಆರಾಮಾಗಿ ನೋಡ್ಕೋಬಹುದಿತ್ತು. ನಿಮ್ಗೇನು ಅಷ್ಟೊಂದು ಕೆಲಸ ಏನು ಇರ್ತಿರಲ್ಲ ಕೋಳಿ ಸಾಕೋದೇನು. ಅಲ್ಲಂದ್ರೆ ರಾತ್ರಿ ಹೊತ್ತು ಕಾಯ್ಕೊಂಡು ಇರ್ಬೇಕು. ಅಲ್ಲಿ ಇರೋದಿದ್ದಿದ್ರೆ ಬೇಕಾದ್ರೆ ನೀವು ಸಾಕ್ಬಹುದಿತ್ತು ಪಾಪ. ನಾನು ಹಂಗಂತಾನೆ ಹೇಳ್ದೆ ಕಣೋ ನಮ್ಮ ಅಜ್ಜಿಗೆ, ನಮ್ಮ ಹುಡುಗಂಗೆ, ಕುಮಾರಣ್ಣಂಗೆ ಎಲ್ಲಾರ್ಗು ಹಂಗಂತಾನೆ ಹೇಳ್ದೆ. ಅದೇನ್ ಕೆಲಸ ಮಾಡೋದು ಏನು ಇಲ್ಲ ಅಲ್ಲಿ. ಇನ್ನೇನ್ ಕೋಳಿ ತಗೊಂಡೋಗ್ಬಿಟ್ಟು ಮೆಸ್ಸಲ್ಲಿ ಹಾಕ್ತಿವಿ. ಅವು ತಿಟಿಗವು ಮೇವ್ ಗೀವ್ ಹಾಕಿರೆ ಮೇವ್ ತಿನ್ಕೊಂಡು ಆರಾಮಾಗಿ ಅವು ತಿಟಿಗವು ಇರ್ತವೆ ನೆರಳ ಕುತ್ಕೊಂಡು ಆರಾಮಾಗಿ. ಇನ್ನೇನ್ ಕೆಲಸ ಆಯ್ತಂತ ಹಿಂಗ ಆಡ್ತಿದ್ದೀರಾ ಅಂತ ನಾನು ಹೇಳ್ದೆ. ಮೊಟ್ಟೆ ಎಲ್ಲ ಇಡ್ತವೆ, ಮೊಟ್ಟೆ ಒಂದ್ ಸ್ವಲ್ಪ ಆಯ್ಕೊಂಬಂದು ಇಟ್ಕೊಂಡು ದುಡ್ಡಿಗೆ ಕೊಡೋರು ದುಡ್ಡು ಕೊಡ್ಬೋದು, ಕಾವಿ ಕೂರಿಸುವ ಕೋಳಿಗಳಿಗೆ ಕಾವು ಕೂರಿಸ್ ಕೊಡಬಹುದು ಅಂತ ಎಲ್ಲ ಕೊಡ್ಸಿ ಮರಿನೂ ತಗಸ್ಬಹುದು ಅಂತ ಎಲ್ಲ ಹೇಳ್ದೆ ನಾನು. ಅಂದ್ರೆ ರಾತ್ರಿ ಹೊತ್ತು ಅಲ್ಲೇ ಇರ್ಬೇಕು ನೋಡು. ಹಂಗಾಗಿ ನಮ್ಮ ಅಜ್ಜಿ ಬೈದ್ಬಿಡ್ತು. ಕಾಯಿಲೆ ಪಾಯಿಲೆ ಆಗಿದೆಯಾ, BP ಐತೆ, ಹೆಚ್ಚು ಕಮ್ಮಿ ರಾತ್ರಿ ಹೊತ್ತು ಒಬ್ನೇ ಅಲ್ಲಿ ತೋಟದಲ್ಲಿ ಮಲಗಿರ್ತೀಯ, ಹೆಚ್ಚು ಕಮ್ಮಿ ಏನಾರು ಆದ್ರೆ ಅಲ್ಲಿ ಏನಾಗಿದೆಯಾ ಎತ್ತಾಗಿದೆಯಾ ಅಂತ ನೋಡೋರು ಇರಲ್ಲ, ಏನಿಲ್ಲ. ಕೋಳಿಗಳು ಸಾಕೊಂಡು ಅಲ್ಲಿ ಮಲಗ್ತೀಯ ನೀನು, ಸುಮ್ಮಗ್ ಬಾ ನೀನಂತ ಬೈದ್ಬಿಟ್ಲು ನಮ್ಮ ಅಜ್ಜಿ. ಅದಕ್ಕತ್ಲಾಗಿ ನನಗೂ ಬೇರೆ ವಯಸ್ಸಾಯ್ತು ನೋಡ್ಲ ಪಾಪ. ಆಗಲ್ಲ ಇತ್ತೀಚೆಗೆ ಯಾಕ. ರಾತ್ರಿ ಹೊತ್ತು ಸುಮ್ನೆ ನಾನಲ್ಲಿ ತೋಟದಲ್ಲಿ ಇರೋದು. ಇವ್ರು ನನ್ಗೇನು ಭಯ ಇಲ್ಲ ಮಲಗೋದಕ್ಕೆ ನೋಡ್ಕೊಳೋದಕ್ಕೆ. ಏನಂದ್ರೆ ವಯಸ್ಸಾದ್ಮೇಲೆ ಒಬ್ಬೊಬ್ರು ರಾತ್ರಿ ಹೊತ್ತು ಎಲ್ಲೂ ಹೋಗ್ಬಾರ್ದು. ಯಾವ ಟೈಮಿಗೆ ಏನಾಗುತ್ತೋ ಯಾರಿಗ್ ಗೊತ್ತಪ್ಪ, ಆ ಭಗವಂತಂಗೆ ಹೆಂಗ್ ಗೊತ್ತು. ಇವ್ರಿಗೂ ದಿಗ್ಲಾಗಂಗ ಆಗ್ತಿರುತ್ತೆ. ಅವಜ್ಜ ಹೋಗ್ಬಿಟ್ಟು ಅಲ್ಲೇನೆ ತೋಟದಲ್ಲಿ ಮಲ್ಕೊಳುತ್ತೆ, ಏನೋ ಎತ್ತಾನೋ ಬೆಳಗ್ಗೆದ್ದು ಬರೋವರೆಗೂ ಅವ್ರಿಗೂ ಭಯ ಆಗ್ತಿರುತ್ತೆ. ಹಂಗಾಗಿ ಅತ್ಲಾಗಿ ಏನು ಬೇಡ, ಮನ್ಷಂಗ್ ದುರಾಸೆ ಮಾಡ್ಕೊಳೋದು ಕುತ್ಕೊಳ್ಳೋದು ಬೇಡ. ಎಷ್ಟಾಯ್ತು ಅಷ್ಟಲ್ಲೇನೆ ಮಾಡ್ಕೊಂಡು ಹೋಗೋಣಂತ ನಾನು ಸುಮ್ನಾಗ್ಬಿಟ್ಟೆ ಕಡ್ಲ ಪಾಪ. ಇರ್ಲಿ ಬಿಡ್ರಂಗಜ, ಏನು ಮಾಡಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ನೀನು ಮಾಡ್ತಿದ್ಯಾ ಕಣ್ ಹೇಳು. ಹೆಂಗ ಬಿಲ್ಡಿಂಗ್ ಮನೇನು ಕಟ್ಟಿಸಿದ್ಯಲ್ಲಪ್ಪ, ಒಳ್ಳೆ ಬಿಗ್ಗಿಯಾಗಿರೋದೆ ಮನೆ ಕಟ್ಟಿಸಿದ್ಯಾ ಅಲ್ಲ ಕಣ್ರಂಗಜ. ಮೋಲ್ಡಿಂಗ್ ಆಯ್ತು, ಏನು ಇನ್ನೊಂದು ಅಪ್ಟಿಯರ್ಗೂ ಮೋಲ್ಡಿಂಗಾ, ಏನೋ ಒಂದೇ ಮೋಲ್ಡಿಂಗ್ ಸಾಕಾ? ಏನ್ ಮೇಲ್ಗಡೆ ಶೀಟ್ ಗೀಟ್ ಹಾಕಿಸ್ತೀಯೋ ಏನೋ ಅದನ್ನೊಂದು ಮೋಲ್ಡಿಂಗ್ ಮಾಡಿಸ್ತಿದೀಯೋ? ಕಣ್ಲೇ ಪಾಪ, ಅದಕ್ಕೂ ಮೋಲ್ಡಿಂಗ್ ಮಾಡ್ಸೋಣಂತ ನಾನು ಅತ್ಲಾಗೆ ಮೇಲ್ಗಡೆ ಮನೆಗೆ ಶೀಟ್ ಹಾಕಿಸ್ಬಿಡೋಣ ಸಾಕು ಅಂತ ನಾನು ಸುಮ್ನಾಗಿದ್ದೆ. ಇವನು ನಮ್ಮ ಹುಡುಗಿದಾನಲ್ಲ ಕುಮಾರಣ್ಣ, ಇವ್ನು ರಮೇಶಪ್ಪ, ಇಬ್ರಾಳುನು ದುಡ್ಡು ಕೊಡೋರು ನಾವು ಕೊಡ್ತೀವಪ್ಪ, ನಿನ್ಗೇನು ತೊಂದ್ರೆ, ಮೋಲ್ಡಿಂಗ್ ಹಾಕಿಸ್ಬಿಡು, ಸುಮ್ಕೆ ಮೋಲ್ಡಿಂಗ್ ಮಾಡಿಸ್ಬಿಡೋಣ ಮೇಲ್ಗಡೆ ಮನೆನು. ಅದೆಂತದ ಡೂಪ್ಲೆಕ್ಸ್ಗೂ 3ಪ್ಲೆಕ್ಸ್ ಅಂತ ಏನು ಹೇಳಿರಪ್ಪ, ನನಗೇನು ಗೊತ್ತಾಗ್ಲಿಲ್ಲ. ಅಂತ ಮನೆ ಕಟ್ಸೋಣ ಸುಮ್ಕಿರು ಅಂತ ಅವರು ಆ ಗಾರೆದವ್ರಿಗೆ ಕೆಲಸ ಮಾಡೋರ್ಗೆ ಹೇಳಿರು. ಸರಿ ಕಣ್ರಣ್ಣ ಆಯ್ತು, ಹಂಗೆ ಮಾಡೋಣಂತೆ ತಾಳ್ರಿ ಅಂತ ಮೇಲ್ಗಡೆನು ಕಟ್ತಿದಾರೆ. ಇನ್ನೇನು ಅದಕ್ಕೂ ಇನ್ನೇನು ಮೋಲ್ಡಿಂಗ್ ಎಲ್ಲ ಶುರು ಮಾಡ್ಕೋಬೇಕು. ಅದೆಂತದ ಸೆಂಟ್ರಿಂಗು ಅವೆಲ್ಲ ಹಾಕ್ತಿದ್ದಾರೆ. ಅವೆಲ್ಲ ರೆಡಿ ಮಾಡಾದ್ಮೇಲೆ ಮೇಲ್ಗಡೆದಕ್ಕೂ ಮೋಲ್ಡಿಂಗ್ ಇದೆ ಇನ್ನೇನು. ಬಿಡ್ರಂಗಜ್ಜ, ಹೆಂಗ ನೀನು ಇಷ್ಟ ದಿವಸ ಕಷ್ಟಪಟ್ಟಿದ್ದಕ್ಕೂ ಭಗವಂತ ಒಳ್ಳೆನೇನೆ ಮಕ್ಳನ್ನು ಕೊಟ್ಟ, ಒಳ್ಳೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲದನ್ನು ಕೊಟ್ಟಿದ್ದಾನೆ. ಮೊಮ್ಮಕ್ಳಲ್ಲೂ ಎಲ್ಲಾದ್ರಲ್ಲೂ, ಸೊಸೆದ್ರಲ್ಲೂ, ಮಕ್ಳಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿ ಇದೆಯಾ ನೋಡು. ಬಿಗ್ಗಿಯಾಗಿರೋದೆ ಮನೆ ಕಟ್ಟಿಸಿದ್ಯಾ. ನಮ್ಮೂರಲ್ಲೇನೆ ಯಾರು ಇಂಥ ಮನೆ ಕಟ್ಟಿಸ್ತಿಲ್ಲ, ಅಂತ ಮನೆ ಕಟ್ಟಿಸಿದ್ಯಪ್ಪ. ಈ ಪಾಟಿ ದುಡ್ಡು ದುಡ್ಕೊಂಬಂದ್ರು ಕೊಟ್ರು ನಿನಗೆ, ಮಕ್ಳುಗಳು ಇಬ್ರಾಳನು ದುಡ್ಡು ಕೊಟ್ಟು ತಗೊಂಬಂದ್ ಕೊಟ್ರು ನೀನು ಒಂದ್ ಗಳಿಗೆ ಮಂತಾವ್ ಕೂತ್ಕೊಳಲ್ಲ, ಹಂಗ್ ಕಷ್ಟ ಪಡ್ತಿರ್ತೀಯ ನೋಡಿ. ಇವತ್ತು ಹಬ್ಬ ಐತೆ, ಅಲ್ಲೇ ಊಟ ಮಾಡ್ದಂಗೆ ನೀನು ಅಲ್ಲೇ ಕುರಿ ಮರಿಗಳನ್ನ ಬಿಟ್ಕೊಂಬರಕ್ ಹೋಗ್ತಿದ್ಯಾ. ನಿನ್ನ ನೋಡ್ ಕಲಿಬೇಕು ನಾವು ಕೆಲಸ ಮಾಡೋರು, ಎಷ್ಟು ಕಷ್ಟ ಪಡೋದು, ಹೆಂಗೆ ಕೆಲಸ ಮಾಡ್ಬೇಕು ಅಂತ ನಿನ್ನ ನೋಡ್ ಕಲಿಬೇಕು. ನಾವು ಹಬ್ಬನೋ ಜಾತ್ರೆನೇ ಇತ್ತಂದ್ರೆ
ಎಲ್ಲೋ ಒಂಥವ ನೆಂಟ್ರ ಮನೆಗೆ ಏನಾರ ಬಾಡೂಟ ಏನಾರ ಬೀಗ್ರೂಟನೋ ಎಲ್ಲ ಹೋಗೋದಿದ್ರೆ ಥೋ ಈ ಹಸ್ಗಳ್ನ ಯಾಕೆ ಕಟ್ಕೊಂಡೋ ಏನೋ ಈ ಕುರಿಗಳ್ನ ಯಾಕೆ ಕಟ್ಕೊಂಡೋ ಏನೋ ಎತ್ಲಾಗ ಹೋಗಕ್ಕಾಗಲ್ಲ ಏನಿಲ್ಲ ಅಂತ ಬೇಜಾರು ಮಾಡ್ಕೊಳ್ತೀವಿ. ಸುಮ್ಕೆ ಎತ್ಲಾಗ ಮಾರ್ಬಿಟ್ಟು ಆರಾಮಾಗಿ ಎಲ್ಲಾರ ಹೋಗಿ ತಿನ್ಕೊಂಡ್ ಬರ್ಬೋದಿತ್ತು ಹಂಗೆಲ್ಲ ಯೋಚನೆ ಮಾಡ್ತೀವಿ. ಆ ಈಗ ನೀನ್ ಕಷ್ಟ ಪಡ್ತಿರೋದ್ ನೋಡ್ಬಿಟ್ಟು ನಿನ್ನೊಂದ್ ನೋಡ್ ಕಲಿಬೇಕು ನಾವು. ಅಂದ್ರೆ ಪಾಪ ನಿನಗೆ ಸುಳ್ಳು ಯಾಕೆ ಹೇಳಕ್ ಹೋಗಣ, ನಾನು ಮೊದ್ಲಿಂದನೂ ಅಷ್ಟೇ ಕಂಡ ಪಾಪ. ಈ ಹಸುಗಳು ಕುರಿಗಳು ಎಲ್ಲಾನು ತೋಟ ಗದ್ದೆ ಹೊಲ ಇವೆಲ್ಲ ಮಾಡಿದ್ ಶುರು ಮಾಡಿದಾಗ್ಲಿಂದಾನು ಮೊದ್ಲೆಲ್ಲ ನಾನು ಕೂಲಿಗೆ ಹೋಗ್ತಿದ್ದೆ ಕಂಡ ಪಾಪ. ಕೂಲಿಗೆ ಹೋಗ್ತಿದ್ದೆ. ಆಮೇಕಿಂದ ಯಾವಾಗ ನಾನು ಈ ಕಡೆ ತೋಟದ ಕಡೆ ಎಲ್ಲ ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಇಡಕ್ ಶುರು ಮಾಡಿದೆ, ನೋಡ್ಕೊಳಕ್ ಶುರು ಮಾಡಿದೆ ನೋಡು, ಅವಾಗ್ಲಿಂದಾನು ಅಷ್ಟೇನೆ. ಜಾಸ್ತಿ ಮದ್ವೆಗಾಗ್ಲಿ ಒಂದ್ ಜಾತ್ರೆಗಾಗ್ಲಿ ಒಂದ್ ಹಬ್ಬಕ್ಕಾಗ್ಲಿ ಎಲ್ಲಾರ ನೆಂಟ್ರ ಮನೆಗೆ ಹೋಗೋದಾಗ್ಲಿ ಎಲ್ಲೂ ಹೋಗಲ್ಲ ಕಂಡ ಪಾಪ. ಎಲ್ಲಂದ್ರೆ ಎಲ್ಲೂ ಹೋಗಲ್ಲ. ಏನಂದ್ರೆ ನಮ್ಮ ಮನೆಯವ್ರಿಗೆಲ್ಲ ಕಳ್ಸ್ಕೊಡ್ತೀನಿ, ನಾನೇನ್ ಬೇಜಾರು ಮಾಡ್ಕೊಳಲ್ಲ ಪಾಪ, ಎಲ್ಲಾರ್ಗೂ ಕಳ್ಸ್ಕೊಡ್ತೀನಿ ಹೋಗ್ ಬರ್ರಿ ಅಂತ. ಏನಂದ್ರೆ ನಾನಂತೂ ಎಲ್ಲೂ ಹೋಗಲ್ ಕಂಡ ಪಾಪ. ಅಮ್ಮಮ್ಮ ಅಂದ್ರೆ ಹೋದ್ರೆ ನಾನು ಇನ್ನೇನು ನಮ್ಮ ಹೆಂಗಸ್ರು ಊರಿಗೆ ಹೋಗ್ತೀನಿ ಪಾಪ. ನಮ್ಮ ಬಾಮೈದುಗಳು ಜಾತ್ರೆಗೆ ಅಂದ್ರೆ ಕರೀತಾರೆ. ನಾನ್ ಜಾತ್ರೆಗೆ ಹೋಗ್ಲಿಲ್ಲ ಅಂದ್ರೆ ಬಲು ಬೇಜಾರು ಮಾಡ್ಕೊಳ್ತಾರೆ. ಇವತ್ತು ಹೋಗ್ತೀನಿ, ಈ ಟೈಮಿಗೆ ಹೋದ್ರೆ ನಾಳೆ ಬೆಳಿಗ್ಗೆ ಇಟ್ಟತ್ತಿಗೆನೆ ಊಟ ಗೀಟ ಮಾಡ್ಕೊಂಡು ಎದ್ದು ಬಂದ್ಬಿಡ್ತೀನಿ ನಾನು. ಜಾಸ್ತಿ ಹೊತ್ತೇನು ಇರಕ್ ಹೋಗಲ್ಲ. ಅದ್ ಬಿಟ್ರೆ ನನ್ನ ಮಗಳೂರಿಗೆ ಒಂದ್ 2-3 ದಿವಸ ಹೋಗ್ತೀನಿ ಪಾಪ. ನಮ್ಮ ಅಮ್ಮನಿಗೆ ನೋಡಗಾದಾಗ ಹೋಗ್ಬಿಡ್ತೀನಿ ನಾನು. ಮನೆಯವ್ರಿಗೆ ಹೇಳ್ಬಿಡ್ತೀನಿ, ಕಳ್ಸ್ಕೊಟ್ಬಿಡ್ತಾರ ಅವ್ರು. ಸೀದಾ ಇಲ್ಲಿಂದ ಟ್ರೈನ್ ಹತ್ಬಿಟ್ರೆ, ತಿಪ್ಟೂರಿಂದ ಸೀದಾ ಟ್ರೈನ್ ಹತ್ಬಿಟ್ರೆ ಸೀದಾ ಶಿವಮೊಗ್ಗಕ್ಕೆ ಇಳಿದ್ ಬಿಡ್ತೀನಿ ಅಲ್ಲಿ. ನಮ್ಮ ಅಮ್ಮಣ್ಣಿ ಇಲ್ಲ ನಮ್ಮ ಅಳಿಯ ಇಬ್ರಾಳು ಅಲ್ಲಿ ಯಾರು ಒಬ್ರು ಬಂದ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಬಿಡ್ರಂಗ ಜಾಯಂಗ ನಿಮ್ಮ ಮೂವಾಡು ಮಕ್ಳುಗಳು, ಆ ಅಮ್ಮಣ್ಣಿನೂ ಅಷ್ಟೇನೆ, ಗೀತಮ್ಮನೂ ಅಷ್ಟೇನೆ, ನಿಮ್ ಹುಡ್ಗ ಕುಮಾರಣ್ಣ ರಮೇಶಪ್ಪ 3 ಜನನು ಒಳ್ಳೆ ಒಂದ್ ಲೆವೆಲಿಗೆ ಒಂದ್ ತಕ್ಕಂತೆ ಒಂದ್ ಜೀವನ ಮಾಡ್ತಿದಾರೆ. ಹೆಂಗ ಚೆನ್ನಾಗಿ 4 ಜನ ಒಳ್ಳೆ ರೀತಿಲಿ ಅನ್ಬೇಕು ಆ ರೀತಿ ಜೀವನ ಮಾಡ್ತಿದಾರೆ. ಅಲ್ಲ ಕಣ್ರಂಗಜ್ಜ, ನಿಮ್ ಅಳಿಯ ಏನ್ ಕೆಲ್ಸದಲ್ಲಿದ್ದಾನೆ, ಮಗಳು ಏನ್ ಕೆಲ್ಸದಲ್ಲಿದ್ದಾರೆ? ಗೀತಮ್ಮ ಏನ್ ಗಿಲ್ಸಕ್ ಹೋಗ್ತಾಳೋ ಏನೋ ಮಂತವ್ಲ ಇದ್ದಾಳ? ಕಡ್ಲ ಪಾಪ, ಮೊದ್ಲು ಏನ್ ಕೆಲ್ಸಕ್ಕೇನು ಹೋಗ್ತಿರಲ್ಲ, ಇವಾಗ ಕೆಲ್ಸ ಆಯ್ತು. ಅವಳು ಆ ಹುಡುಗಿಗೂ ಗವರ್ಮೆಂಟ್ ಕೆಲ್ಸ ಆಯ್ತು, ಯಾವ್ದೋ ಆಫೀಸಲ್ಲಿ ಅಂತೆ. ಅವಳದನು ಇಂಜಿನಿಯರಿಂಗ್ ಮುಗ್ದಿತ್ತಲ್ಲ, ಹಂಗಾಗಿ ಮೊದ್ಲು ಮದ್ವೆ ಆಗಕ್ಕಿಂತ ಮುಂಚೆ ಇನ್ನೇನು ಆಫೀಸಲ್ಲಿ ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ಲು. ಕಂಪ್ನಿಲಿ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಿದ್ಲು. ಆಮೇಲೆ ಮದ್ವೆ ಗೊತ್ತಾದ್ಮೇಲೆ ಇನ್ನೇನು ಕೆಲಸ ಬಿಡಿಸ್ಬಿಟ್ಟಿದ್ವಲ್ಲ ನಾವೇ. ಒಂದ್ 6 ತಿಂಗಳು ಎಲ್ಲೂ ಹೋಗಿರಲಿಲ್ಲ. ಮದ್ವೆ ಆದ್ಮೇಲೆ ಈ ಕಡೆ ಮಂತಾವಳ ಇದ್ದಲ್ಲ, ದಿನಾಲು ಗವರ್ಮೆಂಟ್ ಕೆಲ್ಸಕ್ಕೆಲ್ಲ ಓದ್ಕೊಂಡು 1 ವರ್ಷ 1.5 ವರ್ಷ 2 ವರ್ಷ ಚೆನ್ನಾಗಿ ಕುತ್ಕೊಂಡು ಓದಿದ್ಲು ಪಾಪ. ನಮ್ಮ ಅಳಿಯಾನು ಅಷ್ಟೇನೆ, ಏನೂ ಕಷ್ಟ ಕೊಡ್ಲಿಲ್ಲ. ಆ ಕೆಲಸ ಮಾಡು ಮನೆ ಕೆಲಸ ಮಾಡು ಅಂತ ಏನ್ ಹಿಂಸೆ ಕೊಡ್ಲಿಲ್ಲ ಪಾಪ. ಅವ್ರ ಅತ್ತೆ ಎಲ್ಲ ನೋಡ್ಕೊಂಡು ಹೆಂಗ ಓದ್ಕೊಂಡು ಹೆಂಗ ಕೆಲಸ ತಗೊಂಡ್ಲು ಕಣಪ್ಪ ನಮ್ಮ ಹುಡುಗಿದನು. ನಮ್ಮ ಅಳಿಗಿಂದೇನು ಮೊದ್ಲೇನೇನೆ ಅವನು ಗವರ್ಮೆಂಟ್ ಕೆಲ್ಸದಲ್ಲಿ ಇದ್ದ. ಅವನು ಹೈಸ್ಕೂಲ್ ಮೇಸ್ಟರ್ ಅಲ್ವೇನಲ್ಲ ಪಾಪ ಅವನು. ಹಂಗಾಗಿ ನಮ್ಮ ಹುಡುಗಿಗೂ ಏನೋ ಚೆನ್ನಾಗಿ ಓದ್ಕೊಂಡು ಕೆಲಸ ತಗೊಳ್ಳಿ ಅಂತ ಸಪೋರ್ಟ್ ಮಾಡ್ದ. ಹೆಂಗ ಇಬ್ರಾಳಗೂನು ಕೆಲ್ಸದಲ್ಲಿ ಇದಾರ ಕಣಪ್ಪ. ಹೆಂಗ ಭಗವಂತ ಹೆಂಗ ಇಬ್ರಾಳಗೂನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಸದ್ಯ. ದೇವ್ರ ದಯದಿಂದ ಹಂಗೆ ಇದ್ರೆ ಸಾಕು. ಉತ್ಮಾನೆ ಆಗೋಯ್ತು ಬಿಡ್ರಂಗ ಜೋ. ಹೆಂಗ ಭಗವಂತ ಹೆಂಗ ನೀನ್ ಕಷ್ಟಪಟ್ಟಿದ್ದಕ್ಕೆ ಭಗವಂತ ಒಳ್ಳೆ ಫಲಾನೆ ಕೊಟ್ಟಿದ್ದಾನೆ ಹೆಂಗ ಅಲ್ವಾ ಕಡ್ಲ ಪಾಪ. ನಮ್ಮ ಹುಡ್ಗಿ ನಮ್ಮ ಅಮ್ಮನಿಗೇನು ಓದಿಸುವಾಗೇನು ಅಷ್ಟೇನ್ ಕಷ್ಟ ಆಗ್ಲಿಲ್ಲ ನನ್ಗೆ. ಯಾಕಂದ್ರೆ ಅಮೇಕಮೇಕೆ ನಮ್ಮ ಹುಡ್ಗನು ಇವನ್ ಕುಮಾರಣ್ಣನು ದುಡಿಯಕ್ ಶುರು ಮಾಡ್ದ ನೋಡು, ಹಂಗಾಗಿ ಅಷ್ಟೇನ್ ಹಿಂಸೆ ಅನಿಸ್ಲಿಲ್ಲ. ಆ ಹುಡ್ಗಿಗೆ ಇಂಜಿನಿಯರಿಂಗ್ ಸೇರಿಸ್ಬೇಕಾದ್ರು ನೀನೇನು ಅಣ್ಣದ ಅವನು ನಮ್ ಕುಮಾರಣ್ಣ ನೀನೆಲ್ಲ ದುಡ್ಡು ಗಿಡ್ಡೆಲ್ಲ ಫೀಸ್ ಎಲ್ಲ ಕಟ್ಟಿದ್ದು, ಹಂಗಾಗಿ ಏನ್ ಹಿಂಸೆ ಮಾಡ್ಲಿಲ್ಲ. ಹಿಂಸೆನೂ ಏನ್ ಆಗ್ಲಿಲ್ಲ. ಏನಂದ್ರೆ ಇವನ್ಗೆ ನಮ್ನ ರಮೇಶಪ್ಪಂಗ್ ಓದಿಸ್ಬೇಕಾದ್ರೆ ಅಂತೂ ನನ್ಗಂತೂ ಬಲು ಕಷ್ಟ ಆಗೋಯ್ತು ಕಣ್ಣ ಪಾಪ. ಅವನು ಇಂಜಿನಿಯರಿಂಗ್ ಸೇರಿದ್ದ ನೋಡು, ಒಂದ್ ಸ್ವಲ್ಪ ಮಾರ್ಕ್ಸು ಕಡಿಮೆನೆ ತೆಗ್ದಿದ್ದ ಅವನು. ಆದ್ರೂ ಹಠ ಇಟ್ಕೊಂಡು ನಾನು ಇಂಜಿನಿಯರಿಂಗ್ ಓದ್ಲೇಬೇಕು ಅಂತ ಅವನು ಹಠ ಇಟ್ಕೊಂಡು ಓದ್ದ. ಓದಿ ಹೆಂಗ ನಾನು ಈಗ ಮಗ ಓದ್ತಿದ್ದಾನಂದ್ಮೇಲೆ ಕಷ್ಟನೋ ಸುಖನೋ ಕೊಡೋದ್ ನನ್ ಕರ್ತವ್ಯ ಅಲ್ವೇನಪ್ಪ, ಓದ್ಸೋದು ನನ್ ಕರ್ತವ್ಯ. ಹಂಗಾಗಿ ಓದಿಸ್ದೆ. ಇದು ನಮ್ಮ ಅಮ್ಮಣ್ಣಿ ಇದ್ದಾಳಲ್ಲ, ಎಲ್ಲ ಗವರ್ಮೆಂಟ್ ಸೀಟೇ ತಗೊಂಡ್ಬಿಟ್ರು. ಚೆನ್ನಾಗಿ ಓದಿ ಮಾರ್ಕ್ಸ್ ಎಲ್ಲ ತೆಗ್ದು ಅದೆಂತದ ಪರೀಕ್ಷೆ ಎಲ್ಲ ಬರೆದ್ಬಿಟ್ಟು ಅಮ್ಮಣ್ಣಿ ಮಾತ್ರ ಫೀಸ್ ಎಲ್ಲ ಕಡಿಮೆನೆ ಆಯ್ತು. ಆ ಹುಡುಗಿದೇನು ಅಷ್ಟೇನ್ ಆಗ್ಲಿಲ್ಲ. ಇವ್ರು ರಮೇಶಪ್ಪಂದು ಮಾತ್ರ ಬಹಳ ಖರ್ಚಾಯ್ತು ನನ್ಗಂತೂ. ಆಮೇಲೆ ಆಮೇಲೆ ಒಂದ್ ಸ್ವಲ್ಪ ನಮ್ ಕುಮಾರಣ್ಣನೂ ಓದೋದೆಲ್ಲ ಬಿಟ್ಟು ಪಾಪ ಈ ಕಡೆ ಫ್ಯಾಕ್ಟ್ರಿ ಕೆಲಸ ಅದು ಇದು ಕೂಲಿಗೆ ಹೋಗೋದಕ್ಕೆ ಶುರು ಮಾಡ್ದ. ಯಾಕಂದ್ರೆ ನನ್ ಕಷ್ಟನೂ ಅವನ್ ಕೈಲಿ ನೋಡಕ್ ಆಗ್ಲಿಲ್ಲ. ಇವಾಗ್ಲಂಗಿದ್ದಿದ್ರೆ ಬಿಡ್ಲಾ ಪಾಪ, ಅದ್ರ ಕಥೆನೆ ಬೇರೆದಾಗ್ತಿತ್ತು, ಇನ್ನೂ ಚೆನ್ನಾಗಿ ಓದಿಸ್ತಿದ್ದೆ. ಏನಂದ್ರೆ ಅವಾಗ 3 ಹೊತ್ತು ನಮ್ಗೆ ತಿನ್ನೋದು ಊಟ ತಿನ್ನೋದು ಕಷ್ಟ ಆಗ್ಬಿಟ್ಟಿತ್ತು ಕಣ್ಣ ಪಾಪ. ನೀನು ಚಿಕ್ಕವನಿದ್ದೆ ಅನ್ಸುತ್ತೆ, ಅವಾಗೆಲ್ಲ ನೋಡಿದ್ಯಾ ನಮ್ ಕಷ್ಟ ಏನಂತ. ಕೂಲಿ ಅವತ್ತು ಕೂಲಿಗೆ ಹೋಗ್ಬೇಕು, ಇವತ್ ಸಂಜೆ ನಾನು ಏನಾರು ತಗೊಂಬಂದ್ ಹಾಕ್ಬೇಕು ನಮ್ಮ ಪಾಪ ನಿಮ್ ಗೌರಜ್ಜಿ ಹಿಟ್ಟು ಬೇಯಿಸಿ ಹಾಕ್ಬೇಕು ಅಂತ ಪರಿಸ್ಥಿತಿ ಇತ್ತು ಅವತ್ತಿನ ಕಾಲದ್ದು ನಮ್ದು. ಇವಾಗ ಒಂದ್ ಸ್ವಲ್ಪ ಉತ್ತಮ ಆಗಿದೀವಿ.
ಹ್ಮ್ ಅಷ್ಟೇ ಕಣ್ಲ ಪಾಪ. ಏನಂದ್ರೆ ನಾನು ಹಳೇದೆಲ್ಲ ಯಾವತ್ತೂ ಮರಿಯಲ್ಲ ಕಣ್ಲ ಪಾಪ. ಅವಾಗ ಅವಾಗ ನೆನೆಸ್ಕೊಂತಿರ್ತೀನಿ. ಮನುಷ್ಯ ಯಾವತ್ತಾನ ಇರ್ಲಿ, ಒಂದ್ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಬೆಳವಣಿಗೆ ಆದ ತಕ್ಷಣ ಹಳೇದೆಲ್ಲ ಮರಿಬಾರ್ದು. ಹಳೆಯ ಕಾಲದಲ್ಲೆಲ್ಲ ಮೊದ್ಲೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಏನು ಎತ್ತ ಎಲ್ಲ ಅವೆಲ್ಲ ನೆನ್ಪು ಮಾಡ್ಕೊಂತಿರ್ಬೇಕು. ಅವಾಗ್ಲೇದೇನೆ ಇನ್ನೂ ಕೆಲಸ ಮಾಡ್ಬೇಕು, ಇನ್ನು ಬುದ್ಧಿ ಕಲಿತೀವಿ ನಾವು, ಅಲ್ವಾ? ಅದು ನಿಜ ಕಣ್ ಬಿಡ್ರಂಗಜ್ಜ. ನೀನ್ ಮಾತ್ರ ಬಲು ಕಷ್ಟಪಟ್ಟಿದೀಯ ಪಾಪ. ಬಿಡು, ಹೆಂಗ ಒಳ್ಳೇದಾಗ್ಲಿ. ಹಳೇದೆಲ್ಲ ಇನ್ನೇನು ನೆನಪು ಮಾಡ್ಕೊಳ್ತೀಯ. ತೋಟಕ್ಕ ಹೋಗ್ತಿದ್ಯಾ, ಅಲ್ಲ ಬಂದು 1/4 ಗಂಟೆ ಮೇಲಾಯ್ತು, ನನ್ ತಾವಳೆ ನಿನ್ಕೊಂಡ್ ಮಾತಾಡ್ತಿದೀಯಾ. ಹೋಗು, ಒತ್ತಾಯ್ತು. ಮತ್ತೆ ಗೌರಜ್ಜಿ ಬೈದ್ಗಿದ್ದಾತು, ಮತ್ತೆ ಮನೇಲೆಲ್ಲ ಊಟ ಮಾಡಕ್ಕೆ ಕಾಯ್ಕೊಂಡ್ ಕುಂತಿರ್ತಾರ ಏನ. ಕಳ್ಳೆ ಪಾಪ ನೋಡು, ನಾನು ಮರ್ತೆ ಬಿಟ್ಟೆ ಕಣ್ಲೆ ಪಾಪ. ಅರ್ಜೆಂಟ್ ಆಗಿ ಹೋಗ್ಬೇಕು ಕಣೋ. ಹೋಗಿ ಕುರಿ ಮರಿಗಳ್ನೆಲ್ಲ ಬಿಟ್ಕೊಂಡ್ ಬಂದು ಬೇಗ ಒಂದ್ ಸ್ವಲ್ಪ ಮಂತವ. ಇನ್ನೇನು ಪೂಜೆ ಎಲ್ಲ ಆಗೈತೆ, ದೇವ್ರ ಪೂಜೆ ಎಲ್ಲ ಆಯ್ತು ಅಲ್ವದರ ಪಾಪ. ನೀನು ದೇವಸ್ಥಾನ ಹತ್ರ ಹೋಗೋದ್ ಬಿಟ್ಟು ಇಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡ್ತಿದ್ಯಲ್ಲ ಪಾಪ. ಹೋಗ ದೇವಸ್ಥಾನ ಹತ್ರ. ಗಜ ಹೋಗ್ಬೇಕು. ಇನ್ನೇನು ಎಲ್ಲ ಮುಗಿತಲ್ಲ, ಇನ್ನೇನು ಕೆಲಸ ಎಲ್ಲ ಮುಗಿತಲ್ಲ. ದೇವಸ್ಥಾನ ಹತ್ರನು ಪೂಜೆ ಗೀಜೆ ಎಲ್ಲ ಮುಗಿತಲ್ಲ. ಇನ್ನೇನು ನಾನು ಎಲ್ಲ ಮುಗಿಸಿ ಇನ್ನೇನು ನಮ್ದು ಹಸ್ಗಳಿಗೆಲ್ಲ ಪೂಜೆ ಎಲ್ಲ ಮಾಡ್ಬೇಕು. ಎಲ್ಲ ರೆಡಿ ಮಾಡಿ ಒಂದ್ ಸ್ವಲ್ಪ ತೋಟದ ಕಡೆ ಹಿಂಗೆ ತಿರ್ಗಾಡ್ಕೊಂಡ್ ಬರೋದಂತ ಹೋಗಿದ್ದೆ ಅಷ್ಟೇ. ಅಲ್ಲ ಕಣ್ರಂಗಜ್ಜ, ನೀವು ಹಸ್ಗಳಿಗೆಲ್ಲ ಪೂಜೆ ಮಾಡಿ ಮುಗೀತಾ? ಎಲ್ಲ ಆಯ್ತಾ? ಇಲ್ಲ ಪಾಪ, ನಾವು ಮಾಡ್ಬಿಟ್ಟು ಕಣಪ್ಪ. ಒಂದ್ ಅರ್ಧ ಗಂಟೆ ಹಿಂದೆ ಎಲ್ಲ ಪೂಜೆ ಗೀಜೆ ಎಲ್ಲ ರೆಡಿ ಮಾಡ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮೊಮ್ಮಗನ್ ಕತೆ ಏನ್ ಹೇಳ್ತೀಯಪ್ಪ. ಅವನು ಬೆಳಗಿಂದ ನಾನು ಆಟ ಮಾಡ್ಕೊಂಡು ಅಳ್ತಾ ಕೂತ್ಕೊಂಡು ಹಸ್ಗಳಿಗೆ ಬಣ್ಣ ಹಚ್ಬೇಕು, ಕೊಂಬುಗಳಿಗೆ ಬಣ್ಣ ಮಿಂಚು, ಅದೆಂತದ್ದು ಗೊಂಸ್ಲು ಎಲ್ಲ ಹಾಕ್ಬೇಕು, ಎಲ್ಲ ಟೇಪ್ ಎಲ್ಲ ಹಚ್ಬೇಕಂತ ಎಲ್ಲ ರೆಡಿ ಮಾಡ್ಬಿಟ್ಟು ಬೆಳಿಗ್ಗೆಯಿಂದ ಮೈಯೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿ. ಅಯ್ಯೋ 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 ಅಯ್ಯೋ, ಅವನ್ಗೊಂಥರ ಇವತ್ತು ಜಾತ್ರೆ ಜಾತ್ರೆ ಮಾಡಾಕ್ತಾ ಇವತ್ತು. ಅಷ್ಟೊಂದು ಖುಷಿ ಅವನಿಗೆ. ಅವನ್ಗೆ ಹಸ್ಗಳು ಅಂದ್ರೆ ಹಸ್ಗಳು ಕುರಿಗಳು ಮೇವು ಎಲ್ಲ ಅಂದ್ರೆ ನನ್ಕಿಂತ ಒಂದ್ ಹೆಜ್ಜೆ ಜಾಸ್ತಿನೇ ಅವನಿಗೆ ಖುಷಿ. ಜಾನುವಾರುಗಳು ಅಂದ್ರೆ ಅಷ್ಟು ಖುಷಿ ಮಾತ್ರ. ಹೆಂಗ ಪೂಜೆ ಗೀಜೆ ಎಲ್ಲ ಮುಗೀತು, ಅದಕ್ಕೆ ಹೋಗ್ತಿದೀನಿ ತೋಟದ ಕಡೆ. ಅಲ್ಲ ಕಣ್ರ ಗಜ, ಇದೊಳ್ಳೆ ಚೆನ್ನಾಗ್ ಮಾತಾಡ್ತೀಯಪ್ಪ. ಇವಾಗ ನಿನ್ ಮೊಮ್ಮಗ ಅಂದ್ಮೇಲೆ ನಿನ್ ತಾವ್ಲ ಇದಾನಂದ್ರೆ ನಿನ್ ಬುದ್ಧಿನ ಕಲಿತಂತಾನೆ. ಈಗ ನೀನ್ ಯಾವ ರೀತಿ ಒಳ್ಳೆ ರೀತಿಲಿ ಇದೆಯೋ, ಹೆಂಗ್ ಕಷ್ಟ ಪಡ್ತೀಯೋ, ಹೆಂಗ್ ಕೆಲಸ ಮಾಡ್ತೀಯೋ, ಹಂಗೆ ನಿನ್ ಮೊಮ್ಮಗನು ಕಲಿತಾನೆ ಅಲ್ವಾ? ನಾವು ನಮ್ಮ ಮಕ್ಳುಗಳಿಗೆ ಏನ್ ಕಲಿಸ್ತೀವೋ ಹಂಗೆ ಅವರು ಕಲಿತಾರೆ. ನಿಜ ಅಲ್ವೇನ್ ರಂಗಜ್ಜ? ನಿಜ ಕಣ್ ಬಿಡ್ಲಾ ಪಾಪ. ಪಾಪ ಗೊತ್ತಾಯ್ತು ಕಣ್ಲೆ, ಹೋಗ್ ಬರೋನೇನೋ ನಾನು. ಸರಿ ಕಣ್ರಂಗಜ್ಜ, ಆಯ್ತು, ಹೋಗ್ ಬಂಗಾರೆ. ನಮ್ ಪಾಪ ಬಂದ. ಪಾಪ ಎಲ್ಲೋಗಿದ್ದಲ್ಲ ನೀನು? ಅಲ್ಲ ಕಳ್ಳ, ಮಂತವ ಹಸ್ಗಳಿಗೆಲ್ಲ ಪೂಜೆ ಎಲ್ಲ ಮುಗ್ಸಾದ್ಮೇಲೆ ನೀನು ನಿಮ್ಮ ಅಜ್ಜಿ ಹಬ್ಬದೂಟ ಮಾಡೈತೆ, ಊಟ ಮಾಡ್ದಲೆ ನೀನು ಅಡಿಗೆ ಎಲ್ಲ ಮಾಡೈತೆ. ಪಾಯಸ, ಬೋಂಡ, ಹಪ್ಳ, ಪಲ್ಯ, ಕೋಸಂಬರಿ ಎಲ್ಲಾನು ಮಾಡೈತ್ ಕಣೋ. ನೀನು ಮಂತವ ಊಟ ಮಾಡ್ದಲೆ ನೀನು ಎಲ್ಲೋಗಿದ್ದಲ್ಲ? ನಿಮ್ಮ ಅಜ್ಜಿ ಅವಾಗ್ಲಿ ನಾನು ಹುಡುಕಿ ಹುಡುಕಿ ಸಾಕಾಯ್ತು ಕಣಲೇ ಪಾಪ. ನೀನು ಆಸಾಮಿ ಎಲ್ಲೋಗಿದ್ದಲ್ಲ ನೀನು? ಮಂತ ಹೋದ್ರೆ ಏನಿಲ್ಲ, ನಿಮ್ಮ ಅಜ್ಜಿ ಏರಿಕ್ ಬಿಡುತ್ತಿವಾಗ ಊಟ ಮಾಡ್ದಂಗ. ಹುಡುಗ ಬೆಳಗಿಂದ ಹಸ್ಗಳಿಗೆ ಅಲ್ಲಿ ಇಲ್ಲಿ ಹಸ್ಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಮೈಯೆಲ್ಲ ತೊಳೆದು ಹಸ್ಗಳಿಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ತಿರ್ಗಾಡಿದ್ದು. ಇವಾಗ ನೋಡಿದ್ರೆ ಊಟ ಮಾಡ್ದಂಗೆ ಎಲ್ಲ ಹೋಗ್ಬಿಟ್ಟನಲ್ಲ ಅಂತ ನಿಮ್ಮ ಅಜ್ಜಿ ಕೋಪ ಮಾಡ್ಕೊಂಡು ತಿತ್ತುಕೊಂಡು ಊಟ ಮಾಡಿಲ್ಲ ಅಂತೂ. ಒಡಗು ಮಂತ ಹೋಗ್ಬಿಟ್ಟು ಊಟ ಮಾಡ್ಕೊಂಬ ಹೋಗು. ನಾನು ಊಟ ಮಾಡ್ತೀನಿ, ನಾನು ಊಟ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಲ್ಲ ಕಣ್ತಾತ, ನೀನೆಲ್ಲ ಹೋಗ್ತಿರಂಗಿದ್ಯಾ? ಎಲ್ ತಾತ ಹೋಗ್ತಿರೋದು ಇವಾಗ? ಬಾ ನೀನು ಜೊತೆಲೆ ಹೋಗ್ಬಿಟ್ಟು ಇಬ್ರಾಳು ಊಟ ಮಾಡೋಣ. ಈ ತಾತ ಎಲ್ಲ ಹೋಗುತ್ತಂತೆ, ನಾನು ಊಟ ಮಾಡಕ್ ಹೋಗ್ಬೇಕಂತೆ. ಅಲ್ಲ ಕಣ್ತಾತ, ನೀನು ಊಟ ಮಾಡದ ನೀನು? ಇಲ್ಲ ಕಣ್ಲ ಪಾಪ ಲೇ, ತಲಾಟೆ ಮಾಡ್ಬೇಡ, ಹೋಗು. ಹೋಗಿ ಮೊದ್ಲು ಊಟ ಮಾಡಿ ಹೋಗು. ನಾನಿನ್ನು ಊಟ ಮಾಡಿಲ್ಲ ಏನಿಲ್ಲ, ನನ್ಗೊಂದ್ ಸ್ವಲ್ಪ ಕೆಲ್ಸ ಐತೆ. ತೋಟದತ್ರ ಬೇರೆ ಹೋಗ್ತಿದೀನಿ. ತೋಟದತ್ರ ಹೋಗ್ಬಿಟ್ಟು ಆ ಕುರಿ ಮರಿಗಳು ಅಲ್ಲೇ ಇದಾವ್ ಕಣ್ಲೇ ಪಾಪ, ತೋಟದತ್ರನೇ. ಅವುಗಳನ್ನ ಎಲ್ಲ ಬಿಡ್ಕೊಂಬಂದ್ಬಿಟ್ಟು ಒಂದ್ ಸ್ವಲ್ಪ ಮೇವ್ಗಿ ಇಲ್ಲ ಹಂಗೆ ಕುಯ್ಕೊಂಬರ್ತೀನಿ. ಮೇವೆಲ್ಲ ಕುಯ್ಕೊಂಡು ಕುರಿ ಮರಿಗಳೆಲ್ಲ ಬಿಡ್ಕೊಂಬಂದು ಆಮೇಕಿಂದ ಬೇಕಾದ್ರೆ ನಾನು ಸಂಜೆ ಕಡೆಯಿಂದ ಊಟ ಮಾಡ್ತೀನಿ. ನೀನ್ ಹೋಗಪ್ಪ, ಹೋಗಿ ಊಟ ಮಾಡ್ಬಿಡೋಗು. ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಏನೇನು ಮಾಡೈತಲ್ಲ ನಿಮ್ಮ ಅಜ್ಜಿ, ಆ ಬೋಂಡ ಹಪ್ಳ ಅವೆಲ್ಲ ಅದಾರು ತಿನ್ ಹೋಗ್ಲ. ಬೆಳಿಗ್ಗೆ ಒಂದ್ ಈಟೆ ಇಟ್ಟು ಚಿತ್ರಾನ್ನ ಏನೋ ತಿಂದಿತ್ ಕಣಪ್ಪ ನೀನ್ ಹುಡುಗ. ಏನು ತಿಂದಂಗ ಹಿಂಗೆ ಊರ್ ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟು ನೀನ್ ಆಟ ಆಡ್ತಿದ್ರೆ ಸರಿ ಆಗುತ್ತೆ ಇಲ್ಲ ಪಾಪ. ಒಡಗು, ಊಟ ಮಾಡಿ ಒಡಗು. ಇಲ್ಲ ಕಣ್ ಹೋಗ್ತಾತ, ನಾನು ಮಾತ್ರ ಊಟ ಮಾಡೋದು, ಈ ತಾತ ಮಾತ್ರ ತೋಟದ ಹತ್ರ ಹೋಗೋದಂತೆ. ಇವಾಗ ಒಂದ್ ಕೆಲಸ ಮಾಡೋದು ನಡಿ, ನಾನು ನಿನ್ ಜೊತೆ ಬರ್ತೀನಿ. ನೀನು ಒಬ್ನೇ ಹೋಗ್ತಿದ್ಯಾ? ನಡಿತಾತವ್. ಅಮ್ಮ ಏನು ಅಜ್ಜಿ ಏನು ಭಯಲ್ಲ, ನಡಿ. ನಾನು ಹೇಳ್ತೀನಿ. ತಾತ ಒಬ್ನೇ ಹೋಗ್ತಿದ್ರು ಕಣಜಿ, ಅದಕ್ಕೆ ನಾನ್ ತಾತನ್ ಜೊತೆ ಹೋದೆ ಅಷ್ಟೇ ಅಂತ ಹೇಳ್ತೀನಿ ಕಣ್. ನಡಿತಾತವ್. ನೀನ್ ಒಬ್ಬಿಗೆ ಕಳ್ಸಿದ್ರೆ ಸರಿ ಆಗಲ್ಲ. ಹೇಳಲೇ ಪಾಪ, ಸುಮ್ಮಕ್ ನಡಿಲ. ಅಲ್ವದಲ್ಲ ಪಾಪ, ನೀನು ನನ್ ಜೊತೆ ಅಲ್ಲಿ ತೋಟದ ಹತ್ರನು ಬರೋದು ಬೇಡ, ಏನು ಬೇಡ. ಹೊಟ್ಟೆ ಹಸ್ಕೊಂಡು ನೀನ್ ತೋಟದ ಹತ್ರ ಬರ್ತೀಯ, ನಡಿಯೋ ಬೇಡವು. ಅಲ್ಲಿ ತೋಟದ ಹತ್ರ ವಿಪರೀತ ಸೊಳ್ಳೆಗಳು ಆಗ್ಬಿಟ್ಟಾವ್ ಕಣ್ಲ ಪಾಪ. ಇವಾಗಂತೂ ನೆನ್ನೆ ಮೊನ್ನೆ ಎಲ್ಲ ನರ್ಸ್ಗಳು ಎಲ್ಲಾರು ಬಂದ್ಬಿಟ್ಟು ಮಂತವೆಲ್ಲ ಹೇಳೋಗಿದ್ದಾರೆ. ಸೊಳ್ಳೆಗಳು ಜಾಸ್ತಿ ಈ ಟೈಮಲ್ಲಿ, ಮಳೆಗಾಲದಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತವೆ.
ಅದೆಂತೆಂತದ ಕಾಯಿಲೆಗಳು, ಆ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಇವೆಲ್ಲ ಕಾಯಿಲೆಗಳು ಈ ಸೊಳ್ಳೆ ಕಚ್ಚೋದ್ರಿಂದ ಅಂತೆ ಬರೋದು. ಹಂಗಾಗಿ ಎಲ್ಲಾರು ಹೊರಗಡೆ ತೋಟದ ಕಡೆ ಮತ್ತೆ ಮನೆಯಿಂದ ಆಚೆ ಕಡೆ ಎಲ್ಲಾರು ಹೋಗ್ಬೇಕಾದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡು ಜಾಸ್ತಿ ಮನೇಲಿ ಸೊಳ್ಳೆ ಪರದೆ ಅವು ಎಲ್ಲ ಬಳಸ್ರಿ ಅಂತ ಬೇರೆ ಹೇಳೋಗಿದ್ದಾರೆ. ಸೊಳ್ಳೆ ಹತ್ರ ಕಚ್ಚಿಸ್ಕೋಬಾರ್ದು. ನೀನ್ ಇನ್ನು ಚಿಕ್ಕ ಹುಡುಗ, ಎಳೆ ಹುಡುಗ, ಬೇಡ ಕಣ್ ನಡಿಯಪ್ಪ. ಅಲ್ಲಿ ತೋಟದ ಹತ್ರ ಸೊಳ್ಳೆ ಗಿಳೆಲ್ಲ ಎಲ್ಲೂ ಬರಕ್ ಹೋಗ್ಬೇಡ. ನಡಿ ಮಂತಾವ್ ನಡಿ ಸಾಕು. ಈ ತಾತ ನೋಡಿ ಹೆಂಗ್ ಹೇಳುತ್ತಂತ. ಅಲ್ಲ ಕಣ್ತಾತ, ನೀನ್ ಮಾತ್ರ ಹೋಗ್ತಿದ್ಯಾ ಮತ್ತೆ ತೋಟದತ್ರ, ನಿನಗೆ ಸೊಳ್ಳೆ ಕಚ್ಚಲ್ವಾ? ನನಗೆ ಒಬ್ನಿಗೆ ಕಚ್ಬಿಡುತ್ತಾ? ತಾತೋಯ್ ನಡಿ ತಾತೋ, ಏನು ಆಗಲ್ಲ, ನಾನು ಬರ್ತೀನಿ. ಪಾಪ ನಡಿಲ ಸುಮ್ಕೆ. ನಾನು ಪಂಚೆ ಉಟ್ಕೊಂಡಿದೀನಿ, ಸ್ವೆಟರ್ ಹಾಕೊಂಡಿದೀನಿ, ನನ್ಗೆ ಎತ್ಲಾಗಿಂದ ನನಗೆ ಕಚ್ಚುತ್ತೆ ಸೊಳ್ಳೆ? ನೀನೇ ಹೇಳು. ನಿನ್ನಂಗೆ ಚಡ್ಡಿಲೇ ಇದೀನ ನೋಡಲಿ. ತುಂಡಾಗಿರೋ ಒಂದ್ ಚಡ್ಡಿ ಹಾಕೊಂಡ್ಬಿಟ್ಟು ನೇತ್ ಹಾಕೊಂಡ್ಬಿಟ್ಟು ಎಲ್ಲ ಕೈಗೆ ಕಾಲ್ಗೆ ಎಲ್ಲದಕ್ಕೂ ಎಲ್ ಬೇಕು ಅಲ್ಲೇ ಕಚ್ಬಿಡುತ್ತೆ. ನಾನು ಪೇಟ ಹಾಕೊಂಡಿದೀನಿ, ಸ್ವೆಟರ್ ಹಾಕೊಂಡಿದೀನಿ, ಹಂಗಾಗಿ ನನಗೆ ಎಲ್ಲೂ ಕಚ್ಚಲ್ಲ, ಏನು ಮಾಡಲ್ಲ. ನೀವ್ ಹೇಳದ್ ಅರ್ಥ ಮಾಡ್ಕ, ತರಲೆ ಮಾಡಬೇಡ. ನಡಿ ಮಂತಾವ ನಡಿ ಸಾಕು. ಆಟ ಆಡಕ್ಕೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಸೀದಾ ಮಂತಾವ್ಲೆ ಹೋಗ್ಬೇಕು ನೋಡು, ಇವಾಗ್ಲೇ ಹೇಳ್ತಿದೀನಿ. ನೀನ್ ಏನ್ ಮಾಡಿದ್ರು ಅಷ್ಟೇನೆ. ನಾನಂತೂ ಇವಾಗ ಮಂತ ಹೋಗಲ್ಲ ಅಂದ್ರೆ ಹೋಗಲ್ಲ, ನಾನ್ ನಿನ್ ಜೊತೆನೆ ಬರ್ತೀನಿ. ನಡಿ, ಕುರಿಮರಿಗಳನ್ನ ಇಬ್ರಾಳವಾಗಿ ಬಿಟ್ಕೊಂಬರೋದ್ ನಡಿ. ಇವಾಗ ಹೋದ್ರೆ ಅಷ್ಟೇನೆ ಅಜ್ಜಿ ಅಲ್ಲ ಮಂತವ ಕಾಯ್ಕೊಂಡ್ ನಿಂತಿರುತ್ತೆ. ಈಟತ್ತವರೆಗೂ ಎಲ್ಲೋಗಿದೆ ಅಂತ ಎಲ್ಲ ಬೈಯುತ್ತೆ. ನಿನ್ ಜೊತೆ ಕುರಿಮರಿಗಳನ್ನ ಬಿಟ್ಕೊಂಬಂದ್ರೆ ತೋಟದ ಹತ್ರ ಬಂದ್ಬಿಟ್ಟು ಅಜ್ಜಿ ಏನ್ ಅನ್ನೋದು ಗೊತ್ತಾ? ಅಜ್ಜಿ ಕೇಳಿದ್ರೆ ನಾನು, ಅಜ್ಜಿ ಅಜ್ಜಿ ನಾನು ತಾತನ ಜೊತೆ ಹೋಗಿದ್ದೆ ಕಣಜ್ಜಿ. ತಾತ ಒಬ್ರೆ ಹೋಗ್ತಿದ್ರು ತೋಟದ ಹತ್ರ, ಅದಕ್ಕೆ ತಾತನ ಜೊತೆ ಹೋದೆ ತೋಟದ ಹತ್ರ ಕುರಿಮರಿಗಳನ್ನೆಲ್ಲ ಬಿಟ್ಕೊಂಡ್ ಬರೋಕೆ. ಅದಕ್ಕೆ ತಡ ಆಗೋಯ್ತು ಕಣಜ್ಜಿ, ನಾನು ಎಲ್ಲೂ ಹೋಗಿರಲಿಲ್ಲ ಆಟ ಆಡಕಂತ ಹೇಳಿದ್ರೆ ಏನು ಬೈಯಲ್ಲ, ಸುಣ್ಣಾಗುತ್ತೆ. ಇಲ್ಲ ಅಂದ್ರೆ ಇವಾಗ ಹೋದೆ ಅಂದ್ರೆ ಬೈದೆ ಬೈತಾರ ಕಣ್ತತವ್. ಪ್ಲೀಸ್ ಕಣ್ತಾತ ತಾತ, ಅರ್ಥ ಮಾಡ್ಕೊತಾತ, ನಾನು ಬರ್ತೀನಿ ಕಣ್ತಾತ ನಿನ್ ಜೊತೆ. ಪ್ಲೀಸ್ ಕಣ್ತಾತ, ಇವಾಗ ನೀನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನೇನ್ ಮನೆಗಿಂತ ಹೋಗಲ್ಲ ಬಿಡು. ನಾನು ಹುಡುಗರ ಜೊತೆ ತಿರ್ಗಾ ಆಟ ಆಡಕ್ಕೆ ಹೋಗೋದು. ಇವಾಗಲೇ ಹೇಳ್ತಿದೀನಿ, ಕರ್ಕೊಂಡು ಹೋದ್ರೆ ಜೊತೆಲಿ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನಾನು ಹುಡುಗರ ಜೊತೆ ಆಟ ಆಡಕ್ ಹೋಗ್ತೀನಿ ಅಷ್ಟೇ. ನೋಡಿ ಇವಾಗ ಹೆಂಗ್ ಮಾಡ್ತೀಯ ನೀನೇ ಹೇಳು. ಇವನು ಮನ್ಕ ಇವಾಗ ಈ ಹುಡುಗ ಯಾಕೆ ಹಿಂಗಯ್ಯ ಅನಿಸ್ತಾನ ಏನಪ್ಪ ಅತ್ಲಾಗಿ. ನಡಿಯಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ನಡಿ, ಇನ್ನೇನ್ ಹೋಗಣ, ಕರ್ಕೊಂಡು ಹೋಗ್ತೀನಿ ಕಣ್. ನಡಿ, ಅದೆಲ್ಲ ಹೋಗ್ತೀಯ ಹೋಗಣ. ಏನ್ ಹುಡುಗ ಆಗಿದೆ ಏನ ಅತ್ಲಾಗಿ. ಹಂಗೆ ಎಲ್ಲಾದ್ರೂ ಹೋದ್ರೆ ಆಯ್ತು, ಅಲ್ಲಿ ಅಡ್ಡ ಬಂದ್ಬಿಡ್ತಾನೆ. ನಾನು ಬರ್ತೀನಿ ಕಣ್ತಾತೋ ಅರ್ಧ ಅತ್ಲಾಗರಿ ಅಡ್ಡ ನಿನ್ಕೊಂಡ್ಬಿಟ್ಟು ಅಯ್ಯೋ ಅನಿಸ್ತಾನ ಅತ್ಲಾಗಿ. ನಡಿ ಅತ್ಲಾಗಿ, ಇನ್ನೇನ್ ಮಾಡೋಣ ಅತ್ಲಾಗಿ. ಹುಡುಗರ ಜೊತೆ ಆಟ ಆಡಕ್ ಹೋಗೋದಕ್ಕಿಂತ ಏನಲ್ಲ. ನಡಿ ಹೋಗತ್ಲಾಗಿ, ತೋಟದ ಹತ್ರ ಹೋಗ್ ಬರೋಣ. ಸೊಳ್ಳೆಗಳು ಕಚ್ಚಿದಾವ್ ಕಣ್ಲ ಪಾಪ ಅಂತ ಹೇಳಿರು, ನನ್ನ ಮಾತೇ ಕೇಳಲ್ವಲ್ಲ ನೀನು ಹುಡುಗ ನೀನು. ನಡಿಯಪ್ಪ. ಮೊನ್ನೆ ಇನ್ನೊಂದು ಹುಷಾರಾಗಿದ್ದಾನೆ, ಜ್ವರ ಬಂದ್ಬಿಟ್ಟು ಒಂದ್ ವಾರದಿಂದ ಮಲ್ಗಿದ್ದ. ಅಲ್ಲೇ ಇವಾಗ ಕುಣಿಯಕ್ ಶುರು ಮಾಡ್ಕೊಂಡ್ಬಿಟ್ಟಾನೆ. ಹೆಂಗ ಮುದ್ರಕೊಂಡು ಜ್ವರ ಬಂದಾಗ ಹೆಂಗ ಮುದ್ರಕೊಂಡು ಹೆಂಗ ಮನೆ ತಾವ ಮಲ್ಕೊಂಡ್ತಿದ್ದ ಹೆಂಗ. ಒಂಚೂರ್ ಚಿಗುರ್ಕಂಡ ನೋಡ್ರಿ, ಹೇಳೋದೊಂದ್ ಮಾತ್ ಕೇಳೋದ ಏನಿಲ್ಲ. ಅಲೆ ಹಳೆ ಚಾಲಿ ಶುರು ಹಚ್ಕೊಂಡ್ಬಿಟ್ಟತ್ಲಾಗಿ. ನಡಿ, ಇನ್ನೇನ್ ಮಾಡಕ್ ಆಗುತ್ತ ಅತ್ಲಾಗಿ. ಹೋಗಣ ನೋನು ಏನೋ ಅತ್ಲಾಗಿ, ಒಂದೇ ಕಾಲಲ್ಲಿ ನಿಂತಿರ್ತೀಯ ಹೋಗಣ ಅಂತ. ಮಳೆ ಬರಂಗ್ ಬೇರೆ ಆಗ್ತೈತೆ, ಮೋಡ ಬೇರೆ ಆಗ್ತೈತೆ. ಅತ್ಲಾಗಿಂದ ಮಳೆಲ್ ನೆಂದು ತಿರ್ಗಾ ತಲೆಗಿಲೆ ಒಂದ್ ಸ್ವಲ್ಪ ನೋವು ಬರ್ಲಿ. ಅವಾಗ ಗೊತ್ತಾಗುತ್ತೆ ನಿನ್ಗೆ. ನಿಮ್ ಅಜ್ಜಿ ಹತ್ರ ನಾನ್ ಎಷ್ಟು ಬಯಸ್ಕೊಳನ ಏನ. ತಿರ್ಗಾ ಜ್ವರ ಗಿರ ಬಂದ್ರೆ ಇನ್ನೇನ್ ನನ್ಗ ಮಕ ಮುಲಾಜಿಲ್ದಂಗ್ ಬೈಯುತ್ ನಿಮ್ ಅಜ್ಜಿ. ನಡಿಯಪ್ಪ ಅತ್ಲಾಗಿ, ಏನ್ ಹುಡ್ಗ ಆಗಿದೆ ಏನ, ಸ್ವಾನೆ ಇಟ್ಕೊಳುತ್ತೆ ಏನೋ. ಈ ಕಾರ ಹಬ್ಬದ ಟೈಮಲ್ಲಿ ನೀರ್ ಬೇರೆ ಮಳೆ ಬೇರೆ ಸಾಕತ್ತೆ ಇಟ್ಕೊಳುತ್ತೆ. ಕಾರ ಹಬ್ಬದ ಸ್ವಾನೆ ಬಂದೇ ಬರುತ್ತೆ. ಬೇಡ ಕಣ್ಲ ಅಂತ ಹೇಳಿರೋದು ನನ್ನ ಮಾತೇ ಕೇಳಂಗಿಲ್ಲಪ್ಪ ನೀನಂತೂ. ಪಾಪ ನನ್ನ ಮಾತ್ ಕೇಳೋ, ಹೋಗಮಂತಾವ, ಏನು ಆಗಲ್ಲವು. ನಿಮ್ ಅಜ್ಜಿ ತಿನ್ನಕ್ ಏನೇನು ಮಾಡೈತೆ, ಬೋಂಡ ಹಪ್ಪಳ ಅವೆಲ್ಲ ಮಾಡೈತೆ, ತಿನ್ನಡಿಲ್ಲ ಮಂತಾವ. ಸುಮ್ಮ ಬಾರ್ತಾತ, ಆಮೇಕು ತಿನ್ಬೋದು. ಒಳ್ಳೆ ಈ ತಾತನಿಂದ ಒಳ್ಳೆ ಕಾಟ ಆಗೋಯ್ತು, ಬಾ ಸುಮ್ಕೆ. ಆಯ್ತ್ ಕಣ್ ನಡಿಯಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ಇನ್ನೇನ್ ಮಾಡೋದು ಹೇಳು. ಬೇರೆ ಹುಡುಗರುಗಳಿಗೆ ಮನೇಲಿ ಏನಾದ್ರೂ ಕುರುಕ್ ತಿಂಡಿ, ಬೋಂಡ ಹಪ್ಳ ಅದು ಇದು ಮಾಡಿದಾರಂದ್ರೆ ಖುಷಿಯಿಂದ ಓಡೋಗ್ತಾರೆ. ನೀನು ಏನ್ ಮಾತೇ ಕೇಳಂಗಿಲ್ಲ ನೀನು. ಎಲ್ಲ ರಂಗಪ್ಪ, ಎಲ್ಲ ಹೋಗ್ತಿರಂಗಿದೀಯೋ? ಎಲ್ಲ ಹೋಗ್ತಿರೋದು ಎಲ್ಲೋಗಲ್ಲ, ತೋಟದ ಹೋಗ್ತಿದೀನಿ ಕುರಿಗಳು ಬಿಟ್ಕೊಂಡ್ ಬರಕ್ಕೆ. ನೀನೇನ್ ಇಲ್ಲಿ ಹೊಲ್ದತ್ರ ಇದೀಯಾ? ಏನ್ ಮಾಡ್ತಿದ್ಯಾ? ನಾನೇನ ಮಾಡೋಣ, ಒಂದ್ ಸ್ವಲ್ಪ ಹಿಂಗೆ ಹೊಲ್ದತ್ರ ತಿರ್ಗಾಡ್ಕೊಂಡ್ ಬರೋದಂತ ಬಂದೆ ಕಣಪ್ಪ. ಅಂತ ಕುಂತು ನನ್ಗೂ ಬೇಜಾರಾಗ್ತಿರ್ತೀನೇನು, ಹಂಗಾಗಿ ನಾನು ಬಂದೆ ಕಣಪ್ಪ. ಇಲ್ಲ ರಂಗಪ್ಪ, ಎಲ್ಲ ಸ್ಕೂಲ್ಗೆಲ್ಲ ಪೂಜೆ ಎಲ್ಲ ಮುಗಿತೇನ? ಕಾರಬ್ಬದ ಪೂಜೆ ಎಲ್ಲ ಮಾಡಿ ಎಲ್ಲ ಅಲಂಕಾರ, ಸ್ಕೂಲ್ಗೆಲ್ಲ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅನ್ನೋ ಅಲ್ಲೇ. ಎಲ್ಲ ಮುಗೀತು. ಮಧ್ಯಾಹ್ನಕ್ಕೇನೆ ಎಲ್ಲ ಹಸ್ಗುಳ್ದೆಲ್ಲ ಮೈಯೆಲ್ಲ ತೊಳೆದು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿ ಪ್ರಸಾದ ಎಲ್ಲ ತಿನ್ಸಿ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಮುಗೀತು. ಇನ್ನೇನ್ ಮಾಡದಪ್ಪ, ಬೆಳಗ್ಗೆಯಿಂದ ಅಲ್ಲೇನೆ ಮಂತಾವ್ಲೆ ಆಗ್ಬಿಟ್ಟೈತೆ. ಆ ಕೆಲ್ಸ ಈ ಕೆಲ್ಸ ಮಾಡದೆ ಆಯ್ತು. ಕುರಿಗಳ್ ಬೇರೆ ಇಲ್ಲೇ ಬಿಟ್ಟೋಗಿದ್ದೆ ತೋಟದ ಹತ್ರ, ಹಂಗಾಗಿ ಬಿಟ್ಕೊಂಡು ಹೋಗೋಣಂತ ಹೋಗ್ತಿದೀನಿ ಬೇಗ ಅರ್ಜೆಂಟ್ ಆಗಿ. ಶಂಕರಪ್ಪ, ನೀನು ಸ್ಕೂಲ್ಗೆಲ್ಲ ಪೂಜೆ ಮಾಡಾಯ್ತಾನು? ನಿಮ್ದೆಲ್ಲ ಪೂಜೆ ಮುಗಿತೇನ್ಲ?
ಇಲ್ಕಣವು ಇನ್ನು ಪೂಜೆ ಆಗಿಲ್ಲ ಏನಿಲ್ಲ. ನಿಮ್ ಮನೇಲಿ ಅಂದ್ರೆ ಎಲ್ಲಾರು ಇದೀರಪ್ಪ. ನಿನ್ ಮೊಮ್ಮಗನೇ ಎಲ್ಲ ಮಾಡಿ ಬಿಸಾಕ್ಬಿಡ್ತಾನೆ. ಹಸ್ಗಳು ಮೈ ತೊಳಿಯೋದು ಎಲ್ಲ ಕೆಲ್ಸ ಗಿಲ್ಸ ಎಲ್ಲ ಮಾಡ್ಕೊಡ್ತಾನೆ. ಎಲ್ಲ ಮಾಡ್ತೀರಪ್ಪ. ನಾನು ಒಬ್ನೇ ಏನೇನಂತ ಮಾಡೋಣ ಏನೇನಂತ ಬಿಡೋಣ ಹೇಳು. ನಮ್ಮ ಹುಡ್ಗಾನು ಎಲ್ಲ ಹೋಗಿದ್ದಾನೆ, ಅವನು ಬಂದಿಲ್ಲ ಏನಿಲ್ಲ. ಆ ಆ, ಏನ್ ಮಾಡೋಣ ಹೇಳಪ್ಪ. ಹಂಗಾಗಿ ಒಂದ್ ಸ್ವಲ್ಪ ತಡವಾಗಿ ಮಾಡ್ತೀನಿ. ಏನಿಲ್ಲ, ನಾನು ಹಸ್ಗಳಿಗೆ ಮೈಗೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಏನಂದ್ರೆ ಒಂದ್ ಸ್ವಲ್ಪ ಅರ್ಶಿನ ಕುಂಕುಮ ಹೂವ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟು ಪೂಜೆ ಮಾಡ್ಬೇಕು. ಇನ್ನೇನು ಹೋಗ್ಬಿಟ್ಟು ಇವಾಗ ಮಾಡ್ಬೇಕು. ಸಂಜೆ ಕಡೆಯಿಂದ ಕತ್ಲಾದ್ಮೇಲೆ ಪೂಜೆ ಮಾಡೋದಂತ ಸುಮ್ನಿದೀನಿ. ಮಾಡ ಮಾಡ್ತೀಯಲ್ಲ, ತಡ ಆದ್ರೂ ಪರವಾಗಿಲ್ಲ, ಚೆನ್ನಾಗ್ ಮಾಡು, ಒಳ್ಳೇದಾಗುತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ನಮ್ಗೆ ಆ ಗೋಮಾತೆ ಅನ್ನ ಕೊಡುತ್ತಂದ್ಮೇಲೆ ನಾವು ಪೂಜೆ ಮಾಡಿದ್ರಲ್ಲಿ ಏನ್ ತಪ್ಪಾಯ್ತಪ್ಪ. ಹಾ ಮಾಡು, ಚೆನ್ನಾಗೇ ಮಾಡು. ಹೆಂಗ ಏನ್ ಮಾಡಿದೀರಾ? ಏನೇನ್ ಮಾಡಿದಾರಪ್ಪ ನನಗ್ ಗೊತ್ತಿಲ್ಲ. ಎಲ್ಲ ನಮ್ಮ ಅಜ್ಜಿ ಮಾಡೈತೆ. ನನ್ಗೇನ್ ಗೊತ್ತೇಳು. ಅಲ್ಲಿ ಹೋದಾಗ್ಲೇ ಮಂತಾವ್ ಹೋದಾಗ್ಲೇ ನನಗೆ ಗೊತ್ತಾಗೋದು. ನನಗೂ ಮಂತಾವ್ ಕುಂತು ಕುಂತು ಬೇಜಾರಾಗಂಗ ಆಗ್ತಿತ್ತು. ಇನ್ನೇನು ಹಸ್ಗಳು ಮೈ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಆಯ್ತಲ್ಲ. ಇನ್ನೇನು ಒಂದ್ ಗಳಿಗೆ ಹಿಂಗೆ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ. ವಾಕ್ ಆಗಂಗ ಆಗುತ್ತೆ ಅಂತ. ಅಲ್ಲ ರಂಗಪ್ಪ, ನಾಳೆ ನಿಮ್ ಹುಡ್ಗ ಏನಾರು ಪುರ್ಸೊತ್ತಾಗಿರ್ತಾನೆ ಏನಾರ ಇರ್ತಾನೆ ಕೇಳಪ್ಪ ಕುಮಾರಣ್ಣಂಗೆ. ಯಾಕಂದ್ರೆ ನಮ್ನೊಂದು ಈ ಕಡೆ 2 ಪಟ್ಟೆ ಇದಾವಲ್ಲ, ಆ ಪಟ್ಟೆಗಳು ಹಂಗೆ ಬಿಟ್ಟಿದೀವಿ. ಅದಕ್ಕೊಂದ್ ಸ್ವಲ್ಪ ಇದ್ ಮಾಡ ಉಕ್ಕೆ ಹೊಡಿಸ್ಬೇಕಿತ್ತು. ಉಕ್ಕೆ ಹೊಡಿಸಿ ಬಿಡ್ಬೇಕು ಈ ಟೈಮಲ್ಲಿ. ಯಾಕಂದ್ರೆ ಈಗ ರಾಗಿ ಎಲ್ಲ ಹಾಕೋದಕ್ಕೆ ಮುಂಗೆ ಹಿಂಗಾರಿಗೆಲ್ಲ ಹಾಕೋದಕ್ಕೆ ಇವಾಗ್ಲಿಂದಾನೆ ಒಂದ್ ಸ್ವಲ್ಪ ಉಕ್ಕಿ ಎಲ್ಲ ಒಡ್ಸಿ ಒಂದ್ಸಲಿ ರೋಟ್ರಿ ಗೀಟ್ರಿ ಎಲ್ಲ ಒಡ್ಸಿ ರೆಡಿ ಮಾಡಿ ಬಿಟ್ಟಿದ್ರೆ ಆಮೇಕಿಂದ ಬೇಕಾದ್ರೆ ರಾಗಿ ಬೆಳೆ ಬೆಳೆಯಕ್ಕೆ ಆರಾಮಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ನಿಮ್ಮ ಕುಮಾರಣ್ಣಂಗೆ ಒಂದ್ ಸ್ವಲ್ಪ ಪುರ್ಸೊತ್ತಾಗಿದ್ರೆ ಹೇಳ್ತೀಯನಪ್ಪ. ನಾಳೆ ರಂಗಜ್ಜಾರದು ಒಂದ್ 2 ಪಟ್ಟೆ ಐತಲ್ಲ ನಮ್ ತೋಟದ ಪಕ್ಕದಲ್ಲಿ, ಆ ಪಟ್ಟೆಗಳ್ನ ಒಂದ್ ಸ್ವಲ್ಪ ಉಕ್ಕಿ ಹೊಡಿಬೇಕಂತೆ. ಕಲ್ಟಿವೇಟರ್ ಬೇಡ. ಇದು 5 ನೇಗ್ಲು ಇರುತ್ತ ನೋಡು, ದೊಡ್ಡ ನೇಗ್ಲು. ಆ ನೇಗ್ಲುಗಳಿದ್ರೆ ಹಾಕೊಂಡ್ ಬಾ ಅಂತ ಹೇಳ್ತೀಯಾ? ಹೇಳ ಶಂಕರಪ್ಪ, ಅವ್ನ್ ಪುರ್ಸೊತ್ತಾಗಿದಾನೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಕಣಪ್ಪ. ಈ ಟ್ಯಾಕ್ಟ್ರಿ ಇದು ಅವ್ನು ಬರೋದಕ್ಕೆ ಹೊಲಗೆ ಎದಕ್ಕಾಗ್ಲಿ ಎಲ್ಲದಕ್ಕೂ ನೀನೇ ಮಾತಾಡ್ಕೋಬೇಕು. ನನ್ಗಂತೂ ಏನು ಹೇಳಕ್ ಬರ್ಬೇಡ ಕಣಪ್ಪ. ಆ ಹುಡ್ಗ ನನ್ನ ಮಾತು ಕೇಳಲ್ಲ. ಯಾಕಂದ್ರೆ ಅವನ್ಗೂನು ಪುರ್ಸೊತ್ತಿರಲ್ಲ ಏನಿಲ್ಲ. ಈ ಟೈಮಲ್ಲಿ ಒಂದ್ ಸ್ವಲ್ಪ ಮುಂಗಾರು ಬೆಳೆ ಟೈಮಲ್ಲಿ ಸ್ವಲ್ಪ ಅವನ್ಗೂ ಸೀಸನ್ ನೋಡು, ಎಲ್ಲಾರು ಕರಿತಿರ್ತಾರೆ, ಒಂದ್ ಗಳಿಗೇನು ಪುರ್ಸೊತ್ ಸಿಗಲ್ಲ. ಆ ಹುಡ್ಗ ಏನಂತಾನೆ, ಅಲ್ಲ ಕಣಪ್ಪ ನೀನ್ ಹೇಳ್ತಿದ್ಯಾ ವಜ್ಜ ಏನು ಹೇಳೇ ಇಲ್ಲ ಅಂತ ಹೇಳುತ್ತೆ. ಅದಕ್ಕೆ ನೀನು ಪುರ್ಸೊತ್ತಾಗಿದ್ರೆ ಸಂಜೆ ಕಡೆ ಒಂದ್ ಹೆಜ್ಜೆ ಬಂದ್ಬಿಟ್ಟು ಇನ್ನೇನ್ ಮಂತಾವ್ ಇರ್ತಾನೆ. ಒಂದ್ ಹೆಜ್ಜೆ ಬಂದ್ಬಿಟ್ಟು ನೀನೇ ಒಂದ್ ಮಾತು ಹೇಳೋಗ್ಬಿಡು. ಹಿಂಗಿಂಗೆ ನಾಳೆ ಐತ್ ಕಣಪ್ಪ, ಒಂದ್ 2 ಪಟ್ಟೆನ ನಾವು ಉಕ್ಕೆ ಹೊಡೆದ್ ಹೋಗ್ಬಿಡು ಪುರ್ಸೊತ್ ಮಾಡ್ಕೊಂಡು ಅಂತ ಹೇಳಿರೆ ಆ ಹುಡ್ಗಾನೆ ಬರ್ತಾನೆ. ಆಮೇಲೆ ನಾನು ಹೇಳ್ತೀನಿ, ಶಂಕರಪ್ಪ ಹೇಳೋಗಿತ್ತಲ್ಲ ಪಾಪ, ಹೋಗಿ ಉಕ್ಕೆ ಹೊಡೆದ್ ಬಾ ಅಂತ. ಇವಾಗ ಮುಂಚೆ ನೀನ್ ಹೇಳಕ್ಕಿಂತ ಮುಂಚೆ ನಾನೇ ಹೇಳಿರೆ, ಅಲ್ಲ ಕಣಪ್ಪ ನೀನ್ ಹೇಳ್ತೀಯ ವಜ್ಜ ಏನು ಹೇಳೇ ಇಲ್ಲ ಏನಿಲ್ಲ, ಬೇರೆಯವ್ರಿಗೆ ಯಾರ ಕರೀತಾರ ಏನೋ ಸುಮ್ಕಿರು ಅಂತ ಹೇಳ್ಬಿಡ್ತಾನೆ. ಅದಕ್ಕೋಸ್ಕರ ಹೇಳ್ತಿರೋದು. ಆಯ್ತು ಹೇಳಪ್ಪ, ನಾನೇ ಹೇಳ್ತೀನಿ. ಇನ್ನೇನು ಮಾಡಕ್ಕಾಗುತ್ತೆ. ನಿಮ್ ಹುಡ್ಗ ಹಿಂಗ್ ಹೇಳ್ತಾನಂದ್ಮೇಲೆ ಪಾಪ ಏನ್ ಅನ್ಕೊಳ್ತಾನೆ ಏನೋ. ನಿನ್ಗೂನು ಹಿಂಸೆ ಕೊಡೋದು ಬೇಡ. ಸರಿ ಕಣ, ಆಯ್ತು ಬಿಡು, ನಾನೇ ಹೇಳ್ತೀನಿ. ಪುರ್ಸೊತ್ ಮಾಡ್ಕೊಂಡು ಸಂಜೆ ಕಡೆಯಿಂದ ಬಂದು ನಾನೇ ಒಂದ್ ಮಾತು ಹೇಳೋಗ್ತೀನಿ. ನಾನೇ ಒಂದ್ ಹೆಜ್ಜೆ ಬರ್ತೀನಿ ಮಂತಾವ. ಹಾಯ್, ನಡ್ರೆ ನಡ್ರೆ, ಬೇಗ ಬೇಗ ನಡ್ರಮ್ಮ. ಮಂತ ಹೋಗ, ನಡ್ರಿ ನಡ್ರಿ ಬೇಗ, ಒತ್ತಾಯ್ತು. ಮಳೆ ಬರ ಬೇರೆ ಆಗ್ತೈತೆ. ಕುರಿ ಮರಿಗಳೆಲ್ಲ ಹೋಗ್ತಿದಾವ. ಬಾ ಬಾ, ಬಿರ್ನೆ ಹೋಗೋಣ ಬಾ ಮಂತಾವ. ಅಲ್ಲೇ ಹೋಗ್ಬಿಟ್ಟು ಹೋಗು. ಹೋಗಲ್ ಕಣ್ ನಡಿಲ್ಲ ಪಾಪ. ಇನ್ನೇನು ಹಿಂದಿಂದಾನೆ ಹೋಗ್ತಿದೀವಿ, ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ನಡಿ ಹೋಗೋಣ. ಅಲ್ಲ, ಈ ವಜ್ಜಿಗೆ ಬೆಳಿಗ್ಗೆನೆ ಬಡ್ಕೊಂಡಿದ್ ನಾನು. ಹಸ್ಗಳಿಗೆ ಬಿಡ್ಕೊಂಡ್ ಬರ್ತೀಯಲ್ಲ ತೋಟ ತಾವಿಂದ, ಆ ಟೈಮಿಗೆ ಇನ್ನೇನ್ ಜೊತೆಲೇನೆ ಕುರಿ ಮರಿಗಳನ್ನ ಇನ್ನೇನ್ ಬಿಡ್ಕೊಂಡ್ ಬಂದ್ಬಿಡು. ಆಗಾಗಲ ಹೋಗಕ್ಕಾಗಲ್ಲ ತೋಟದ ಹತ್ರ. ಆಗಾಗಲ ಯಾಕೆ ತಿರ್ಗಾಡ್ತಿರ್ತೀಯ ಅಂತ ಹೇಳಿದೀನಿ. ಸುಸ್ತಾಗ್ಬಿಡ್ತೀಯ ಕಣಜ, ಮೊದ್ಲಂಗ್ ಆಗಲ್ಲ ನಿನ್ ಕೈಲಿ. ಕಾಯಿಲೆ ಗೀಲೆ ಬೀಳ್ತೀಯ ಅಂತ ಹೇಳಿದ್ರು ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿಲ್ಲ ಏನಿಲ್ಲ. ಬೆಳಿಗ್ಗೆ ಒಂದ್ ಇಟ್ಟು ಚಿತ್ರಾನ್ನ ತಿಂದಿದ್ದ ಅಜ್ಜ. ನಾವ್ ಹೊತ್ಲಾಗಿ ಅಡಿಗೆನಾರು ಮಾಡ್ಲಿಲ್ಲ ಏನಿಲ್ಲ. ಇನ್ನೇನು ಮಧ್ಯಾಹ್ನ ಅಷ್ಟೊತ್ತಿಗೆ ಇನ್ನೇನು ಹಬ್ಬದ್ದೆ ಅಡಿಗೆ ಮಾಡ್ತೀವಲ್ಲ, ಇನ್ನು ಸಂಜೆ ಕಡೆ ಅಷ್ಟೇ ಊಟ ಮಾಡಿದ್ರೆ ಆಗುತ್ತೆ. ಒಂದ್ 3-4 ಗಂಟೆಗೆ ಹತ್ಲಾಗ ಊಟ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ರೆ ಆಗುತ್ತಂತ ನಾವ್ ಹೊತ್ಲಾಗಿ ತಿಂಡಿ ಮಾಡಿದ್ರೆ ಈ ಅಜ್ಜ ಊಟ ಮಾಡಕ್ ಮುತ್ಕಣ ಟೈಮಿಗೆನೆ ಹೋಗ್ಬಿಟ್ಟು ಕುರಿ ಮರಿಗಳನ್ನ ಬಿಟ್ಕೊಂಡ್ ಬರ್ತೀನಿ ತಡಿ ತೋಟದ ಹತ್ರ ಆಯ್ತಂತ ಹೇಳ್ತೈತಲ್ಲ. ಏನ್ ಮಾಡೋಣ? ಅಲ್ಲೇ ಹೋಗಿ ಅಲ್ಲೇ 1 ಗಂಟೆ ಮೇಲಾಯ್ತು. ಇಷ್ಟೊತ್ತಿಗೆ ವಾಪಸ್ ಬರ್ಬೇಕಿತ್ತು. ಅಲ್ಲ, ಇಷ್ಟೊತ್ತಿಗೆ 2-3 ಸಲಿನೇ ತಿರ್ಗಾಡ್ಬೋದಿತ್ತು ತೋಟ ತಾವಿಂದ ಮಂತಾವಿಂದ. ಏನ್ ಮಾಡ್ತೈತಾನೆ, ಈಟತ್ತಾದ್ರೂ ಬರ್ಲಿಲ್ಲ ಏನಿಲ್ಲ. ಮಳೆ ಬರ ಬೇರೆ ಆಗ್ತೈತೆ. ಈ ಕಾರ ಹಬ್ಬದ್ದು ಮಳೆ ಬೇರೆ ಶುರು ಆಗ್ಬಿಡುತ್ತೆ ಇವಾಗ. ಏನ್ ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ. ಹೋಗತ್ಲಾಗಿ ಈ ಅಜ್ಜಂಗ್ ಹೇಳಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ಅತ್ಲಾಗಿ ಹೇಳೋದು ಒಂದೇ, ಅವನು ಮಾತು ಕೇಳಲ್ಲ ಏನಿಲ್ಲ. ಏನ್ ಗೌರಜಿ, ಇವತ್ತೇನ್ ಇಷ್ಟೊಂದು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಲ್ಲ? ಏನ್ ಸಮಾಚಾರ? ಅಬ್ಬಬ್ಬಬ್ಬ, ಹೊಸ ಸೀರೆ ಉಟ್ಕೊಂಡ್ಬಿಟ್ಟು ಏನ್ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ಯಲ್ಲ? ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ? ಏನ್ ಗೌರಜಿ ಇವತ್ತು ಏನ್ ಸ್ಪೆಷಲ್?
ಏ ಅಮ್ಮಣ್ಣಿ ನೇತ್ರಮ್ಮ ನೀನೊಂಥರ ಚಂದ್ಗಾತಿ ಇದ್ದಂಗ್ ನೀನು. ಆಹಾ ಮಾತಾಡೋ ನೋಡಿ ಹೆಂಗ್ ಮಾತಾಡ್ತೀಯ ಅಂತ. ಹೊಸ ಸೀರೆ ಉಟ್ಕೊಂಡ್ಬಿಟ್ಟು ಕುಂತಿದ್ದೀನಂತೆ. ಏನ್ ಸ್ಪೆಷಲ್ ಅಂತ ಬೇರೆ ಕೇಳ್ತಿದ್ದಾಳೆ. ನಿನಗ್ ಗೊತ್ತಿಲ್ವೇನೆ ಅಮ್ಮಣ್ಣಿ ಇವತ್ತು ಖಾರ ಬಾಳ್ವೇನೆ. ಎಲ್ಲ ಸ್ಕೂಲ್ಗೆಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನೇನ್ ಸಿಹಿ ಎಲ್ಲ ಮಾಡಿದೀವಿ, ಎಲ್ಲ ಆಯ್ತು. ಇನ್ನೇನು ಊಟ ಮಾಡ್ಬೇಕಂತ ಕುಂತಿದ್ದು ಕಣೆ ಅಮ್ಮಣ್ಣಿ. ನಿಮ್ ರಂಗ್ ಮಾಮ ತೋಟದ ಹತ್ರ ಹೋಗೈತೆ, ಅವ್ರಿಗೆ ಕಾಯ್ಕೊಂಡ್ ಕುಂತಿದ್ದೀನಿ. ಹೌದನ್ನಮ್ಮ? ಓಹೋ ಹಂಗಾರೆ ಆ ಸ್ಕೂಲ್ ಪೂಜೆ ಎಲ್ಲ ಮುಗೀತು ಇವತ್ತು. ಪೂಜೆ ಎಲ್ಲ ಮುಗಿಸಿ ಏನ್ ಮಾಡಿದ್ರಜ್ಜಿ ಹಬ್ಬಕ್ಕೆ, ಖಾರ ಹಬ್ಬಕ್ಕೆ ಏನ್ ಸ್ಪೆಷಲ್? ಇನ್ನೇನ್ ಮಾಡ್ತಾರೆ ಅಮ್ಮಣ್ಣಿ ಹಬ್ಬಕ್ಕೆ, ಖಾರ ಹಬ್ಬಕ್ಕೆ ಇನ್ನೇನು ಒಂಚೂರು ಪಾಯಸ ಮಾಡ್ಬಿಟ್ಟು ಬೋರ್ಡ ಹಪ್ಳ ಮಾಡಿದ್ದು ನಮ್ ಸರೋಜಮ್ಮ. ಅದ್ರ ಜೊತೆ ಒಂಚೂರು ಕೋಸಂಬರಿ, ಪಲ್ಯ, ಉಪ್ಪಿನಕಾಯಿ, ಇನ್ನೇನು ಬಸ್ಸಾರು ಮಾಡ್ಬಿಟ್ಟು ಅದ್ರ ಮೇಲೆ ಬಸ್ಸಾರು ಅನ್ನ ಮಾಡಿದಾಳೆ ಅಷ್ಟೇ. ಇನ್ನೇನ್ ಜಾಸ್ತಿ ಏನ್ ಮಾಡಕ್ ಹೋಗಿಲ್ಲ. ಪೂಜೆ ಎಲ್ಲ ಮುಗೀತು. ಆ ಸ್ಕೂಲ್ಗೂ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಅವಕ್ಕೂ ತಿನ್ಸಿ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ನೋಡಿ ಕಡೆ ಅಮ್ಮಣ್ಣಿ. ಅಯ್ಯ ನಿಮ್ ರಂಗಜ್ಜುಗ್ ಅದೇನ್ ಅರ್ಜೆಂಟೋ ಏನೋ ಗೊತ್ತಿಲ್ಲ. ನಾನು ಹೋಗ್ಬಿಟ್ಟು ತೋಟದ ಹತ್ರ ಹೋಗ್ಬಿಟ್ಟು ಕೆಲ್ಸ ಐತೆ, ಹೋಗಿ ಕುರಿ ಮರಿಗಳನ್ನ ಇಟ್ಕೊಂಡ್ ಬರ್ಬೇಕು, ಆಮೇಕಿಂದ ಊಟ ಮಾಡ್ತೀನಿ, ನೀವು ಊಟ ಮಾಡ್ರಿ ಅಂತ ಹೇಳಿ ಅಲ್ಲೇ ಹೊಲ್ಟೇ ಬಿಡ್ತು. ಏನ್ ಮಾಡೋಣ ಹೇಳು, ನನಗೆ ಬೆಳಿಗ್ಗೆ ಬೇರೆ ಒಂದ್ ಚೂರೇ ಚೂರು ಈಟೇ ಇಟ್ ಕಡೆ ಅಮ್ಮಣ್ಣಿ. ಒಂದ್ ಈಟೇ ಇಟ್ಟು ಮಧ್ಯಾಹ್ನಕ್ಕೆ ಹಬ್ಬ ಮಾಡಿದ್ರೆ ಆಗುತ್ತಂತ ಈಟೇ ಇಟ್ಟು ತಿಂಡಿ ತಿಂದಿದ್ದು. ಚಿತ್ರಾನ್ನ ಮಾಡಿದ್ಲು ನಮ್ಮ ಹುಡುಗಿ ಸರೋಜಮ್ಮ. ಚಿತ್ರಾನ್ನ ಮಾಡ್ಬಿಟ್ಟು ಇನ್ನೇನು ಮಧ್ಯಾಹ್ನಕ್ಕೆ ಊಟ ಮಾಡೋದಂತ ನಾನು ನೋಡ್ತಿದ್ರೆ ನಿಮ್ಮ ಅಜ್ಜ ಇನ್ನೊಂದು ಈಟತ್ತಾದ್ರೂ ಬರ್ಲಿಲ್ಲ. ನನ್ಗೆ ಹೊಟ್ಟೆ ಅಷ್ಟು ಅಯ್ಯ ಹೊಟ್ಟೆದೇನೋ ಹುಳ ಎಲ್ಲ ಸತ್ತೋಗ್ತಿದಾವೆ. ಹಂಗಾಗ್ತೈತ್ ನನ್ಗಂತೂ ಹೋಗಿ ಅಮ್ಮಣ್ಣಿ ಅತ್ಲಾಗಿ. ಕಣ್ಗೌರಜಿ ಇವತ್ ಕಾರಪ್ಪ ಅಂತ ಹೇಳ್ತೀರಾ? ಸ್ಕೂಲ್ನ ಬಿಟ್ಕೊಂಡ್ ಬಂದಿದ್ರ, ಕುರಿ ಮರಿಗಳನ್ನ ಬಿಟ್ಕೊಂಡ್ ಬರ್ಬೇಕು ತಾನೆ? ಅವಜ್ಜ ತೋಟದ ಹತ್ರನೇ ಬಿಟ್ಟು ಬಂದಿತ್ತು. ಇವಾಗ ಕುರಿ ಮರಿಗಳನ್ನ ಬಿಟ್ಕೊಂಡ್ ಬರಕ್ ಹೋಗೈತ ನಮ್ಮ. ಇವಜ್ಜ ಒಂದೊಂದ್ ಗಂಟೆಗೆ ಒಂದೊಂದ್ ಕೆಲಸ ಮಾಡ್ತಿರೋದ್ ಕಣಿ ಹೇಳು ರಂಗಜ್ಜ. ಯಾಕೆ ಆ ಸ್ಕೂಲ್ನ ಬಿಟ್ಕೊಂಡ್ ಬರ್ಬೇಕಾದ್ರೆ ಕುರಿ ಮರಿಗಳನ್ನ ಬಿಟ್ಕೊಂಡ್ ಬಂದಿದ್ರೆ ಏನಾಗ್ತಿತ್ತು? ನಿಮ್ ರಂಗಜ್ಜ ಯಾರ ಮಾತು ಕೇಳುತ್ತೆ? ನಾನು ಮುಂಚೆ ಹಂಗೆ ಹೇಳ್ದೆ ಕಣೆ ಅಮ್ಮಣ್ಣಿ. ಇನ್ನೇನು ಆ ಸ್ಕೂಲ್ನ ಬಿಟ್ಕೊಂಡ್ ಬರ್ತೀಯಲ್ಲ ಅದ್ರ ಜೊತೆ ಕುರಿ ಮರಿಗಳನ್ನ ಬಿಟ್ಕೊಂಡ್ ಬಂದ್ಬಿಡು. ತಿರ್ಗಾ ನೀನು ಕುರಿ ಮರಿಗಳನ್ನ ಬೇರೆ ಬಿಟ್ಕೊಂಡ್ ಬರಕ್ಕೆ ಅದೇ ಒಂದ್ ಅಪ್ಪ ಮಾಡ್ಕೊಂಡು ತೋಟದ ಹತ್ರ ಹೋಗ್ತಿರ್ತೀಯ ಅಂತ ಹೇಳಿದ್ದೆ. ಇಲ್ಕಂಡ್ ಸುಮ್ನಿರೆ, ನಿನಗ್ ಗೊತ್ತಾಗಲ್ಲ, ಹಂಗೆ ಹಿಂಗೆ ಬಿಟ್ಕೊಂಡ್ ಬರ್ತೀನಿ ಕಣ್ ಸುಮ್ನಿರು ಅಂತ ಹೇಳ್ಬಿಟ್ಟು ಇವಜ್ಜ ಹಿಂಗ್ ಮಾಡೈತ್ ನೋಡಮ್ಮ. ನನ್ಗೂ ಹೊಟ್ಟೆ ತಾಳ ಆಗ್ತೈತೆ ಹೊಟ್ಟೆಲೆಲ್ಲ. ಏನ್ ಮಾಡೋದ್ ಹೇಳು, ನನ್ ಕೈಲೂ ತಡಿಕ್ ಆಗಲ್ ಕಣೆ ಅಮ್ಮಣ್ಣಿ. ಮಾತ್ರೆ ಎಲ್ಲ ನುಂಗ್ತಿರ್ತೀನಿ ನೋಡು, ಹೊಟ್ಟೆ ಹಸು ಒಂದ್ ಗಳಿಗೆನು ಇರಕ್ಕಾಗಲ್ಲ. ಶುಗರ್ ಬೇರೆ, ಶುಗರ್ ಅವ್ರಿಗೆ ಒಂದ್ ಗಳಿಗೆನು ಹೊಟ್ಟೆ ಹಸ್ಕೊಂಡ್ ಇರಕ್ಕಾಗಲ್ಲ. ಕಣಜಿ ನೀನ್ ರಂಗಜ್ಜಿಗೆ ಏನ್ ಕಾಯ್ಕೊಂಡ್ ಕುತ್ಕೊಳ್ತೀಯ? ಹೋಗಿ ಊಟ ಮಾಡು ಹೋಗ್ ನೀನು. ಪಾಪ ನೀನು ಮಾತ್ರೆ ಗೀತ್ರೆ ನುಂಗೋರು ಶುಗರ್ ಅವರು ತಡೀಕ್ ಆಗಲ್ಲ. ಹೋಗಜಿ ಒಂಚೂರು ಈಟೆ ಏನಾರು ಊಟ ಮಾಡು ಹೋಗು. ಅಮ್ಮಣಿ ಸುಮ್ಕಿರೆ, ಈ ಹಬ್ಬದ ಊಟ ನಿಮ್ ಮಾಮಂಗ್ ಬಿಟ್ಟು ನಾನು ಊಟ ಮಾಡಲ್ ಕಡೆ ಅಮ್ಮಣಿ. ಪಾಪ ಅವಜ್ಜ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಅವಜ್ಜನು ಸಾಕಾಗೈತೆ. ಇವಾಗ ಅವಜ್ಜಂಗ್ ಬಿಟ್ಟು ನಾನು ಒಬ್ಳೆ ಊಟ ಮಾಡಿದ್ರೆ ಸರಿ ಆಗುತ್ತೇನೆ ಅಮ್ಮಣಿ. ಅದಕ್ಕತ್ಲಾಗಿ ಬರೋವರ್ಗು ಕಾಯ್ಕೊಂಡ್ ಕುಂತಿದೀನಿ. ಇವಜ್ಜ ಏನ್ ಬರಕ್ ಕಾಣೆ ಕಣಮ್ಮ. ಅಲ್ಲೇ ಹೋಗಿ ಏಟೊತ್ತಾಯ್ತು ತೋಟದ ಹತ್ರ, ಈಟೊತ್ತಾದ್ರೂ ಬಂದಿಲ್ಲ ಏನಿಲ್ಲ. ಏನ್ ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ. ಆ ಸಣ್ಣ ಹುಡ್ಗ ಅಂತೂ ಆ ನನ್ನ ಮಗ ಅವನು ಊಟ ಮಾಡುವಂತೆ ಬಾರ್ಲ ಪಾಪ ಬೆಳಿಗ್ಗೆ ಒಂದ್ ಈಟೆ ಇಟ್ಟು ಅವನು ಚಿತ್ರಾನ್ನ ತಿಂದವನು. ಊಟ ಮಾಡುವಂತೆ ಬಾರ್ಲ ಪಾಪ ಅಂತ ಹೇಳಿದಷ್ಟೇ. ಹಸ್ಕುಳು ಪೂಜೆ ಆಗೋರ್ಗು ಬೆಳಗಿಂದ ಹಸ್ಕುಳು ಮೈ ತೊಳೆಯೋದೇನ್ ನೋಡ್ತೀಯ, ಹಸ್ಕುಳಿಗೆ ಬಣ್ಣ ಹಚ್ಚೋದೇನ್ ನೋಡ್ತೀಯ, ಕೊಂಬು ತೊಳೆಯೋದೇನ್ ನೋಡ್ತೀಯ. ಅದೆಂತೆಂತದಾರ ಅವ್ರ ತಾತನ ಹತ್ರ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಅಂಗಡಿಲಿ ಆ ಮಿಂಚು ಅಂತೆ, ಗೊನ್ಸ್ಲಂತೆ, ಟೇಪ್ ಅಂತೆ ಎಲ್ಲಾದ್ರೂ ತಗೊಂಡ್ಬಂದು ಹಸ್ಕುಳಿಗೆಲ್ಲ ಮಿಂಚಿ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಊರ್ ಹುಡುಗರ ಜೊತೆ ಆಟ ಆಡಕ್ ಹೋದಾರ. ಅವನು ಆಸಾಮಿ, ಅವನು ಪತ್ತೆ ಇಲ್ಲ. ಆ ಹುಡುಗಂಗಾರು ಚಿಕ್ಕವನಿಗೆ ಒಂದ್ ಸ್ವಲ್ಪ ಊಟ ಮಾಡ್ಸೋಣ ಅಂತ ಹೇಳಿರ ಅವ್ನ್ ಸಣ್ಣವನಿಗೆ. ಏನ್ ಹೇಳ್ತೀಯ ಹೇಳಮ್ಮ? ಆ ಹುಡುಗನು ಅವ್ನ ತಾತನಂಗೆ ಕಲ್ಕೊಂಡ್ಬಿಟ್ಟ ಕಣಿ ಹೇಳು. ನನ್ಗಂತೂ ಇಬ್ರಿಂದ ಸಾಕಾಗಂಗ ಆಗ್ಬಿಟ್ಟೈತೆ. ಅವನಿಗೆ ಈಗ ಊರಲ್ಲಿ ಎಲ್ಲಂತ ಹುಡ್ಕೊಂಡ್ ಬರೋದ ಅವನಿಗೆ. ನನಗ್ ನೋಡಿದ್ರೆ ಕಾಲಾಗಲ್ಲ ಏನಿಲ್ಲ, ಎಲ್ಲಂತ ಹುಡ್ಕೊಂಡ್ ಹೋಗೋಣ. ಎಲ್ಲೂ ಹೋಗಿರಲ್ಲ, ಇಲ್ಲ ಎಲ್ಲಾರ ಹೋಗಿರ್ತಾನೆ ಆಟ ಆಡಕ್ ಹುಡುಗರ ಜೊತೆ ಬರ್ತಾನ ಕಣ್. ಸುಮ್ನಿರ್ ಗೌರಜ್ಜಿ, ನೀನ್ ಅದ್ಯಾಕಿಂಗ್ ತಲೆ ಕೆಡಿಸ್ಕೊಂಡ್ ಟೆನ್ಷನ್ ತಗೊಂಡ್ತಿ ಏನಮ್ಮ? ಸುಮ್ಕಿರು, ಎಲ್ಲೂ ಹೋಗಿರಲ್ಲ, ಇನ್ನೇನ್ ಬರ್ತಾರೆ. ಇನ್ನೇನ್ ರಂಗಜ್ಜ ಇನ್ನೇನ್ ಕುರಿ ಮರಿಗಳನ್ನ ಬಿಟ್ಕೊಂಡ್ ಬರಕ್ ಹೋಗೈತಂದ್ರೆ ಮಳೆ ಬರಂಗ್ ಬೇರೆ ಆಗ್ತೈತೆ. ಬರ್ತಾರ ಕಣ್ ಸುಮ್ನಿರು. ಮಳೆ ನಿನ್ಕೊಂಡು ಅಲ್ಲೇನೆ ಹಟೆ ಹೊಡ್ಕೊಂಡ್ ಕುತ್ಕೊಳಕ್ ಆಗುತ್ತಾ? ಮಳೆ ಬೇರೆ ಬರ್ತೈತೆ ಅಂತ ಬಿರ್ಬಿರ್ನೆ ಬಂದ್ಬಿಡ್ತಾರ ಕಣ್ ಸುಮ್ನಿರು. ಅದೇ ಹಾಕಿಂಗ್ ಅರ್ಜೆಂಟ್ ಮಾಡ್ತೀಯ ನೀನು. ಸದ್ಯ ಬಂದ್ರೆ ಸಾಕಾಗ್ಬಿಟ್ಟೈತ್ ಕಣಮ್ಮ. ನನಗೂ ಅವಾಗ್ಲಿಂದ ಕುಂತು 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 ಸಾಕಾಗ್ಬಿಟ್ಟೈತ್ ಅತ್ಲಾಗಿ. ಎಷ್ಟಂತ ಕಾಯನ ಅವ್ರಿಗೆ. ಬರ್ಲಿ ಅಂತ ಕಾಯ್ತೀನಿ ನಿಮ್ ಅಜ್ಜ ರಂಗಜ್ಜ. ಅಲ್ ಕಡೆ ಅಮ್ಮಣಿ ನಿಮ್ದು ಹಬ್ಬ ಮುಗಿತ? ಏನ್ ಮಾಡಿದ್ದೆ ನೀನ್ ಹಬ್ಬಕ್ಕೆ? ಪೂಜೆ ಎಲ್ಲ ಮಾಡಾಯ್ತೇನಮ್ಮ? ನಮ್ದಿನ್ನೇನ್ ಪೂಜೆ ಗೌರಜ್ಜಿ, ಏನಂದ್ರೆ ಮನೇಲೆ ಒಂದ್ ಸ್ವಲ್ಪ ನಾನು ಪಾಯಸ ಗೀಸ ಮಾಡ್ಬಿಟ್ಟು ಬೋಂಡ ಹಪ್ಳ ಮಾಡ್ಕೊಂಡು ಇನ್ನೇನು ಊಟ ಮಾಡ್ತೀವಿ ಅಷ್ಟೇ. ನಮ್ದಿನ್ನೇನು ಆ ಸ್ಕೂಲ್ ಇಲ್ವಲ್ಲ, ಇನ್ನೇನು ಆ ಸ್ಕೂಲಿಗೆ ಪೂಜೆ ಮಾಡೋದಕ್ಕೆ. ಅದಕ್ಕೋಸ್ಕರ ಅತ್ಲಾಗಿ ಇನ್ನೇನು ಮಾಮೂಲಿ ಮನೇಲಿ ಒಂದ್ ಸ್ವಲ್ಪ ಸಿಹಿ ಮಾಡ್ಕೊಂಡು ಊಟ ಮಾಡ್ಬೇಕು. ನಾನು ಎಲ್ಲ ಮಾಡಿ ಅತ್ಲಾಗಿ ರೆಡಿ ಮಾಡಿ
ನನ್ಗೂ ಕುಂತು ಕುಂತು ಬೇಜಾರಾಗ್ತಿತ್ತು. ನಮ್ಮ ಯಪ್ಪ ಅನ್ನೋನು ತೋಟದ ಹತ್ರ ಹೋಗ್ ಬರ್ತೀನಂತ ಆ ಯಪ್ಪ ಆ ಕಡೆ ಹೋಯ್ತು. ತೋಟದ ಹತ್ರ ದೇವಸ್ಥಾನ ಹತ್ರ ಎಲ್ಲ ಹೋಗ್ ಬರ್ತೀನಂತ. ನಾನ್ ಇನ್ನೇನ್ ಮಾಡೋಣ, ಮಂತಾವ್ ಕುಂತು ನನಗೂ ಬೇಜಾರಾಗ್ತಿತ್ತು. ಅದಕ್ಕೆ ಬೆಳಗಿಂದ ಬೇರೆ ಇಲ್ಲಿ ಮಂತಾವ್ ಬೇರೆ ಬಂದಿರಲ್ಲ ನೋಡು. ಅದಕ್ಕೆ ಒಂದ್ ಗಳಿಗೆ ಮಾತಾಡ್ಸ್ಕೊಂಡ್ ಬರೋದಂತ ಬಂದೆ. ನೀನಂತೂ ಪುರ್ಸತ್ತಾಗಿರ್ಲಿ ಇರ್ಲಾರೆ ಇರ್ಲಿ, ನೀನಂತೂ ನಮ್ಮಂತ ಬಡವ್ರ ಮಂತಾವ ಬರಲ್ಲ ಕಣಮ್ಮ. ನಾವೇ ಹುಡ್ಕೊಂಡ್ ಬರ್ಬೇಕಲ್ಲ, ಏನ್ ಮಾಡ್ತೀಯ ಹೇಳು. ಬರ್ತಾ ಬರ್ತಾ ನೀನು ಯಾಕ ಬುದ್ಧಿ ಕಲ್ಸ್ಬಿಟ್ಟಿ ಯಾಕನ್ ಗೌರಜ್ಜಿ? ಇತ್ತೀಚೆಗೆ ಯಾಕ ನಮ್ಮ ಮನೆ ಕಡೆ ಏನ್ ತಿರುಗು ನೋಡ್ತಿಲ್ಲ? ಯಾಕಂದ್ರೆ ಇವಾಗ ಒಂದ್ ಸ್ವಲ್ಪ ಚೆನ್ನಾಗಾಗ್ಬಿಟ್ಟೆ ನೋಡು. ನಮ್ಮಂತ ಬಡವ್ರ ಮನೆ ಕಡೆ ಎಲ್ಲಿ ಬರ್ತೀಯ ಹೇಳು? ನಮ್ಮಂತ ಬಡವ್ರ ನೆನ್ಪಿಗೆ ಬರಲ್ಲ ಇವಾಗ ನಿನ್ಗೆ. ಎಲ್ಲ ಹಳೆದೆಲ್ಲ ಮರ್ತ್ಬಿಟ್ಟೆ ಕಣ ಹೇಳು. ಯಾಕೆ ಯಾಕೆ ಅಮ್ಮಣ್ಣಿ ಹತ್ರ ಇಂತ ಅನ್ಯಾಯದೆಲ್ಲ ಮಾತಾಡ್ತೀಯ? ಒಟ್ಟುಡಿಯಂಗ್ ಮಾತಾಡ್ಬೇಡ ಕಣೆ ಅಮ್ಮಣ್ಣಿ. ನೋಡು ನನ್ಗೆ ಅವಾಗ್ಲೇ ಬೇಜಾರಾಗೋದು. ನಿನ್ನೆ ಬೆಳಿಗ್ಗೆ 12 ಗಂಟೆಗೆ ನಿಂತ ಬಂದಿದ್ದು, 4-5 ಗಂಟೆ ಆದ್ರೂ ನಿನ್ ಮಂತವಳದಿನಿ ಇದ್ದು ಕೂತ್ಕೊಂಡು ಅಲ್ಲದೇನೆ ಹರಟೆ ಹೊಡ್ಕೊಂಡು 2-3 ಸಲ ಟೀ ಕಾಫಿ ಎಲ್ಲ ಕುಡ್ಕೊಂಡು ಊಟ ಮಾಡ್ಕೊಂಡು ಅದೆಂತದ ಚಕ್ಲಿ ಎಲ್ಲ ಮಾಡಿದೆ ಎಲ್ಲ ತಿನ್ಕೊಂಡು ಅಲ್ಲಿಂದಾನೆ ಬಂದಿದ್ದೀನಿ. ಅಂತದ್ರಲ್ಲಿ ನೀನ್ ನೋಡಿದ್ರೆ ಇಂತ ಮಾತಾಡ್ತೀಯಲ್ಲ, ಅಲ್ಲಿ ಯಾಕಾಕು ಏನ್ ಬೇಕಂತಾನೆ ನನಗೇನ್ ಕೋಪ ಬರ್ಸೋದಕ್ಕೆ ಹಿಂಗ್ ಮಾತಾಡ್ತೀಯ ಏನಮ್ಮ? ನೀನ್ ರೇಗ್ಸೋದಕ್ಕೆ ಬರ್ತೀಯ ಏನಮ್ಮ ಈಟತ್ತರ್ಗು? ಹಂಗೇನಿಲ್ಲ ಕಣಿ ಹೇಳು. ಇವತ್ ಬರೋದಕ್ಕೆ ಏನಾಗಿತ್ತು? ಇವಾಗ ಪುರ್ಸೊತ್ತಾಗ ಕುಂತಿದ್ಯಾ ತಾನೆ? ಇವಾಗ ಬಂದಿದ್ರೆ ಏನಾಗ್ತಿತ್ತು? ನಮ್ಮಂದ್ರೆ ಎಲ್ಲ ಹಬ್ಬದ ಊಟ ಎಲ್ಲ ರೆಡಿ ಆಗೈತೆ, ಬಂದು ಊಟ ಮಾಡ್ಕೊಂಡ್ ಬರ್ಬೋದಿತ್ತು. ಕಣೆ ಅಮ್ಮಣ್ಣಿ, ಸುಮ್ಕಿರು. ಇಲ್ಲಿ ಹಬ್ಬ ಮಾಡೋದ್ ಬಿಟ್ಟು ಅಲ್ಲಿ ಬರಕ್ ಆಗುತ್ತಾ? ನಾಳೆ ಬರ್ತೀನಿ ಕಣಿ ಹೇಳು. ನಾಳೆ ಬೆಳಿಗ್ಗೆನೆ ಇನ್ನೇನು ಕೆಲ್ಸಗಳು ಏನು ಇಲ್ಲ, ತಿಪ್ಟೂರ್ ಗಿಪ್ಟೂರ್ ಎಲ್ಲೂ ಹೋಗೋದೇನು ಇಲ್ಲ. ಬರ್ತೀನಿ ಕಣಿ ಹೇಳು. ಮಂತ ಕುಂತು ಕುಂತು ನನಗೂ ಬೇಜಾರಾಗ್ತಿರುತ್ತೆ. ಮಧ್ಯಾಹ್ನದ ಮೇಲೆ ಬರ್ತೀನಿ. ನೀನು ಬಟ್ಟೆ ಹೊಲಿತಿರ್ತೀಯ ನೋಡು, ಆ ಟೈಮಲ್ಲಿ ಬರ್ತೀನಿ ಕಣಿ ಹೇಳು. ನಿನ್ಗೂ ಬೇಜಾರಾಗ್ತಿರುತ್ತೆ. ಹೆಂಗ ಬಂದ್ ನಾನು ಒಂದ್ ಗಳಿಗೆ ಕುತ್ಕೊಂಡು ನಿನ್ಗೂ ಮಾತಾಡ್ಸ್ಕೊಂಡು ಒಂದ್ ಸ್ವಲ್ಪ ಬಟ್ಟೆಗೆ ಗುಂಡಿ ಗಿಂಡಿ ಹಾಕೋದೇನಾರು ಇದ್ರೆ ಮಾಡ್ಕೊಡ್ತೀನಿ ಕಣಿ ಹೇಳು. ಬರ್ತೀನಿ. ಸರಿ ಕಣ್ ಗೌರಜ್ಜಿ, ಆಯ್ತು. ನಾನು ಬರ, ನೀನು ಮಂತ ಹೋಗ್ಬೇಕು, ಒತ್ತಾಯ್ತು ನನ್ಗೆ. ಯಾ ಅದೇನೇ ಮಣಿ ಅಂತ ಅರ್ಜೆಂಟ್ ನಿನಗೆ? ಇವಾಗಿಂದ ಬಂದಿದ್ಯಾ ಈ ಹುಡುಗಿ ಅಲ್ಲ? ಮಂತ ಹೋಗನೇನಜಿ ಬರೋನೇನಜಿ ನನಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ. ಬಾರೆ ಅಮ್ಮಣಿ, ಕುತ್ಕೋ ಬಾರೆ ಒಂದ್ಗಳಿಗೆ. ನಮ್ಮನೇಲೇನೆ ಸಿಹಿ ಊಟ ಎಲ್ಲ ಮಾಡಿದಾರೆ, ಊಟ ಮಾಡ್ಕೊಂಡು ಹೋಗುವಂತೆ. ಬಾರೆ ಅಮ್ಮಣ್ಣಿ ಹತ್ರಮ್ಮ, ಅಪ್ರೂಪ ಬಂದಿದ್ಯಾ? ಬಾರೆ ಒಂಚೂರು ಕುತ್ಕೋ ಬಾರೆ. ನಿಮ್ಮಂದ್ಲೆಲ್ಲ ಊಟ ಮಾಡ್ಬಿಟ್ಟು ನಮ್ಮಂದ್ಲ ಮಾಡಿದ್ದೆಲ್ಲ ಏನ್ ಮಾಡೋಣ? ಹಂಗೆ ಉಳ್ಕೊಳಲ್ವಾ? ಸುಮ್ಕಿರು, ಏನು ಬೇಡ. ನಮ್ಮಂದ್ಲೇನೆ ಹೋಗಿ ಊಟ ಮಾಡ್ತೀನಿ. ನೋಡ್ದೇನ ಈ ಹುಡುಗಿರು ಮಾತಾಡೋದು ಹೆಂಗ್ ಮಾತಾಡ್ತಾ? ಅಲ್ಕಡೆ ಅಮ್ಮಣ್ಣಿ, ನಿಮ್ಮಂದೇ ಊಟ ಮಾಡುವಂತೆ ಬೇಡ ಅಂತ ಏನ್ ಹೇಳ್ತಿಲ್ಲ. ಒಂದ್ ಈಟೆ ಇಟ್ಟು ಊಟ ಮಾಡ ಬಾರೆ ಅಮ್ಮಣ್ಣಿ. ಇವಾಗ ಒಂದ್ ಕೆಲಸ ಮಾಡೋಣ, ಒಂದ್ ಬೋಂಡ ಹಪ್ಳ ಕೋಸಂಬರಿನಾರು ತಿನ್ಕೊಂಡು ಹೋಗುವಂತೆ. ಬಾರೆ ಅಮ್ಮಣ್ಣಿ, ಒಂದ್ ಚೂರು. ನಮ್ಮ ಅಮ್ಮಣ್ಣಿ ಸರೋಜಮ್ಮಂಗೆ ಹೇಳ್ತೀನಿ, ಒಂದ್ ತಟ್ಟೆಲ್ ಹಾಕೊಂಡ್ ಬರ್ತಾಳೆ, ಒಂದ್ ಈಟೆ ಇಟ್ಟು ತಿನ್ನುವಂತೆ ಬಾ. ಏನು ಬೇಡ ಕಣ್, ಸುಮ್ನಿರಜಿ. ನಾನು ಹೊಟ್ಟೆ ತುಂಬಾ ಊಟ ಮಾಡಬೇಕು. ಇವಾಗ 1-2 ಬೋಂಡ ಹಪ್ಳ ಏನಾರು ತಿನ್ಬಿಟ್ರೆ ಕೋಸಂಬರಿ ಅವೆಲ್ಲ, ತಿರ್ಗಾ ನಾನು ನಮ್ಮಂದಿ ಸಂಜೆ ಹೊತ್ತು ಊಟ ಮಾಡಕ್ ಆಗಲ್ಲ. ಅಲ್ಲೇ ಅದೇ ತೇಗ್ ಬರ್ತಿರುತ್ತೆ, ಹೊಟ್ಟೆ ತುಂಬ ಮಾಡ್ಬಿಡುತ್ತೆ. ಈ ಜಿಡ್ಡವು ಎಣ್ಣೆಲ್ ಕರ್ದಿರ್ತೀವಿ ನೋಡು, ಒಂದ್ ಈಟೆ ಇಟ್ಟು ತಿಂದ್ರು ಅಷ್ಟೇ, ಜಾಸ್ತಿ ತಿಂದ್ರು ಅಷ್ಟೇನೆ. ಒಂದ್ ಚೂರ್ ತಿಂದ್ರು ಆಯ್ತು, ಹೊಟ್ಟೆ ಹಸಿ ಎಲ್ಲ ಏನಿಲ್ಲ, ಅದೇ ಒಂಥರ ಜೀರ್ಣ ಆಗಲ್ಲ ಏನಿಲ್ಲ ನೋಡು. ಅದೇ ತೇಗ್ ಬರ್ತಿರ್ತವೆ. ಹಂಗಾಗಿ ಸುಮ್ಕಿರು. ನಾಳೆ ಬೆಳಿಗ್ಗೆ ಬೇಕಾದ್ರೆ ಬರ್ತೀನಿ, ಒಂದ್ ಗಳಿಗೆ ಕುತ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ತೆ. ಇಲ್ಲ ನೀನೇ ಬರ್ತೀಯಲ್ಲ ಇನ್ನೇನು. ಎಲ್ಲ ಊಟ ಮಾಡಿದ್ರೆ ಏನ್ ಸುಮ್ಕಿರ್ ಗೌರಜ್ಜಿ, ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯ? ಹಂಗಲ್ ಕಣೆ ಅಮ್ಮಣ್ಣಿ, ನನ್ಗೂ ಊಟ ಮಾಡ್ಕೊಂಡು ಹೋದ್ರೆ ನನ್ಗೂ ಒಂಚೂರು ಸಮಾಧಾನ ಅಲ್ವೇರೆ. ಸರಿ ಕಣ, ಆಯ್ತು ಬಿಡ್ತಾಯಿ. ನೀನು ಒಂಥರ ಹಠಮಾರಿ ಇದ್ದಂಗೆ, ನಿನ್ಗೆ ಇಷ್ಟ ಬಂದಂಗೆ ನೀನು ಮಾಡೋಳು. ಸರಿ ಕಣ, ಆಯ್ತು ಬಿಡು. ಅಮ್ಮ ಬಂದ್ರೆ ನಮ್ಮ ಅಪ್ಪ ಏನು ಪಾಪ ಬಂದ್ರ ಏನು ಬರ್ಲಿಲ್ವಾ ಇನ್ನು ಈಟತ್ತಾದ್ರುನು? ಅದ್ರ ಕತೆ ಏನ್ ಹೇಳ್ತೀಯ ಬಾರ್ಲ ಪಾಪ. ಎಷ್ಟೊತ್ತಾದ್ರೂ ನಾವು ನಿಮ್ಮ ಅಪ್ಪ ಏನು ನಿಮ್ ಪಾಪ ಬರ್ಲಿಲ್ಲ ಕಣಪ್ಪ. ಎಷ್ಟೊತ್ತಂತ ನಾನು ಕಾಯ್ಕೊಂಡು ನಿನ್ ಕಡೆನೆ ಹೇಳು. ನನ್ಗೂ ಕಾದು ಸುಸ್ತಾಯ್ತು. ಒಂದ್ ಗಳಿಗೆ ಕೂತ್ಕೊಳ್ಳೋಣಂತ ಕೂತ್ಕೊಂಡ್ಬಿಟ್ಟೆ ಕಣಪ್ಪ. ಏನ್ ಮಾಡೋಣ ಹೇಳು? ಇವ್ರು ಏನ್ ಇವತ್ತೇ ಬರೋದ್ ಕಾಳೆ ಕಡ್ಲ ಪಾಪ. ನನ್ಗೆ ಹೊಟ್ಟೆ ಹಸಿತೈತೆ, ನಡಿ ನಾವೇ ಕೂತ್ಕೊಂಡ್ಬಿಟ್ಟು 3 ಊಟ ಮಾಡೋಣ. ಇನ್ನೇನ್ ಮಾಡೋಣ? ಯಾವಾಗ್ಲಾರು ಬಂದು ಊಟ ಮಾಡ್ಕೊಳ್ಳಿ ಅವ್ರು. ನಡಿಯಪ್ಪ ಹೋಗ, ನಾವೇ ಊಟ ಮಾಡೋಣ. ನಡಿಯಮ್ಮ ನೋಡೋಣ. ಅಪ್ಪ ಹಿಂಗ್ ಬಿಟ್ಬಿಟ್ಟು ಊಟ ಮಾಡಕ್ ಆಗುತ್ತೇನಮ್ಮ? ಬೆಳಗ್ಗೆಯಿಂದ ಸಂಜೆ ಗಂಟ ಅಪ್ಪ ಒಂದ್ ಗಳಿಗೆ ಕೂತ್ಕೊಳ್ಳೋದೆಲ್ಲ ಕೆಲಸ ಮಾಡ್ತಿರುತ್ತೆ, ಬಿಟ್ಟು ಊಟ ಮಾಡಕ್ ಆಗಲ್ಲ, ಮನ್ಸು ಬರೋದು ಇಲ್ಲ ಏನಿಲ್ಲ. ಅಮ್ಮ ಒಂದ್ ಕೆಲಸ ಮಾಡು, ನೀನು ಹೊಟ್ಟೆ ಹಸು ತಡಿಯಕ್ಕಾಗಲ್ಲ ಏನಿಲ್ಲ, ಶುಗರ್ನ ಅವಳು ಸರೋಜಮ್ಮಗೆ ಹೇಳ್ತೀನಿ, ಒಂದ್ ಈಟೆ ಇಟ್ಟು ಪಲ್ಯ ಕೋಸಂಬರಿ ಬೋಂಡ ಹಪ್ಳ ಹಾಕೊಂಬಂದ್ ಕೊಡ್ತಾಳೆ ಒಂದ್ ಪ್ಲೇಟ್ ಅಲ್ಲಿ. ಇಲ್ಲ ಆಚೆ ಕಡೆನೆ ಕುತ್ಕೊಂಡ್ಬಿಟ್ಟು ಊಟ ಮಾಡ್ಬಿಟ್ಟು ನೀರ್ ಕುಡಿದ್ಬಿಡಮ್ಮ, ಒಂದ್ ಗಳಿಗೆ ಸಮಾಧಾನ ಆಗಂಗ ಆಗುತ್ತೆ. ಹೆಂಗ ಹೇಳೋಣ ಅವಳಿಗೆ? ಏನೇ ಇವಳೆ ಬಾರೆ ಇಲ್ಲಿ ಹೊರಿಕೆ. ಸುಮ್ಕಿಲ್ಲ, ನಾನು ಅದಕ್ಕೆ ನಾನ್ ಹಂಗೇನಾರು ಊಟ ಮಾಡದಿದ್ರೆ ಅವಾಗ್ಲೇ ಊಟ ಮಾಡಿಬಿಡ್ತಿದ್ದೆ. ಈಗ ನಿಮ್ಮ ಅಪ್ಪ ಹಿಂಗ್ ಬಿಟ್ಟು ನನಗೂ ಊಟ ಮಾಡಕ್ಕೆ ಮನ್ಸೇ ಬರಲ್ಲ ಕಡ್ಲ ಪಾಪ. ಅದಕ್ಕೆ ತಡಿ, ಎಷ್ಟು ಹೊಟ್ಟೆ ಹಸುರು ಏನು ಪರವಾಗಿಲ್ಲ, ನನ್ಗೇನ್ ಬೇಜಾರಿಲ್ಲ.
ಒಂದು ಬಾಳೆಹಣ್ಣು ತಿಂದಿದ್ದೀನಿ, ಪುಟ್ಟ ಬಾಳೆಹಣ್ಣು ಇತ್ತು. ಒಂದು ಬಾಳೆಹಣ್ಣು ತಿಂದಿದ್ದೀನಿ, ಒಂಚೂರು ಸಮಾಧಾನ ಆಗಂಗ ಆಗೈತೆ. ಏನು ಅಂತ ಏನೀಗ ಆಗಿಲ್ಲ, ಸುಮ್ಕಿರು ನೋಡೋಣ. ನಿಮ್ಮ ಅಪ್ಪ ಏನೇ ಬರ್ಲಿ, ಆಮೇಕಿಂದ ಊಟ ಮಾಡಿದ್ರಾಗುತ್ತೆ ಅಲ್ವದಲ್ಲ ಪಾಪ. ನೀನು ಈಟೊತ್ತರ್ಗು ಎಲ್ಲೋಗಿದ್ದಲ್ಲ ನೀನು? ನಿನಗೂ ನಾವು ಕಾದು ಕಾದು ನಾನು ಇನ್ನೇನು ನಿಮ್ಮ ಅಪ್ಪ ಪಾಪ ಬಂದಾದ್ಮೇಲೆ ನಿನ್ಗೆ ಎಲ್ಲಿ ಹುಡ್ಕೊಂಡ್ ಬರೋದು ಅಂತಿದ್ದಪ್ಪ. ನೀನ್ ಎಲ್ಲೋಗಿದ್ದಲ್ಲ ಪಾಪ ಈಟೊತ್ತರ್ಗು? ಇದೊಳ್ಳೆ ಸರಿ ಆಗೋಯ್ತು ಕಣಮ್ಮ. ನಾನೆಲ್ಲಮ್ಮ ಹೋಗಣ. ಅಪ್ಪಯ್ಯ ಬೆಳಿಗ್ಗೆದೇನೆ ಹಸ್ಗಳಿಗೆಲ್ಲ ಈ ನೇಪಿಯಾರು ಸಪ್ಪೆ ಕಡ್ಡಿ ಅವೆಲ್ಲ ಕುಯ್ಕೊಂಬಂದು ಇಟ್ಟಿತ್ತಲ್ಲ ಹಸ್ಗಳಿಗೆ ಮೇವು ಎಲ್ಲ ಮಿಷಿನ್ ರೋಟ್ರಿ ಕೊಟ್ಬಿಟ್ಟು ಎಲ್ಲ ಪೀಸ್ ಮಾಡ್ಬಿಟ್ಟು ಇನ್ನೇನು ಸಂಜೆ ಹೊತ್ತು ಹಸ್ಗಳಿಗೆಲ್ಲ ಮೇವು ಹಾಕ್ಬೇಕಲ್ಲ, ತಲೆ ಮೇವು. ಆ ಮೇವೆಲ್ಲಾನು ಗೊಂತಿಲ್ ಹಾಕ್ತಿದ್ದೆ, ಕಟ್ ಮಾಡಿ 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 ಮಿಷಿನ್ ಅಲ್ಲಿ ಕಟ್ ಮಾಡಿ ಮಾಡಿ ಅವನ್ ತಗೊಂಡ್ ಹೋಗ್ಬಿಟ್ಟು ಎಲ್ಲಾನು ಹಾಕಿ ಹಸ್ಗಳಿಗೆ ಈ ಸ್ವಾನೆ ಬೇರೆ ಇಟ್ಕೊಳಕ್ ಶುರು ಆಗುತ್ ನೋಡು, ಅದಕ್ಕತ್ಲಾಗಿ ಬೇಗ ಕಟ್ಬಿಡೋಣಂತ. ಹಂಗೆ ಅಲ್ಲಿ ಆ ಪ್ಲಗ್ ಬೇರೆ, ಕರೆಂಟಿನ ಪ್ಲಗ್ ಬೇರೆ ಇದು ಹಾಳಾಗೋಗ್ಬಿಟ್ಟಿತ್ತು ಅದು. ಅದಕ್ಕೂ ಒಂದ್ ಸ್ವಲ್ಪ ರೆಡಿ ಮಾಡಿದೆ. ಯಾಕಂದ್ರೆ ರಾತ್ರಿ ಹೊತ್ತು ಅವಕ್ಕೂ ಸೊಳ್ಳೆ ಕಡಿತಾವೆ ಸಿಕ್ಕಾಬಟ್ಟೆ. ಒಂದ್ ಸ್ವಲ್ಪ ಏನಾದ್ರು ಅಲ್ಲಿ ಸೊಳ್ಳೆ ಕಡಿದಂಗೆ ಏನಾದ್ರು ಹಾಕ್ಬೇಕು, ಫ್ಯಾನ್ ಎಲ್ಲ ಆನ್ ಮಾಡ್ಬೇಕು ಅಲ್ಲಿ ಹಾಕಿ. ಅದಕ್ಕೋಸ್ಕರ ಅಲ್ಲೆಲ್ಲ ರೆಡಿ ಮಾಡ್ತಿದ್ದೆ ಕಣಮ್ಮ. ಹೌದನ್ನಪ್ಪ, ನೀನು ಇಲ್ಲೇ ಇದ್ದೇನು? ನೀನು ಹಸ್ಗಳಿಗೆ ಮೇವು ಕಟ್ ಮಾಡ್ತಿದ್ದ? ನನಗ್ ಗೊತ್ತಾಗ್ಲಿಲ್ಲ ಕಣ್ಲ ಪಾಪ. ನೀನು ಎಲ್ಲಿ ಹೋಗಿದ್ದೆ ಏನೋ ಅಂತ, ನಿನ್ಗೆ ಎಲ್ಲಿ ಹುಡ್ಕೊಂಡ್ ಬರೋದ ಏನೋ ಅಂತ ಈಟೊತ್ತರ್ಗು ನಿನ್ಗೂ ಕಾಯ್ಕೊಂಡ್ ನಿಂತಿದ್ದು. ಯಾಕ್ರಿ ಹಿಂಗ್ ಕೂಕಡ್ತಿದ್ದೀರಾ? ಯಾಕೆ ಏನಾಯ್ತು? ಎಲ್ಲಿ ಮಾಮ ಪಾಪ ಬರ್ಲಿಲ್ವಾ ಈಟೊತ್ತಾದ್ರು? ಬಂದ್ರ ಏನು? ಇಲ್ ಕಡೆ ಈಟತ್ತಾದ್ರೂ ಬಂದಿಲ್ಲ, ಏನಿಲ್ಲ. ಅಪ್ಪ ಏನನ್ನು ಪಾಪ ಈ ಅಪ್ಪಯ್ಯ ಎತ್ಲಾಗ್ ಹೋಗುತ್ತೋ ಏನಪ್ಪ. ಅವ್ರಿವ್ರು ಮಾತಾಡ್ಕೊಂಡ್ ನಿಂತ್ಕೊಂಡ್ ಸಿಕ್ಕಿರೆ ಅವ್ರಿವ್ರಿಗೆ ಗಂಟೆ ಮಾತಾಡ್ಕೊಂಡೆ ನಿನ್ಕೊಂಡ್ ಬಿಡುತ್ ಕಡೆ ಹೇಳು. ನಾನು ಬಡ್ಕೊಳ್ತೀನಿ ಈ ಅಪ್ಪ ಹಿಂಗೆ. ರಪ್ಪನ ಬಾರಪ್ಪ ಅಂತ ಹೇಳ್ತೀನಿ. ನನ್ ಮಾತೇ ಕೇಳಂಗಿಲ್ಲ ಈ ಅಪ್ಪಯ್ಯ. ಏನ್ ಮಾಡಲ್ಲ ಪಾಪ, ಊರ್ನವ್ರು ಸಿಕ್ತಾರೆ ರಂಗಜ್ಜನ ಅಭಿಮಾನದಿಂದ ಎಲ್ಲಾರು ಮಾತಾಡ್ಸ್ಕೊಂಡ್ ನಿನ್ಕೊಂಡ್ ತರ್ಕೊಂಡ್ಲ ಪಾಪ. ಏನ್ ಮಾಡೋಣ, ಎಲ್ಲಾರ ಹತ್ರನು ಮಾತಾಡ್ಸ್ಕೊಂಡೆ ಬರ್ಬೇಕು. ನಿನಗ್ ಗೊತ್ತಾಗಲ್ ಕಣ್ ಸುಮ್ನಿರು ಅಂತ ಹೇಳ್ಬಿಡುತ್ತೆ. ನಾನ್ ಏನ್ ಮಾಡನ್ ಹೇಳು. ಇರ್ಲಿ, ಅಮ್ಮಯ್ಯ ಹೊಟ್ಟೆ ಹಸ್ಕೊಂಡ್ ಅವಾಗ್ಲಿ ನಾನು ಹೊಟ್ಟೆ ಹಸು ತಡೀಕ್ ಆಗ್ತಿಲ್ಲ. ಒಂದ್ ಈಟ ಏನಾರು ಹಾಕಮ್ಮನ್ ಕೊಡ್ತೀಯನೆ, ಕೋಸಂಬರಿ ಪಲ್ಯ ಬೋಂಡ ಏನಾದ್ರು ಇದ್ರೆ. ಪಾಪ ಅಮ್ಮಯ್ಯನ ಕೈಲಿ ಆಗ್ತಿಲ್ ಕಣೆ. ಶುಗರ್ನವ್ರು ನೋಡು, ಜಾಸ್ತಿ ಹೊಟ್ಟೆ ಹಸು ತಡೀಕ್ ಆಗಲ್ಲ, ಏನಿಲ್ಲ, ಸುಸ್ತಾಗಂಗ ಆಗ್ಬಿಡುತ್ತೆ. ಹೋಗಿ ಒಂದ್ ರೀಟು ಏನಾರು ಹಾಕಂಬ. ನಾನು ಆಗ್ಲೇನೆ ಅತ್ತೆಗೆ ಹೇಳ್ದೆ, ನಿಮ್ಕಿಂತ ಮುಂಚೆನೆ ಹೇಳ್ದೆ ಕೇಳ್ರಿ. ಭಾರತೆ ಊಟ ಮಾಡ, ಭಾರತೆ ಒಂದ್ ಈಟೆ ಇಟ್ಟು ಊಟ ಮಾಡ ಭಾರತೆ. ಅವ್ರ ಮಾಮ ಪಾಪ ಬರೋವರೆಗೂ ಆಗಲ್ಲ, ನಿನ್ ಕೈಲಿ ಹೊಟ್ಟೆ ಹಸಿವು ತಡೀಕ್ ಆಗಲ್ಲ, ಸುಸ್ತಾಗಿರ, ಬರ್ರಿ ಅತ್ತೆ ಊಟ ಮಾಡ್ರಿ ಅಂತ ನಾನು ಅವಾಗ್ಲಿ ನಾನು ಕರಿತಿದೀನಿ. ಅತ್ತೆ ಏನ್ ಮಾತೇ ಕೇಳಂಗಿಲ್ಲ. ಅಮ್ಮಣ್ಣಿ ನಿಮ್ ಮಾಮನ್ ಬಿಟ್ಟು ಊಟ ಮಾಡಕ್ ಆಗಲ್ಲ ಕಣ್, ಸುಮ್ನಿರು. ಬೇರೆ ಹೊತ್ತಿದ್ರೆ ಹೆಂಗ ನಡಿಯಾಗುತ್ತೆ? ಹಬ್ಬದ ದಿವಸ ಯಾವತ್ತೂ ನಿಮ್ ಮಾಮನ್ ಬಿಟ್ಟು ಊಟ ಮಾಡಿಲ್ಲ, ಅವ್ರು ಬರೋವ್ರು ಕಾಯ್ತೀನಿ ಸುಮ್ನಿರು ಅಂತ ಇದಾರೆ. ಒಂದ್ ಈಟೆ ಏನಾರು ಪಲ್ಯನೂ ಕೋಸಂಬರಿ ಹಾಕೊಡ್ತೀನಿ ಬರ್ರಿ ಅತ್ತೆ ಊಟ ಮಾಡ್ರಿ ಅಂದ್ರೂ ಮಾತೇ ಕೇಳಂಗಿಲ್ಲ ಇವತ್ತೆ. ಹೋಗತ್ಲಾಗಿ ನಾನೇನ್ ಮಾಡನ್ ಹೇಳ್ರಿ? ಹೇಳತ್ತೆ ಒಂಚೂರು ಟೀನೋ ಹಾಲಾರ ಕಾಯಿಸ್ಕೊಂಬರದ. ಹಾಲಾದ್ರೆ ಕಾಯಿಸ್ಕೊಂಬಂದ್ರೆ ಅದಾರ ಕುಡಿರಿ ಅತ್ತೆ, ಅವಾಗ್ಲಾರು ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಹಂಗಾರ ಮಾಡನೇನತ್ತೆ? ಅಮ್ಮಣ್ಣಿ ಸರೋಜಮ್ಮ ಸುಮ್ಕಿರಿ ಅಮ್ಮಣ್ಣಿ, ಏನು ಆಗಲ್ ಕಣ್ ಸುಮ್ನಿರು. ಒಂದ್ ಬಾಳೆಹಣ್ಣಿತ್ತು, ಪುಟ್ಟ ಬಾಳೆಹಣ್ಣು ತಿಂದಿದ್ದೀನಿ, ಸಮಾಧಾನ ಆಗಂಗ ಆಗೈತೆ. ಸುಮ್ಕಿರು, ಏನು ಆಗಲ್ಲ. ಅಲ್ಲ ಈಟೊತ್ತರೆಗೂ ಕಾದಿದ್ದೀನಿ, ಇನ್ನೇನು ಬರೋ ಟೈಮು ಅವರು ಬಂದಾದ್ಮೇಲೆ ಬೇಕಾದ್ರೆ ಊಟ ಮಾಡಿದ್ರಾಗುತ್ತೆ. ಹೊಟ್ಟೆ ಕುತ್ಕೊಂಡು ಸುಮ್ಕಿರಿ ಅಮ್ಮಣ್ಣಿ. ಅವಾಗ್ಲಿ ಬಿಡೆ ಅತ್ಲಾಗಿ. ಅಮ್ಮಯ್ಯ ಇವಾಗ್ಲಿ ನಾನು ಅಲ್ಲ, ನಾವು ಚಿಕ್ಕವರಿದ್ದು ನೋಡು ಅವಾಗ್ಲಿ ನಾನು ಅಷ್ಟೇನೆ. ಅಪ್ಪ ಏನ್ ಬಿಟ್ಟು ಮಿಕ್ಕಿ ಟೈಮ್ ಊಟ ಮಾಡುತ್ತೆ. ಏನಂದ್ರೆ ಈ ಹಬ್ಬ ಜಾತ್ರೆ ಏನಾರು ಫಂಕ್ಷನ್ಗಳು, ಯಾರು ಬಂದಾಗ ನೆಂಟ್ರ ಬಂದಾಗ ಏನಾರು ಕೋಳಿ ಗಿಳಿ ಕುಯ್ದು ಏನಾರು ಮಾಡುವಾಗ ಅಪ್ಪ ಏನ್ ಬಿಟ್ಟು ಯಾವತ್ತು ಅಮ್ಮ ಊಟ ಮಾಡಿಲ್ಲ ಒಬ್ರೆ. ಬಿಡು ಹೋಗ್ಲಿ. ನಾವು ಚಿಕ್ಕವರಿದ್ದಾಗ ಎಲ್ಲಾರ ನೆಂಟ್ರ ಮನೆಗೆಲ್ಲಾರು ಅಪ್ಪಯ್ಯ ಹೋದಾಗ ಸಂಜೆ ಎಷ್ಟೊತ್ತಾರ ಆಗ್ಲಿ ಅಪ್ಪಯ್ಯ ಬರೋವರೆಗೂ ಏನೋ ಅಮ್ಮಯ್ಯ ಏನು ಊಟ ಮಾಡ್ಕೊಂತಿರ್ಲಿಲ್ಲ. ನಾನ್ ನೋಡ್ದಂಗೇನೋ ಒಂದ್ ದಿವಸ ಅಪ್ಪಯ್ಯ ರಾತ್ರಿ 12 ಗಂಟೆಗೆ ಬಂದಿತ್ತು. ಅವಾಗ್ಲೇನೆ ಅವ್ರಿಗೆ ಊಟಕ್ಕಿಟ್ಟು ಇಬ್ರಾಳನ್ನು ಊಟ ಮಾಡಿದಾರೆ. ಅದು ಮೊದ್ಲಿಂದಾನು ಅಮ್ಮ ಹಿಂಗ ಅಭ್ಯಾಸ ಆಗೈತೆ. ಬಿಡು ಹೋಗ್ಲಿ, ಊಟ ಮಾಡುವಾಗ್ಲೇನೋ ಮಾಡ್ಲಿ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಬಿಡಮ್ಮ, ಇರ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ಬಿಡು, ಅಪ್ಪಯ್ಯ ಬಂದಾಗ್ಲೇ ಊಟ ಮಾಡುವಂತ. ಇನ್ನೇನ್ ಬಾಳೆಹಣ್ಣು ತಿಂದಿದ್ದೀನಿ ಅಂತಿದಿರಲ್ಲ, ಸಮಾಧಾನದಿಂದ ಕೂತ್ಕೊಳ್ರಿ. ನೋಡೋಣ. ಇನ್ನೇನು ಅಪ್ಪ ಏನು ಪಾಪ ಬರ್ತಾರೆ, ಹೋಗು ಊಟಕ್ಕೆ ರೆಡಿ ಮಾಡ್ಕಾತ್ಲಾಗಿ ಕೂತ್ಕೊಂಡು ಊಟ ಮಾಡ್ಬಿಡೋಣ. ಇನ್ನೇನ್ ಮನೆ ಕೆಲಸ ಎಲ್ಲ ಆಗೈತೆ. ಅಪ್ಪಯ್ಯ ಬಂದ ತಕ್ಷಣ ಏನೇನ್ ಕೈ ಕಾಲ್ ಮಕ ತೊಳ್ಕೊಂಡು ಅವ್ರು ಊಟ ಕೂತ್ಕೊಳ್ಳಿ ಅತ್ಲಾಗಿ. ಹೊಟ್ಟೆ ಹಸಿತೈತ್ ನನಗೂ ಅಂತೂ, ಬೆಳಗ್ಗೆಯಿಂದ ಸಾಕಾಗಂಗ ಆಗ್ಬಿಟ್ಟೈತ್ ಕಣೆ, ಕೆಲಸ ಮಾಡಿ ಮಾಡಿ ಮಾಡಿ. ಹೋಗ ನೋಡ್ಲಾ ಪಾಪ, ನಿಮ್ಮ ಅಪ್ಪ ಏನಂದ್ರು ಪಾಪ ಇಬ್ರಾಳು ಬಂದ್ರು. ಅಲ್ಕಣಜ ಎಲ್ಲೋಗಿದ್ರೆ ಈಟೊತ್ತು? ಇಬ್ರಾಳು ಒಂದೇ ಸಲ ಬರ್ತಿದ್ದೀರಲ್ಲ ಪಾಪ. ನೀನ್ ಎಲ್ಲೋಗಿದಲ್ಲ? ನೀನು ಪೂಜೆ ಎಲ್ಲ ಮುಗಿಸ್ಕೊಂಡು ನೀನು ಕಣ್ಣಿಗೆ ಕಾಣದಂಗ್ ಹೋಗಿದ್ಯಲ್ಲ ನೀನು. ಈಟೊತ್ತರೆಗೂ ಆಟ ಆಡಕ್ ಹೋಗಿದ್ಯೇನೋ ನೀನು. ಎಲ್ಲೋಗಿದಲ್ಲ? ಬಾರ್ಲಾ ಇಲ್ಲಿ ಮುಂದ್ಕೆ ಇಲ್ಲಿ. ಒಂದ್ ವಾರದಿಂದ ಕಾಯಿಲೆ ಬಿದ್ದಾನೆ. ತಿರ್ಗಾ ಸ್ವಾನೆ ಬೇರೆ ಇಟ್ಕೊಂಡೈತಿ ನೀನು ಜಡಿ ಮಳೆ.
ಆ ಮಳೆಗೆ ಹೋಗ್ಬಿಟ್ಟು ನೆನ್ಕೊಂಡು ತಲೆಗಿಲೆ ಇಟ್ಕೊಂಡಂಗ್ ಆಗ್ಬಿಟ್ಟು ಜ್ವರ ಪರ ಬಂದ್ರೆ ಶೀತ ಕೆಮ್ಮು ನೆಗಡಿ ಏನಾರು ಆದ್ರೆ ಯಾರೋ ಹೊಣೆ ಹಾಕ್ತಾರೆ. ಬಾರ ಇಲ್ಲಿ ಮುಂದಕ್ಕೆ ಬಾರ ಇಲ್ಲಿ ನೀನು. ನಿನ್ಗೇನಿಲ್ಲ ನಿನಗೆ. ಏಯ್ ಸುಮ್ಕಿರೋ. ನೋಡ್ತತೋ ಈ ಅಜ್ಜಿ ಬೈತಿರೋ ನೋಡಲಿ. ಅಜಯ್ ನಾನೇನು ಹುಡುಗರ ಜೊತೆ ಆಟ ಆಡಕ್ ಹೋಗಿರೋದ್ ಕಣಜಿ. ಪಾಪ ನಮ್ ತಾತ ಕುರಿ ಮರಿಗಳ ಇಟ್ಕೊಂಬರಕ್ಕೆ ಬಿಡ್ಕೊಂಬರಕ್ಕೆ ಆ ಕಡೆಯಿಂದ ಒಬ್ರೇ ಹೋಗ್ತಿದ್ರು. ಕತ್ಲಾಗ್ತಾ ಬೇರೆ ಬರ್ತಿತ್ತು. ತಾತ ಒಬ್ರೇ ಹೋಗ್ತಿರೋದ್ ನೋಡಿ ನನಗೆ ನೋಡಕ್ ಆಗ್ದಲೆ ತಾತನ ಜೊತೆ ಹೋಗ್ಬಿಟ್ಟು ನಾನು ಕುರಿ ಮರಿಗಳೆಲ್ಲ ಬಿಟ್ಕೊಂಡ್ ಬಂದಿದ್ದೇನೆ. ನಾನೇನ್ ಆಟ ಆಡೋಕೆ ಹೋಗಿರಲ್ಲ, ನಮ್ ತಾತನ ಜೊತೆ ಹೋಗಿದ್ದೆ. ಈಟ ತರಗು ತೋಟದ ಹತ್ರ ಹೋಗ್ಬಿಟ್ಟು ಅತ್ಲಾಗಿಂದ ಎಲ್ಲ ಕುರಿ ಮರಿಗಳೆಲ್ಲ ಬಿಟ್ಕೊಂಡ್ ಬಂದು ಇವಾಗ ಇನ್ನೊಂದು ಬಂದು ಒಂದ್ ಗಳಿಗೆ ಸುಧಾರ್ಸ್ಕೊಳ್ಳೋಣ ಅಂತ ಬಂದ್ರೆ ಈ ವಜ್ಜಿ ಕಾಟ ಬೇರೆ. ನೋಡ್ತಾತ ಈ ವಜ್ಜಿ ಹೆಂಗ್ ಬೈತೈತಂತ. ನೀನಾದ್ರೂ ಒಂದಿಟ್ಟು ಹೇಳ್ತಾತ ಈ ವಜ್ಜಿಗೆ. ಅಲ್ಲ ಕಣಜ, ನೀನು ಒಬ್ರೇ ಹೋಗ್ದಲೆ ಆ ಹುಡುಗಂಗೆ ಯಾಕೆ ಕರ್ಕೊಂಡು ಹೋಗಿದ್ದೆ? ಅವ್ರು ಸೊಳ್ಳೆ ಪಳ್ಳೆ ಏನಾರ ಕಚ್ಚಿ ತಿರ್ಗಾ ಕಾಯಿಲೆ ಪಾಯಿಲೆ ಆದ್ರೆ ಯಾರು ಹೊಣೆ ಹಾಕ್ತಾರೆ? ನಿನಗೇನ್ ಜ್ಞಾನ ಐತದ ಇಲ್ಲ ನಿನಗೆ? ಅವನಿಗೆ ಯಾಕೆ ಕರ್ಕೊಂಡು ಹೋಗಿದ್ದೆ ನೀನ್ ಜೊತೆಲಿ? ತಿರ್ಗಾ ಮಳೆ ಬೇರೆ ಸೊನೆ ಬೇರೆ ಇಟ್ಕೊಂಡಂಗ ಆಗೈತೆ. ಆ ಹುಡುಗನ್ ಬೇರೆ ಜೊತೆಲಿ ಬೇರೆ ಕರ್ಕೊಂಡು ಹೋಗೈತೆ. ಈ ವಜ್ಜ ಸುಸ್ತಾಗ್ದಲೆ ಆ ಹುಡುಗಂಗೂ ಕರ್ಕೊಂಡು ಹೋಗ್ಬಿಟ್ಟು ಕಾಯಿಲೆ ಪಾಯಿಲೆ ಮಾಡ್ಸೋದಕ್ಕೆ ಏನಪ್ಪ ಅತ್ಲಾಗಿ. ನಿನ್ಗಂತೂ ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಹೇಳು. ಅದ್ಯಾಕೆ ಹಿಂಗಾಡ್ತೀಯೋ? ಸುಮ್ಮಕ್ ನಿನ್ಕಳೆ. ಇವತ್ ಕಾರ ಹಬ್ಬ ಐತ್ ಕಣೆ. ಇವತ್ತು ಜಗಳ ಈಗ್ಲ ಮಾಡಕ್ ಬರ್ಬೇಡ, ಸುಮ್ಕಿರೈ. ಏನ್ ಮಾಡ ನಾನು ಹೇಳ್ದೆ ಪಾಪ ಸುಮ್ಕಿರ್ಲ ಬೇಡ, ಅದು ಸೊಳ್ಳೆ ಪಾಳೆ ಕಚ್ಚುತ್ತೆ, ಮಳೆ ಬರಂಗ್ ಬೇರೆ ಆಗೈತೆ. ನಾನು ಮಾತ್ ಕೇಳಲ್ಲ, ಸುಮ್ಮಕ್ ಹೋಗಲ್ಲ ಮಂತಾವ. ನಿಮ್ ಅಜ್ಜಿ ಕರಿತೈತೆ ಅವಾಗ್ಲಿಂದಾನು ಊಟ ಮಾಡೋದಕ್ಕೆ ಕಾಯ್ಕೊಂಡ್ ಕುಂತೈತೆ. ಒಂದ್ ಈಟೆ ಇಟ್ಟು ಹೋಗ್ಬಿಟ್ಟು ಊಟ ಮಾಡಿ ಹೋಗ್ಲಾ ಪಾಪ. ಬೆಳಿಗ್ಗೆ ಒಂದ್ ಚೂರ್ ತಿಂಡಿ ತಿಂದವನು ಹೋಗ್ಲಾ ನೀನು ಮಂತ ಬಂದ್ರೆ. ಇಲ್ಲಪ್ಪ ನಾನಂತೂ ಹೋಗಲ್ಲ ಅಂದ್ರೆ ಹೋಗಲ್ ಕಣ್ತಾತ, ನಾನ್ ನಿನ್ ಜೊತೆನೆ ಬರೋನಂತ ಹಠ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟ ಕಣಮ್ಮ ನಿನ್ ಮೊಮ್ಮಗು. ನಾನ್ ಇನ್ನೇನ್ ಮಾಡೋಣ? ಅಲ್ಲಿ ರೋಡ್ ಮಧ್ಯದಲ್ಲಿ ಹಠ ಮಾಡ್ಕೊಂಡು ಕಿರ್ಚಾಡ್ತಿರೋದ್ ನೋಡಿ ಹಂಗೆ ಬಿಟ್ಟು ಆಗುತ್ತಾ ಏನ್ ಹೇಳು? ಅದಕ್ಕೆ ಅತ್ಲಾಗಿ ಸರಿ ಕಣ ಆಯ್ತು ಬಾರ್ಲಾ ಪಾಪ ಅಂತ ಜೊತೆಲೆ ಕರ್ಕೊಂಡ್ ಬಂದೆ ಕಣಮ್ಮ. ಕರ್ಕೊಂಡ್ ಹೋಗಿ ಇನ್ನೇನು ಕುರಿ ಮರಿಗಳನ್ನ ಬಿಟ್ಕೊಂಡ್ ಈ ಕಡೆ ಬಂದು ಕಣಿ ಹೇಳು. ಸೊಳ್ಳೆ ಕಡೆ ಏನ್ ಕರ್ಕೊಂಡ್ ಹೋಗ್ಲಿಲ್ಲ ಅವನಿಗೆ. ಹಂಗೆ ಇನ್ನೇನು ಆ ಕಡೆ ಇನ್ನೇನ್ ಜಾಸ್ತಿ ಏನ್ ಮಳೆ ಗಿಳೆ ಸ್ವಾನೆ ಏನ್ ಇರಿಲ್ಲ. ಇವಾಗ ಶುರು ಆಯ್ತು. ಇವಾಗ ಮಂತ ಬಂದ್ಬಿಟ್ಟು ಒಂದ್ ಗಳಿಗೆ ನಿಂತ್ಕೊಂಡು ಅವಾಗ ಮಳೆ ಶುರು ಆಗಿದ್ದು. ಮಳೆಲಿ ಏನ್ ಏನಿಲ್ಲ ಕಣ್, ಸುಮ್ನಿರು ನೀನ್ ಅದ್ಯಾಕೆ ಹಿಂಗ ಆಡ್ತೀಯ ಕಣೆ. ನೀವ್ ಊಟ ಮಾಡಿರಾ ಪಾಪ? ಸರೋಜಮ್ಮ ಎಲ್ಲ ಊಟ ಮಾಡಿರೇನ್ರಪ್ಪ ನೀವು? ನಡ್ರಿ ಹೆಂಗ ನೀವ್ ಊಟ ಮಾಡ್ಕೊಂಡಿದೀರ, ನಮ್ಗೆ ಹೊಟ್ಟೆ ಸಿತೈತೆ. ನಡ್ರಿ ಊಟ ಮಾಡೋಣ. ಅಲ್ಕಣೆ ನೀನು ಊಟ ಮಾಡ್ದೇನೆ? ಓಹೋ ಅಲ್ಲೇ ಊಟ ಮಾಡ್ಕೊಂಡ್ ಕೂತ್ಕೊಂಡಿದೀಯನಮ್ಮ. ಪರವಾಗಿಲ್ ಕಣೆ, ಹೆಂಗ ಊಟ ಮಾಡಿದ್ಯಲ್ಲ ಬಿಡಮ್ಮ. ಹೆಂಗ ಸಮಾಧಾನದಿಂದ ಕುಂತಿದ್ಯಲ್ಲ, ಹೆಂಗ ಊಟ ಮಾಡ್ಕೊಂಡು. ನಡ್ಲಾ ಪಾಪ. ಅಮ್ಮಣಿ ನಡಿ ಅಮ್ಮಣಿ, ನನ್ಗೂ ಪಾಪಂಗೂ ಊಟಕ್ ಬಡ್ಸ್ ನಡಿ, ಹೊಟ್ಟೆ ಹಸಿತೈತೆ, ಊಟ ಮಾಡ್ತೀವಿ. ಅಪ್ಪೌ ಸುಮ್ಕಿರಪ್ಪೌ, ಆ ಅಮ್ಮ ಮೊದ್ಲೇ ಕೋಪ ಮಾಡ್ಕೊಂಡೈತೆ. ನೀನ್ ಅಮ್ಮ ಮುಂದೆ ಏನೇನೋ ಮಾತಾಡ್ಬಿಟ್ಟು ನೀನು ತಿರ್ಗಾ ಕೋಪ ಬರ್ಸ್ಬೇಡ ಕಣ್, ಸುಮ್ನಿರಪ್ಪೌ. ಅಮ್ಮ ಇನ್ನು ಊಟ ಮಾಡಿಲ್ ಕಣಪ್ಪೌ. ನೀನ್ ಬರೋವರ್ಗು ನಾವ್ ಅವಾಗ್ಲೇ ನಾನು ಹೇಳ್ತಿದೀವಿ, ಬಾರಮ್ಮ ಊಟ ಮಾಡು ಬಾರಮ್ಮ ಅಂತ ಹೇಳಿದ್ರೆ ಇಲ್ಕಂಡ್ ಸುಮ್ನಿರ್ಲ ಪಾಪ. ನಿಮ್ಮ ಅಪ್ಪ ಹಿಂಗ್ ಬಿಟ್ಟು ಯಾವತ್ತೂ ಊಟ ಮಾಡಿಲ್ಲ. ಬರ್ಲಿ ನಿಮ್ಮ ಅಪ್ಪಯ್ಯ ಬಂದಾದ್ಮೇಲೆ ಹೊಟ್ಟೆ ಕೂತ್ಕೊಂಡು ಊಟ ಮಾಡ್ತೀವ ಅಂತ ಹೇಳಿತ್ತು ಕೂತ್ಕೊಂಡೈತೆ. ಅಮ್ಮ ಸುಸ್ತಾದ್ರು ಶುಗರ್ ಐತೆ ಅಂತದ್ರಲ್ಲಿ ನೀನು ಇವಾಗ ಅಮ್ಮ ಹಿಂಗೆ ಊಟ ಮಾಡ ಆಯ್ತಾ ಅಂತ ಕೇಳ್ತಿದ್ಯಾ. ಆ ಅಮ್ಮಂಗೆ ಕೋಪ ಬರುತ್ತಾ ಬರಲ್ಲ? ಸುಮ್ಕಿರು. ನಡ್ರಿ ಊಟ ಕೂತ್ಕೊಳ್ಳೋಣ ಎಲ್ಲಾರು. ಯಾರು ಊಟ ಮಾಡಿಲ್ಲ ಏನಿಲ್ಲ. ಊಟ ಮಾಡಿಲ್ವೇನೆ ಈಟತ್ತಾದ್ರು ಆಗತ್ಲಾಗಿ. ನನಗ್ ಗೊತ್ತು ನೀನು ಊಟ ಮಾಡಿರಲ್ಲ ಅಂತ. ಸುಮ್ಕೆ ರೇಗ್ಸ್ತಕೊಂಡ್ ನಡಿಯೈ. ನನಗ್ ಬಿಟ್ಟು ನೀನು ಹಬ್ಬದಲ್ಲಿ ಮನೇಲಿ ಏನಾದ್ರೂ ಕೋಳಿ ಗಿಳಿ ಏನಾದ್ರು ತಗೊಂಬಂದ್ರೆ ನೀನ್ ಎಲ್ಲ ಊಟ ಮಾಡ್ತೀಯ ನಡಿ, ನನಗ್ ಗೊತ್ತು. ಅದಕ್ಕೆ ಓಡ್ ಬಂದಿದ್ ನಾನು ಬೇಗ. ನಿನಗ್ ಬೇರೆ ಶುಗರ್ ನೋಡು, ಊಟ ಮಾಡಿರಲ್ಲ. ಬೇಗ ಹೊಟ್ಟೆ ಕುತ್ಕೊಂಡು ಊಟ ಮಾಡಿದ್ರೆ ಆಗುತ್ತಂತಾರೆ ನಾನು ಬಂದೆ. ನಡ್ರಮ್ಮ ಊಟ ಮಾಡ ನಡಿ. ಬೇಜಾರ್ ಮಾಡ್ಕೋಬೇಡ ಕಣೆ. ಏನ್ ಮಾಡೋದು ಹೇಳಮ್ಮ. ನಾನು ಇವಾಗ ಎಲ್ಲಾ ಹಸ್ಗಳು ಆ ಕುರಿಗಳೆಲ್ಲ ಈಗ ಬಿಟ್ಕೊಂಬಂದು ಈಗ ಮಂತಾವ ಕಟಾಕಿದೀನಿ. ಒಂಥರ ಸಮಾಧಾನ ಇವಾಗ. ಔತಿಟಿಗೆ ಅವು ಮೇವೆಲ್ಲ ತಿನ್ಕೊಂಡಾಗ ನೆಮ್ಮದಿಯಾಗಿ ಕುತ್ಕೊಳ್ತವೆ ಮಳೆಲ್ ಎಂದಲೆ. ನಾವೀಗ ಆರಾಮಾಗಿ ಮನೇಲಿ ಊಟ ಮಾಡಿದ್ರೆ ಒಂಥರ ನಮಗೂ ಸಮಾಧಾನ ಆಗುತ್ತೆ. ಅವನ್ನ ತೋಟದ ಹತ್ರ ಬಿಟ್ಬಿಟ್ಟು ನಾವಿಲ್ಲಿ ಮಂತಾವ ಆರಾಮಾಗಿ ಊಟ ಮಾಡ್ತಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೇನೆ? ಆಗಲ್ಲ. ಅದಕ್ಕೆ ಹೋಗತ್ಲಾಗಿ ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಆಮೇಕಿಂದಾನೆ ಊಟ ಮಾಡೋಣ. ಮೊದ್ಲು ಹೋಗ್ಬಿಟ್ಟು ಕುರಿ ಮರಿಗಳನ್ನೆಲ್ಲ ಬಿಟ್ಕೊಂಡ್ ಬಂದಿದ್ದು ಅದಕ್ಕೋಸ್ಕರವೇ. ಸರಿ ಕಣ್, ಬರ್ರಿ ಮಾಮ, ಹೋಗ್ ಊಟ ಕೂತ್ಕೊಳ್ಳೋಣ ಬರ್ರಿ. ಮಾಮ ಹೋಗ್ರಿ, ತೋಟದ ಹತ್ರ ಹೋಗ್ ಬಂದಿದ್ರ ಬೇರೆ, ಕೈ ಕಾಲ್ ಮಕ್ಕ ತೊಳ್ಕೊಂಡ್ ಬರ್ರಿ. ಪಾಪ ಕೊಡಗ್ಲ, ನೀನು ತಾತನ ಜೊತೆ ಹೋಗ್ಬಿಟ್ಟು ಕೈ ಕಾಲ್ ಮಕ್ಕ ಎಲ್ಲ ತೊಳ್ಕೊಂಬ. ನಾನು ಊಟಕ್ಕೆಲ್ಲ ತಗೊಂಬಂದ್ ಇಟ್ಟಿರ್ತೀನಿ, ಊಟ ಕೂತ್ಕೊಳ್ಳೋಣ. ಅತ್ತೆ ಇನ್ನು ಕೂತ್ಕೊಂಡು ಏನ್ ಮಾಡ್ತಿದಾರ? ಬರ್ರಿ ಊಟ ಕೂತ್ಕೊಳ್ಳೋಣ ಬರ್ರಿ, ಹೊಟ್ಟಾಯ್ತು. ಊಟ ಮಾಡೋಲ್ಲ, ಊಟ ಮಾಡ ಪಾಪ. ಸುಮ್ಮಗ್ ಯಾಗ್ಲಾ ಕೂತ್ಕೊಂಡಿದ್ಯಾ? ಊಟ ಮಾಡು. ಅಮ್ಮಣಿ ಸರೋಜಮ್ಮ, ನೀನು ಹಾಕೊಂಡ್ ಕುತ್ಕೊಂಬಾರಮ್ಮಣಿ. ನೀನು ಒಬ್ಳೆ ಏನ್ ನಿಂತ್ಕೊಳ್ತೀಯ? ಬಾ ಕುತ್ಕೊಂಬ. ಕಣತೆ, ನನ್ಗೂ ಹೊಟ್ಟೆ ಹಸಿತೈತೆ. ಇನ್ನೇನು ಎಲ್ಲಾರ್ಗು ಬಡ್ಸಿದೀನಿ. ಇನ್ನೇನು ಎಲ್ಲ ಇಲ್ಲೇ ಐತೆ, ಬೇಕಂದಂಗೆ ಹಾಕೊಂಡ್ರೆ ಆಗುತ್ತೆ. ನಾನು ಕುತ್ಕೊಂಡ್ತೀನಿ ಕಣತೆ. ಕಣಮ್ಮ ಹೊಟ್ಟೆ ಹಸ್ಕೊಂಡ್ ನೀನು ಸುಮ್ನೆ ನಿಂತಿದ್ಯಾ? ಕುತ್ಕೊಳ್ಳಿ ಅಮ್ಮಣಿ, ಊಟ ಮಾಡೋಣ. ಕುತ್ಕ, ಹೊಟ್ಟೆ ಕುತ್ಕೊಂಡು ಊಟ ಮಾಡೋಣ.
ನಾನು ಹೇಳಿದ್ದೆ ತಾನೇ ನಿನಗೆ ಮೆಣಸಿಕಾಯಿ ಬಜ್ಜಿ ಮಾಡ್ಬೇಡ ಕಣಮ್ಮ, ಆಲೂಗಡ್ಡೆ ಬಜ್ಜಿ ಮಾಡಮ್ಮ. ಮೆಣಸಿಕಾಯಿ ಬಜ್ಜಿ ಖಾರವಾಗಿರುತ್ತಮ್ಮ, ತಿನ್ನಕ್ಕಾಗಲ್ಲ ಅಂತ. ಈ ಅಮ್ಮಯ್ಯ ತಿರ್ಗಾ ಮೆಣಸಿಕಾಯಿ ಬಜ್ಜಿನೇ ಮಾಡಿತ್ತೆ. ನನಗೊಂದೆರಡು ಆಲೂಗಡ್ಡೆ ಬಜ್ಜಿ ಬಿಟ್ಕೊಟ್ಟಿದ್ರೆ ಏನಾಗ್ತಿತ್ತು ನಿನಗೆ? ಹೋಗು, ನಾನು ತಿನ್ನಲ್ಲ. ಅರ್ಜೆಂಟ್ ಅಲ್ಲಿ ನಾನೇ ಕಡ್ಲ ಮಾಡಿದ್ದು. ನಿಮ್ ತಾತ ಮೊನ್ನೆ ಸಂತೆಗೆ ಹೋಗಿತ್ತು ನೋಡು, ಸಂತೆಯಿಂದ ಬೋಂಡದ ಮೆಣಸಿಕಾಯಿ ತಗೊಂಬಂದಿತ್ತು. ಹಂಗಾಗಿ ನಾನೇನೇನೆ ಮಾಡಿದ್ದು. ಇವಾಗ ಇರ್ಲಿ, ಇವತ್ತೊಂದ್ ದಿವಸ ಸಂಜೆ ಕಡೆಯಿಂದ ಬೇಕಾದ್ರೆ ತಿರ್ಗಾ ಇನ್ನೊಂದ್ಸಲಿ ಊಟ ಮಾಡ್ಬೇಕಾದ್ರೆ ನಾನು ಮೆಣಸಿಕಾಯಿ ಬಜ್ಜಿನೇ ಬೇಡ, ಆಲೂಗಡ್ಡೆ ಬಜ್ಜಿಯಿಂದ ನಾನು ಮಾಡ್ಕೊಡ್ತೀನಿ. ಇವಾಗ ನೀನು ಊಟ ಮಾಡ್ಲಾ ಪಾಪ. ಊಟ ಮಾಡಿ, ಏನು ಆಗಲ್ಲ. ಒಂದೆರಡು ತಿನ್ನು ಸಾಕು, ಜಾಸ್ತಿ ಅಂತ ತಿನ್ಬೇಡ. ಅವಾಗಜ್ಜಿ ಸುಮ್ಕೆ ಖಾರವಾಗಿರುತ್ತೆ ಮೆಣಸಿಕಾಯಿ ಬಜ್ಜಿ. ನನ್ಗಂತೂ ತಿನ್ನಕ್ಕಾಗಲ್ಲ. ನೀವೇ ತಿನ್ಕೊಳ್ರಿ, ನಾನು ಒಂದು ತಿನ್ನಲ್ಲ, ಅರ್ಧನೂ ತಿನ್ನಲ್ಲ. ನೀವೇ ತಿನ್ರಿ, ತಾತಂಗೆ ಹಾಕ್ತೀನಿ ನಾನು. ಆಡ್ಕೊಂಡ ಪಾಪ, ನನಗ್ ಜಾಸ್ತಿ ಬಾಡ್ಕೊಡವು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಅಜ್ಜಿ ನಿಮ್ಮ ಅಮ್ಮಯ್ಯ ಇಬ್ರಾಳು ಸೇರ್ಕೊಂಡ್ಬಿಟ್ಟು ಜಾಸ್ತಿ ಅನ್ನಂಗೆ ಹಾಕ್ಬಿಟ್ಟಿದಾರ, ನನಗೆ ತಿನ್ನಕ್ಕಾಗಲ್ಲ ಕಣಪ್ಪ. ಈಗ ಎಲೆ ಮೇಲೆ ಇರೋದೇನೆ ತಿಂದು ಮುಗಿಸಿದ್ರೆ ಸಾಕಾಗ್ಬಿಟ್ಟೈತೆ. ಅದ್ರಲ್ಲಿ ತಿರ್ಗಾ ಬೇರೆ ತಾತಂಗ ಹಾಕ್ತೀನಂತ ಏನು ಹಾಕ್ಬಿಡ ಕಣಪ್ಪ. ಹಾಕಿದ್ರೆ ಒಂದ್ ಈಟು ಪಲ್ಯ ಬೇಕಾದ್ರೆ ಹಾಕು, ಬಲು ಚೆನ್ನಾಗೈತೆ ಪಲ್ಯ. ಒಳ್ಳೆ ನಿಮ್ಮ ಅಮ್ಮಯ್ಯ ಖಾರವಾಗಿ ಬಲು ಚೆನ್ನಾಗಿ ಮಾಡೈತೆ. ಪಲ್ಯ ಮಾತ್ರ ಸಖತ್ತಾಗೈತೆ. ಒಂದ್ ಈಟ ಹಾಕು, ಬೇಕಾದ್ರೆ ಪಲ್ಯ ತಿಂತೀನಿ, ಕೋಸಂಬರಿ ತಿಂತೀನಿ. ಬೋಂಡ ಬೇಡ ಕಣಪ್ಪ, ಬೋಂಡ ಬೇಕಾದ್ರೆ ನಿಮ್ಮ ಅಪ್ಪ ಹಿಂಗ ಹಾಕ್ಬಿಡು. ನಾನು ಆ ಬೋಂಡ ಬಜ್ಜಿ ಅವೆಲ್ಲ ಜಾಸ್ತಿ ತಿನ್ನಲ್ಲ. ಅಲ್ಲ ಪಾಪ, ಒಂದ್ 2-3 ದಿವಸದಿಂದ ಹೋಗಿರಲ್ವಲ್ಲ ಸ್ಕೂಲಿಗೆ, ಜ್ವರ ಬಂದು ಮಂತಾವಲೆ ಉಳ್ಕೊಂಡಿದ್ದಲ್ಲ. ಮೇಷ್ಟ್ರು ಏನಾದ್ರು ಕೇಳಿರಲ್ಲ ಪಾಪ, ಯಾಕೆ ಬಂದಿರಲ್ಲ ಸ್ಕೂಲಿಗೆ ಅಂತ ಏನಾದ್ರು? ಕಣಪ್ಪ, ಮೇಷ್ಟ್ರೇನು ಕೇಳಿಲ್ಲ. ಇವ್ರು PT ಮೇಷ್ಟ್ರು ಮಾತ್ರ ಕೇಳಿರು. ಯಾಕಲ್ಲ ಸುದಿಲ್ಲ, ಅಲ್ಲ ಸ್ಕೂಲ್ ಶುರು ಆಗಿ ಇಷ್ಟ ದಿವಸ ಆಗೈತೆ, ಯಾಕೆ ನೀನು 2-3 ದಿವಸದಿಂದ ಅಬ್ಸೆಂಟ್ ಆಗಿದ್ಯಾ, ಲಾಂಗ್ ಅಬ್ಸೆಂಟ್ ಆಗಿದ್ಯಾ, ಏನಕ್ಕೆ ಅಂತ ಕೇಳಿರು. ಅದಕ್ಕೆ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದೆ. ಅದಕ್ಕೆ ಹೆಡ್ ಮೇಸ್ಟ್ರಿಗೆ ಗೊತ್ತಿತ್ತಲ್ಲ, ಅಜ್ಜಿ ತಾತ ಹೇಳಿದ್ರಂತಲ್ಲ ಹೆಡ್ ಮೇಸ್ಟ್ರು, ಇಲ್ಲ ಅವನಿಗೆ ಕಾಯಿಲೆ ಆಗಿತ್ತು, ಹುಷಾರಿರಲಿಲ್ಲ ಬಿಡ್ರಿ ಅಂತ ಹೇಳಿರು. ಅದಕ್ಕೆ PT ಮೇಸ್ಟ್ರು ಸರಿ ಆಯ್ತು, ಕಾಯಿಲೆ ಎಲ್ಲ ಹುಷಾರ್ ಮಾಡ್ಕೊಂಡಿದ್ದೇನೆ, ಸ್ಪೋರ್ಟ್ಸ್ ಎಲ್ಲ ಆಡು, ಅಲ್ಲಿವರೆಗೂ ಆಡಬೇಡ, ಆರೋಗ್ಯದ ಕಡೆ ಗಮನ ಕೊಡು, ಹೊಟ್ಟೆ ತುಂಬಾ ಊಟ ಮಾಡು. ಮಾತ್ರೆ ಏನಾದ್ರು ತಂದಿದ್ರೆ ನಾವು ತಕ್ಕೊಡ್ತೀವಿ, ಮಧ್ಯಾಹ್ನ ಟೈಮ್ ಊಟ ಮಾಡಾದ್ಮೇಲೆ ಆ ಮಾತ್ರೆಗಳನ್ನ ನೀನೇ ನುಂಗುವಂತೆ ಅಂತ ಎಲ್ಲ ಹೇಳಿರು ಕಣಪ್ಪ. ಏನಿಲ್ಲ, ಮೇಷ್ಟ್ರುಗಳೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂತಾರೆ ಕಣಪ್ಪ. ಯಪ್ಪ ಏನ್ ಗೊತ್ತೇನಪ್ಪ, ಮತ್ತೆ ಇಂಗ್ಲಿಷ್ ಮೇಡಮ್ ಒಬ್ರು ಬಂದಾರ ಕಣಪ್ಪ, ನಮ್ಗೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನಪ್ಪ. ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಾರೆ ಕಣಪ್ಪ ಸ್ಕೂಲ್ನಲ್ಲಿ. ಅವ್ರ ಪೀರಿಯಡ್ ಬರುತ್ತೆ ನೋಡು, ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡಿಸ್ತಾರೆ. ನಮ್ಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತೇನಪ್ಪ. ಮೊನ್ನೆ ನಮ್ಗೆಲ್ಲ ಚಾಕ್ಲೇಟ್ ಎಲ್ಲ ತಗೊಂಬಂದ್ ಕೊಟ್ಟಿದ್ರು, ಸಖತ್ತಾಗಿತ್ತು ಕಣಪ್ಪ. ನಮ್ಗೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಕಣಪ್ಪ. ಯಪ್ಪ ನಮ್ಗೆ ಸ್ಕೂಲ್ ಬಿಟ್ಟು ಬರಕ್ಕೆ ಆಗಲ್ಲ ಕಣಪ್ಪ, ಮನ್ಸೇ ಬರಲ್ಲ, ಅಷ್ಟೇ ಚೆನ್ನಾಗಿರೋದು ಗೊತ್ತಾ. ಅಲ್ಲಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆಡಿಸ್ತಾರೆ, ಬಿಸಿ ಊಟ, ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ, ಚೆನ್ನಾಗಿರುತ್ತೆ ಕಣಪ್ಪ. ಕಣ್ಲ ಪಾಪ, ಆಯ್ತು. ನೀನು ಅಲ್ಲಿ ಇಲ್ಲಿ ತರಲೆ ಮಾಡ್ಕೊಂಡು ಜ್ವರ ಗಿರ ಮಾಡ್ಕೊಂಡು ತಿರ್ಗಾ ನೀನು ಸ್ಕೂಲಿಗೆ ರಜೆ ಹಾಕಬೇಡ. ಸ್ಕೂಲಿಗೆ ಕರೆಕ್ಟ್ ಆಗಿ ಹೋಗಿ ಚೆನ್ನಾಗಿ ಓದ್ಬೇಕು. ನೀನು ಸ್ಕೂಲಿಗೆ ಕರೆಕ್ಟ್ ಆಗಿ ಹೋಗ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಎತ್ಲಾಗಿಂದ ಬರುತ್ತೆ. ಕಾಯಿಲೆ ಬಿದ್ಬಿಟ್ಟು ನೀನು ಮಂತ ಉಳ್ಕೊಂಡ್ಬಿಟ್ರೆ ಆಗಲ್ಲ. ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ಮಳೆಲೆಲ್ಲ ನೆನೆಯಕ್ ಹೋಗ್ಬೇಡ, ಜಾಸ್ತಿ ಕುಣಿಕ್ ಹೋಗ್ಬೇಡ, ಸರಿನಾ? ಸರಿ ಕಣಪ್ಪ, ಆಯ್ತು. ನೋಡಿದ್ರಂದ್ರಪ್ಪ, ಈ ಕತೆ ಇಷ್ಟ ಆಯ್ತ್ರ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನೆಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲಾರ್ಗೂ ಕೂಡ ಈ ಗೌರಜ್ಜಿ ಪರವಾಗಿ, ನಮ್ಮ ಚಾನೆಲ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.